ಸ್ಟೇಟಸ್ ಅದು ಹಾಕ್ರಪ್ಪ. ನಿಮ್ ಸರ್ವ್ ಮಾಡೋದೆಲ್ಲಾದ್ರು ನಿಮ್ಗೆಲ್ಲಾದ್ರು ಚಲೋ ಅನಿಸ್ತಾ ಇತ್ತ ಅಂದ್ರೆ, ಸೊ ಯೂಸ್ ಆಗ್ತಾ ಇತ್ತು ಅಂತಂದ ಹೇಳಿದ್ರೆ ವಾಟ್ಸಪ್ ಸ್ಟೇಟಸ್ ಅದು ಹಾಕ್ರಿ. ಸೊ ಎಲ್ರಿಗೂ ಶೇರ್ ಮಾಡ್ರಿ, ಗ್ರೂಪ್ ಗಳಿಗೆ ಶೇರ್ ಮಾಡ್ರಿ, ಪ್ರತಿಯೊಬ್ಬರಿಗೂ ರೀಚ್ ಆಗ್ಲಿ. ಎಸ್, ನೋಡೋಣ. ಸೊ ನೆಕ್ಸ್ಟ್ ತುಂಬಾ ವ್ಯೂಸ್ ಗಳು ಆಮೇಲೆ ಸಬ್ಸ್ಕ್ರೈಬರ್ಸ್ ಆಗ್ತಾರಂತ ನಾನು ನಿಮ್ ಕಡೆಯಿಂದ ಏನಂತ ಹೇಳಿದ್ರೆ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀನಿ. ಎಸ್, ನೋಡ್ರಿ, ಈ ತರ ಏನ್ ಮಾಡ್ತಾರ ಅಂತಂತ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಒಂದು 7-8 ನಂಬರ್ಸ್ ಗಳನ್ನ ಕೊಟ್ಬಿಟ್ಟು ಮುಂದಿನ ಸಂಖ್ಯೆ ಯಾವ್ದು ಅಂತ ಕೇಳ್ತಾರ. ಅವೆಲ್ಲ ಏನಂತ ಹೇಳಿದ್ರೆ ಒಂದು ಲಾಜಿಕ್ ಒಳಗಡೆ ಇರ್ತವೆ. ಈಗ ಫಾರ್ ಎಕ್ಸಾಂಪಲ್ ಇವಾಗ ನೋಡ್ರಿ, ಫಸ್ಟ್ ಒಂದ್ ನೋಡೋಣ. ಸೊ 28 ಇದೆ, ಅದಾದ ನಂತರ 18 ಇದೆ, ಆಮೇಲೆ 12 ಇದೆ, ಆಮೇಲೆ 8 ಇದೆ. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ ಏನ್ ಬರುತ್ತೆ ಅಂತ ಕ್ವಶನ್ ಕೇಳಿದ್ರೆ ನಮ್ಗೆ ಇಲ್ಲಿ ಏನಂತ ಹೇಳಿದ್ರೆ, ನಾನು ಯಾವಾಗ್ಲೂ ನಿಮ್ಗೆ ಹೇಳ್ತೀನಿ, ಫಸ್ಟ್ ಏನಂತ ಹೇಳಿದ್ರೆ ಯಾವ್ದಾದ್ರು ಒಂದ್ ಸಂಖ್ಯೆನ ಆಡ್ ಮಾಡ್ತಾ ಹೋಗೋದು, ಅಂದ್ರೆ ಕೂಡಿಸ್ತಾ ಹೋಗೋದು. ಬರುತ್ತಾ ಏನ್ ನೋಡೋದು. ಸೊ ಇಲ್ಲ, ಮೈನಸ್ ಮಾಡ್ತಾ ಹೋಗೋದು. ಯಾವ್ದಾದ್ರು ಒಂದ್ ಸಂಖ್ಯೆನ ಎಲ್ಲದಕ್ಕೂ ಏನಂತ ಹೇಳಿದ್ರೆ ಒಂದೇ ನಂಬರ್ ಇಂದ ಮೈನಸ್ ಮಾಡ್ತಾ ಹೋದ್ರೆ ಬರುತ್ತಾ, ಅದು ಸ್ಟೆಪ್ ಬೈ ಸ್ಟೆಪ್ ಮೈನಸ್ ಮಾಡ್ತಾ ಹೋದ್ರೆ ಬರುತ್ತೆ. ಅದನ್ನ ನೋಡೋಣ. ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡಿದ್ರ, ಇಲ್ಲ ಡಿವೈಡೆಡ್ ಬೈ ಮಾಡಿದ್ರ, ಇವ್ ಯಾವ್ದು ಆಗ್ಲಿಲ್ಲ ಅಂತಂತ ಹೇಳಿದ್ರೆ ನೆಕ್ಸ್ಟ್ ಸ್ಕ್ವೇರ್, ಇಲ್ಲ ಅಂತಂತ ಹೇಳಿದ್ರೆ ಕ್ಯೂಬ್. ಸೊ ಇಷ್ಟರಲ್ಲಿ ಏನಂತ ಹೇಳಿದ್ರೆ ಈ 6 ಮೆಥಡ್ ಗಳ ಒಳಗಡೆ ಏನಂತ ಹೇಳಿದ್ರೆ ನಮ್ಗೆ ಕೊಟ್ಟಿರ್ತಾರೆ. ಇವಾಗ ನಾವು ನೋಡೋಣ. ಸೊ ಫಸ್ಟ್ ಏನೈತೆ ಅಂತಂತ ಹೇಳಿದ್ರೆ 28 ಐತೆ. ಓಕೆ, ನೆಕ್ಸ್ಟ್ 18 ಐತೆ. ಸೊ 28 ಮತ್ತು 18ಕ್ಕೆ ಎಷ್ಟು ಡಿಫ್ರೆನ್ಸ್ ಐತೆ ನೋಡ್ರಿ. ಸೊ 28 ಮತ್ತು 18ಕ್ಕೆ ಎಷ್ಟು ಡಿಫ್ರೆನ್ಸ್ ಐತೆ ಅಂತ ಹೇಳಿದ್ರೆ -10 ಮಾಡಿದಾನ. ಎಸ್, ಫಸ್ಟ್ ನಾವು ನೋಡ್ಕೊಂಡು ಹೋಗೋಣ. ಈಗ 18ರೊಳಗೆ 12 ಕಳೆದ್ರೆ, ಅಂದ್ರೆ 18ರಿಂದ ಏನಂತ ಹೇಳಿದ್ರೆ 12 ಬರಕ್ಕೆ ಎಷ್ಟು ಡಿಫ್ರೆನ್ಸ್ ಐತೆ, ವ್ಯತ್ಯಾಸ ಎಷ್ಟೈತೆ. ಸೊ ಎಷ್ಟೈತಪ್ಪ ಅಂತಂತ ಹೇಳಿದ್ರೆ -6 ಮಾಡಿದಾನೆ. -6 ಮಾಡಿದಕ್ಕೆ 12 ಬಂದೈತೆ. ಸೇಮ್ ಅದೇ ತರ ನೋಡ್ರಿ ಇದ್ರಲ್ಲಿ. ಸೊ 12ರಾಗ ಅಂದ್ರ 12 ಆದ ನಂತರ 8 ಬರ್ಬೇಕಂತಂದ ಹೇಳಿದ್ರೆ ಎಷ್ಟು ಮೈನಸ್ ಮಾಡಿದಾನ. ಸೊ ತುಂಬಾ ಇಂಪಾರ್ಟೆಂಟ್, -4 ಮಾಡಿದಾನ. ಎಸ್, ಎಷ್ಟು ಮಾಡಿದಾನ, -4 ಮಾಡಿದಾನ. ಸೊ ಅದಾದ ನಂತರ ನೆಕ್ಸ್ಟ್ ನಾವು ಎಷ್ಟು ಮಾಡಿದ್ರೆ ಬರ್ಬೇಕು ಅಂತಂದ ಹೇಳಿ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ತೀವಿ. ಎಸ್ ನೋಡ್ರಿ. ಸೊ ಇವಾಗ ಏನಂತಂದ ಹೇಳಿದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ನೋಡ್ರಿ. ಸೊ ಇದ್ರೊಳಗೆ ಏನೈತೆ ಅಂತಂದ ಹೇಳಿದ್ರೆ -10 ಮಾಡಿದಾನ. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ -6 ಮಾಡಿದಾನ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡಿದ ಅಂತಂದ ಹೇಳಿದ್ರೆ -4 ಮಾಡಿದಾನ. ಸೊ ಇನ್ ಎಷ್ಟು ಮೈನಸ್ ಮಾಡಿದ್ರೆ ನಮಗೆ ನೆಕ್ಸ್ಟ್ ಸಂಖ್ಯೆ ಬರುತ್ತೆ. ಎಷ್ಟು ನೋಡ್ರಿ ಬರುತ್ತೆ. ಸರ್ ಇದು ಏನು ಮುಂದೇನು ಗೊತ್ತಾಗೋತ್ರಿ ಇಲ್ರಿ. ಮತ್ತ 10 ಐತ್ರಿ, 6 ಐತ್ರಿ, 4 ಐತ್ರಿ, ನೆಕ್ಸ್ಟ್ ಯಾವ್ದ್ ಮಾಡಿದ್ರೆ ಏನ್ ಬರುತ್ತೆ ಅಂತ ನಮ್ಗೆ ಗೊತ್ತಾಗೋತ್ರಿ. ಎಸ್ ನೋಡೋಣ. ಈಗ ನೋಡ್ರಿ ಈ ತರ ಐತೆ, ಇದೊಂಥರ ಏನು ಲಾಜಿಕ್ ಇಲ್ದಂಗ ಐತೆ. ಇವಾಗ ನೋಡೋಣ. ಸೊ ಇಲ್ಲಿಂದ ಏನಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ ಇದು, ಮತ್ ನೆಕ್ಸ್ಟ್ ಇನ್ನೊಂದು ಲಾಜಿಕ್ ಒಳಗಡೆ ಇನ್ನೊಂದು ಲಾಜಿಕ್ ಬರುತ್ತೆ. ಇಲ್ಲಿ -10 ಐತೆ. -10 ಇದ್ದು -6 ಬರ್ಬೇಕಂತಂದ ಹೇಳಿದ್ರೆ ಏನ್ ಮಾಡ್ಬೇಕು, ಇದು -10, ಇದು -6 ಬರ್ಬೇಕಂತಂದ ಹೇಳಿದ್ರೆ ನಾವೇನ್ ಮಾಡ್ಬೇಕಂದ್ರೆ +4 ಮಾಡ್ಬೇಕು. ಇದು -10 ಅಂದ್ರೆ ಸಿಂಪಲ್ ಆಗಿ. ಸೊ ಇವೆರಡು ಉಲ್ಟಾ ಆಯ್ತು ಅಂತಂದ ಹೇಳಿದ್ರೆ ಕಳಿತೀವಿ. ಈಗ ನೋಡ್ರಿ -10 ಐತೆ, ಅದ್ರೊಳಗೆ +4 ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ. ಅಂದ್ರ ಸೊ ಇವಾಗ ಎಷ್ಟು ಏನ್ ಮಾಡ್ಬೇಕು, 4ರಾಗ 10 ಕಳಿಬೇಕು. 4ರಾಗ 10 ಕಳೆದ್ರೆ ಎಷ್ಟು ಬರುತ್ತೆ, -6 ಬರುತ್ತೆ. ಸರ್ ಅದೇ ರೀ, 10ರೊಳಗೆ 4 ಕಳೆದ್ರಿ ಅಂತಂದ ಹೇಳಿದ್ರೆ +6 ಬರುತ್ತೆ. ಅದಕ್ಕೆ ಹೇಳೋದು -10 ಒಳಗಡೆ +4 ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ -6 ಬರುತ್ತೆ. ದೊಡ್ಡ ಸಂಖ್ಯೆ ಹಿಂದೆ ಯಾವ್ದು ಚಿಹ್ನೆ ಐತಲ್ಲ ಸೊ ಅದು ಬರುತ್ತೆ ನಾವು. ಸೊ -10 ಒಳಗಡೆ +4 ಮಾಡ್ರಿ ಅಂತಂತ ಹೇಳಿದ್ರೆ, ಅಂದ್ರೆ 4ರೊಳಗೆ -10 ಕಳೆದ್ರಿ ಅಂತಂತ ಹೇಳಿದ್ರೆ -6 ಬಂತು. ಸೇಮ್ ಅದೇ ತರ ನೋಡ್ರಿ ಇಲ್ಲಿ. ಸೊ -6 ಒಳಗಡೆ ಯಾವ್ದನ್ನ ಕಳೆದ್ರೆ -4 ಬರುತ್ತೆ. ಎಸ್, ಯಾವ್ದನ್ನ ಕಳೆದ್ರೆ ನೋಡ್ರಿ +2 ಅನ್ನ, ಅಂದ್ರೆ +2 ಒಳಗಡೆ -6 ಕಳೆದ್ರಿ ಅಂತಂದ ಹೇಳಿದ್ರೆ -4 ಬರುತ್ತೆ. ಇವಾಗ ನೋಡ್ರಿ ಏನಂತಂದ ಹೇಳಿದ್ರೆ +2 ಒಳಗಡೆ -6 ಅನ್ನ ಕಳೆದ್ರಿ ಅಂತಂದ ಹೇಳಿದ್ರೆ ಎಷ್ಟು ಬರುತ್ತೆ, 6ರಾಗ 4 ಕಳೆದ್ರೆ 6ರಾಗ 2 ಕಳೆದ್ರೆ 4. ದೊಡ್ಡ ಸಂಖ್ಯೆಯಿಂದ ಯಾವ ಚಿಹ್ನೆ ಐತಿ, ಮೈನಸ್ ಐತೆ. ಸೊ ಇಷ್ಟ ಬಂತು. ಸೊ ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದು ಇಲ್ಲಿಗೆ ಮುಗಿಲಿಲ್ಲ, ಇನ್ನೊಂದು ಬರುತ್ತೆ. ಸೊ ಇದೆಲ್ಲ ಹೆಂಗ್ ಬಂತು ಅಂತಂದ ಹೇಳಿ ನಾವು ನೋಡ್ಕೊಂತ ಹೋಗ್ಬೇಕು ಇವಾಗ. ಸೊ ಇದೇ ಏನಂತಂದ ಹೇಳಿದ್ರೆ ಇಲ್ಲಿ 2 ಐತೆ, ಇಲ್ಲಿ 4 ಐತೆ. ಸೊ ಇವಾಗ ಏನ್ ಮಾಡ್ತೀವಿ ಅಂತಂದ ಹೇಳಿದ್ರೆ /2 ಮಾಡ್ರಿ ಅಂತಂದ ಹೇಳಿದ್ರೆ 2 ಬರುತ್ತೆ. ಸೇಮ್ ಅದೇ ತರ ನೆಕ್ಸ್ಟ್ ಪದ ಬರ್ಬೇಕಂತಂದ ಹೇಳಿದ್ರೆ /2 ಮಾಡ್ಬೇಕಂತ ಇದನ್ನ ಏನ್ ನೋಡ್ರಿ, /2 ಮಾಡ್ರಿ. ಇದನ್ನ ಎಷ್ಟು ಬಂತು, 2 ಬಂತು. ಸೊ 2 ಉಳಿದು ಇಲ್ಲಿ ಬರುತ್ತೆ. ಇದನ್ನ /2 ಮಾಡ್ರಿ ಎಷ್ಟು ಬಂತು, 1 ಬಂತು. ಸೇಮ್ ಅದೇ ತರ ಇಲ್ಲಿ ನೋಡ್ರಿ, ಇದನ್ನ ಏನ್ ಮಾಡ್ಬೇಕಂತಂತ ಹೇಳಿದ್ರೆ, ಸೊ ಒಂದನ್ನ ಇಲ್ಲಿ ನಾವು ಸೇಮ್ ಅದೇ ತರ -4 ಒಳಗಡೆ +1 ಮಾಡ್ರೆ ಎಷ್ಟು ಬರುತ್ತೆ, -3 ಬರುತ್ತೆ. ಎಸ್, ಎಲ್ಲಿ ಇಷ್ಟು ಬಂತು, -3 ಬಂತು. ಸೊ ಇದನ್ನ ಏನ್ ಮಾಡ್ಬೇಕು, -3. ಸೊ ನಾವ್ ಇಲ್ಲಿ ಕಳಿಬೇಕು ಇದ್ರೊಳಗಡೆ. ಸೊ 8 ಒಳಗೆ -3 ಕಳೆದ್ರೆ ಅಂತಂದ ಹೇಳಿದ್ರೆ ಎಷ್ಟು ಉಳಿತಾ, 5 ಬರುತ್ತೆ. ಇದೇನಪ್ಪಾ ಅಂದ್ರೆ ನಮ್ಗ ಕರೆಕ್ಟ್ ಆಗಿರೋ ಆನ್ಸರ್ ಆಗುತ್ತೆ. ಎಸ್, ಎಲ್ರಿಗೂ ಗೊತ್ತಾಯ್ತಾ ಇದು.
ಸೊ ಈ ನೀವು ನೋಡಿದ ತಕ್ಷಣ ಏನಂತಂದ್ ಹೇಳಿದ್ರೆ ಸರ್ ಬಹಳ ಈಸಿ ಐತ್ರಿ ಇದ, ಬಟ್ ಆದ್ರೆ ಏನಂತಂದ್ ಹೇಳಿದ್ರೆ ತುಂಬಾ ಟಫ್ ಆಗೈತಿ ಇದು ಟಫೆಸ್ಟ್ ಕ್ವಶನ್. ಸೊ ಈ ರೀತಿ ಅಂದ್ರೆ ಲಾಜಿಕ್ ಒಳಗಡೆ ಲಾಜಿಕ್ ಏನಂತಂದ್ ಹೇಳಿದ್ರೆ ನಾವು ಮಾಡ್ಬೇಕಾಗತ್ತೆ. ಇದು ಎಷ್ಟು ಜನರಿಗೆ ಅರ್ಥ ಆಗಿದೆ ಅಂತ ಗೊತ್ತಿಲ್ಲ. ಜಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸೊ ಈ ತರ ಕ್ವಶನ್ಸ್ ಗಳನ್ನ ಕೇಳಲ್ಲ ನಿಮ್ಗೆ ಏನಂತಂದ್ ಹೇಳಿದ್ರೆ ಈ ತರ ಕ್ವಶನ್ಸ್ ಗಳನ್ನ ಕೇಳಲ್ಲ. ಸೊ ನಾನು ಜಸ್ಟ್ ಎಕ್ಸಾಂಪಲ್ ಎಷ್ಟು ಟಫ್ ಆಗಿರ್ತಾವ ಅಂತಂದ್ ಹೇಳಕ್ ನಾನು ನಿಮ್ಗೆ ಏನಂತ ಹೇಳಿದ್ರೆ ಅದ್ ಎಕ್ಸಾಂಪಲ್ ತಗೊಂಡಿದ್ದು. ಸೊ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಈಸಿ ಆಗಿ. ನೆಕ್ಸ್ಟ್ ಏನಂತ ಹೇಳಿದ್ರೆ ಕ್ವಶನ್ ಪೇಪರ್ ಅಲ್ಲಿ ಕೇಳಿರೋದ್ನ. ನೆಕ್ಸ್ಟ್ ಕ್ವಶನ್ ಏನೈತಿ 7 ಐತೆ, ಅದಾದ ನಂತರ 10 ಐತೆ, ಅದಾದ ನಂತರ 15 ಐತೆ, ಆಮೇಲೆ 22 ಐತೆ. ಸೊ ನೆಕ್ಸ್ಟ್ ಯಾವ್ದು ಅಂತ ಕೇಳಿದಾರೆ, ನಾವೇನೇನ್ ಮಾಡ್ಬೇಕು, ಪ್ಲಸ್ ಯಾವ್ದು ಮಾಡ್ಬೇಕು, ಮೈನಸ್, ಮಲ್ಟಿಪ್ಲಿಕೇಶನ್, ಡಿವೈಡೆಡ್ ಬೈ, ಸ್ಕ್ವೇರ್, ಕ್ಯೂಬ್, ಇಷ್ಟರೊಳಗೆ ಏನ್ ಬರುತ್ತೆ ಅಂತ ನೋಡ್ಬೇಕು. ಸೇಮ್ ಅದೇ ತರ ನೋಡ್ರಿ 7ರಿಂದ 10 ಆಗ್ಬೇಕಂದ್ರೆ ಏನೇನಾಗೈತೆ ಅಲ್ಲಿ. ಸೊ 7ರಿಂದ 10 ಅಂತಂದ ಹೇಳಿದ್ರೆ +3 ಮಾಡಿದೇನ್ರಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ 10ರಿಂದ 15 ಆಗ್ಬೇಕಂದ್ರೆ ಸರ್ ಇಲ್ಲಿ +5 ಮಾಡಿದನ್ರಿ. ಎಸ್ ಕರೆಕ್ಟಾ. ಸೊ ಅದಾದ ನಂತರ ಇಲ್ಲಿ ನೋಡ್ರಿ 15ರಿಂದ 22 ಆಗಕ್ಕ 15 16 ಎಸ್ ಇಲ್ಲಿ 7 ಮಾಡಿದನ್ರಿ, +7 ಮಾಡಿದನ್ರಿ. ಇನ್ ನೆಕ್ಸ್ಟ್ ಬರ್ಬೇಕಂತಂದ ಹೇಳಿದ್ರೆ ಅವ್ ಏನ್ ಮಾಡ್ಬೇಕ್ರಿ. ಸೊ 3 5 7 ಇವೇನಂತಂದ ಹೇಳಿದ್ರೆ ಬೆಸ ಸಂಖ್ಯೆಗಳು, ಆಡ್ ನಂಬರ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಾಗ, ಬೆಸ ಸಂಖ್ಯೆಗಳು. ಸೊ 3 5 7 ಏನಂತಂದ ಹೇಳಿದ್ರೆ ಒಂದ್ ಲಾಜಿಕ್ ಒಳಗಡೆ, ಒಂದು ಸರಣಿ ಒಳಗಡೆ. ಸೊ 7 ಆದ ನಂತರ ಯಾವ್ದು ಬರುತ್ತೆ, 9 ಬರುತ್ತರಿ. ಸೊ 22ಕ್ಕ +9 ಮಾಡ್ರಿ ಅಂತಂದ ಹೇಳಿದ್ರೆ ಏನ್ ಬರುತ್ತರಿ. ಸೊ ಆ ಆನ್ಸರ್ ಅನ್ನ ನಾವ್ ಇಲ್ಲಿ ಬರ್ಬೇಕು. ಎಷ್ಟು ಬರುತ್ತೆ ಅಂತಂತ ಹೇಳಿದ್ರೆ 31 ಬರುತ್ತೆ. ಇದೇನಂದ್ರೆ ನಮ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಆಗುತ್ತೆ. ಸೇಮ್ ಅದೇ ತರ ನೋಡ್ರಿ 2 6 12 20 ಐತೆ. ಅದಾದ ನಂತರ ನೆಕ್ಸ್ಟ್ ಸಂಖ್ಯೆ ಯಾವ್ದು ಬರುತ್ತೆ ಅಂತಂದ ಹೇಳಿ, ಪ್ಲಸ್, ಮೈನಸ್, ಮಲ್ಟಿಪ್ಲಿಕೇಶನ್, ಅದಾದ ನಂತರ ಡಿವೈಡೆಡ್ ಬೈ, ಸ್ಕ್ವೇರ್, ಅದಾದ ನಂತರ ಕ್ಯೂಬ್ ಮಾಡ್ಬೇಕು. ನೆಕ್ಸ್ಟ್ ಎಲ್ಲಾನು ಬರ್ತಾವ. ಸೊ ಇಲ್ಲಿ ನಾವು ಏನ್ ಮಾಡ್ಬೇಕಂತಂದ್ರೆ ಕಂಡುಹಿಡಿಬೇಕು. ಸೊ 2 ಆದ ನಂತರ 6 ಆಗೈತೆ. ಸೊ 2 ಆದ ನಂತರ ನೆಕ್ಸ್ಟ್ 6 ಆಗೈತೆ. ಇಲ್ಲಿ ಡಿಫ್ರೆನ್ಸ್ ಎಷ್ಟೈತೆ, 4 ಐತೆ. ಸರ್ 2 4 ಕೂಡಿಸಿದ್ರೆ 6 ಬಂತ್ರಿ. ಸೇಮ್ ಅದೇ ತರ 6 12 ಆಗ್ಬೇಕಂದ್ರೆ ಸರ್ 6 + 6 6 + 6 ಮಾಡಿದಾಗ 12 ಬಂತ್ರಿ. ಅದಾದ ನಂತರ ಸೇಮ್ ಅದೇ ತರ ನೋಡಿ 12ರಾಗ ಎಷ್ಟು ಕೂಡಿಸಿದ್ರೆ 20 ಬರುತ್ತೆ. ಸರ್ 8 ಕೂಡಿಸಿದ್ರೆ 20 ಬರುತ್ತೆ. 12 ಎಂಟ್ಲೆ 20. ಸೇಮ್ ಅದೇ ತರ ನೆಕ್ಸ್ಟ್ ಇವೆಲ್ಲ ಸರಣಿ ಒಳಗದಾವ. 4 6 8 ನೆಕ್ಸ್ಟ್ ಏನ್ ಬರುತ್ತೆ, ಸಿಂಪಲ್ 10 4 10. ಇವೆಲ್ಲ ಏನಂತಂದ ಹೇಳಿದ್ರೆ ಸಮ ಸಂಖ್ಯೆಗಳು. +2 ಮಾಡ್ಕೊಂತ ಹೋಗ್ಯಾನ. 4 ಐತೆ, +2 6, +2 8, +2 10. ಸೊ ಈ 10ನ್ನ ಈ 20ರೊಳಗೆ ಕೂಡಿಸಿದ್ರೆ ಎಷ್ಟು ಬಂತು, 30 ಬಂತು. ಸೇಮ್ ಅದೇ ತರ ನೆಕ್ಸ್ಟ್ ಯಾವ್ದು ಬರುತ್ತೆ, ಸರ್ ಇಲ್ಲಿ 12 ಆಗತ್ತೆ, +2 ಇಲ್ಲಿ ಎಷ್ಟು ಬಂತು, 42 ಬಂತು. ಸೇಮ್ ಈ ತರ ಏನಂತಂದ ಹೇಳಿದ್ರೆ ಮಾಡ್ತಾ ಹೋಗ್ಬೇಕು. ನಮ್ಗೆ ಆನ್ಸರ್ ಎಷ್ಟು ಬಂತು ಇಲ್ಲಿ 30. ಸೊ ಎಲ್ರಿಗೂ ಅರ್ಥ ಆಗ್ತಿದ್ಯಾ. ಸೇಮ್ ಇದೇ ತರ ಕ್ವಶನ್ಸ್ ಗಳಿರ್ತಾವ. ನೆಕ್ಸ್ಟ್ ನೋಡ್ರಿ 3 ಐತೆ, 8 ಐತೆ, ಅದಾದ ನಂತರ 15 ಐತೆ, ಆಮೇಲೆ 24 ಐತೆ. ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಕ್ವಶನ್ ಕೇಳಿದಾರೆ. ಇದೇನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗೆ ಹೋಮ್ ವರ್ಕ್ 1. ಸೊ ಇದ್ರದ್ದು ಏನಂತಂದ ಹೇಳಿದ್ರೆ ಲಾಜಿಕ್ ಕಂಡು ಹಿಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ನನಗೆ ಆನ್ಸರ್ ಅನ್ನ. ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ 5 ಐತಿ, 12 ಐತಿ, 27 ಐತಿ, ಅದಾದ ನಂತರ 50 ಐತಿ. ಸೊ ನೆಕ್ಸ್ಟ್ ಏನ್ ಕೇಳಿದಾನ, ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತಾ ಅಂತ ಕೇಳಿದಾನ. ಸೊ ನಾವು ಎಲ್ಲಾನು ಮಾಡ್ಕೊಬೇಕು. ಇವಾಗ ನಾವು ಫಸ್ಟ್ ಏನ್ ಕಂಡುಹಿಡಿಯೋಣ ಅಂತಂದ ಹೇಳಿದ್ರೆ ಡಿಫ್ರೆನ್ಸ್ ಕಂಡುಹಿಡಿಯೋಣ. ಸೊ ಫಸ್ಟ್ ಏನೈತಿ, ಸಂಖ್ಯೆ 5 ಐತಿ. ಅದಾದ ನಂತರ ನೆಕ್ಸ್ಟ್ 12 ಆಗೈತಿ. 5ರಿಂದ 12 ಆಗ್ಬೇಕಂತಂದ ಏನ್ ಮಾಡಿದಾರೋ +7 ಮಾಡಿದಾನ. ಸೇಮ್ ಅದೇ ತರ ನೋಡ್ರಿ ಇಲ್ಲಿ 12 ಐತೆ. ನೆಕ್ಸ್ಟ್ ಸಂಖ್ಯೆ ಏನೈತಿ 27 ಆಗೈತೆ. ಸೊ ಇದ್ರದ್ದು ಡಿಫ್ರೆನ್ಸ್ ವ್ಯತ್ಯಾಸ ಎಷ್ಟಾಗತ್ತೆ ಕಡೀರಿ ನೋಡೋಣ. ನಾನು ಹಿಂಗೆ ಕಳಿತೀನಿ ಇಲ್ಲಿ. ಸೊ 7ರಾಗ 2 ಹೋದ್ರೆ 5. ಸೊ ಅದಾದ ನಂತರ 2ರಾಗ 1 ಹೋದ್ರೆ 1. ಸೊ 15. ಸೇಮ್ ಅದೇ ತರ ನೋಡ್ರಿ ನೆಕ್ಸ್ಟ್ 50ರೊಳಗೆ 27 ಕಳೆದ್ರೆ ಎಷ್ಟು ಉಳಿತು ನೋಡ್ರಿ. ಸೊ 10ರಾಗ 7 ಕಳೆದ್ರೆ 3, ಕೈಲ 1 ಬರುತ್ತೆ ಇಲ್ಲಿ. ಸೊ 5ರಾಗ 3 ಕಳೆದ್ರೆ ಎಷ್ಟು, 23. ನೆಕ್ಸ್ಟ್ ಏನ್ ಬರುತ್ತೆ ಇವಾಗ, ಈಗ ನಾವು ಲಾಜಿಕ್ ಹುಡ್ಕೊಬೇಕು. ಲಾಜಿಕ್ ಹುಡುಕ್ಲೇಬೇಕು ಇವಾಗ. ಸರ್ ಇಲ್ಲಿ ಏನೈತ್ರಿ 7 ಐತ್ರಿ, ಅದಾದ ನಂತರ 15 ಐತ್ರಿ, ಅದಾದ ನಂತರ 23 ಐತ್ರಿ. 7 15 23 ಹೆಂಗ್ ಹುಡ್ಕೋದು ಇದನ್ನ. ಸೊ ಇಲ್ಲಿ ಸಿಂಪಲ್ ನೋಡ್ರಿ ಸರ್ ಇಲ್ಲಿ 7 ಐತ್ರಿ. ಸೊ ಇಲ್ಲಿ 7 ಆದ ನಂತರ ನೆಕ್ಸ್ಟ್ 15 ಬರ್ಬೇಕಂದ್ರೆ +8 ಮಾಡಿದಾರೆ. ಅದಾದ ನಂತರ 7 8 ಎಷ್ಟಾಯ್ತು, 15 ಆಯ್ತು. ಸರ್ ಸೇಮ್ +8 ಮಾಡಿದಾರೆ. ನಮಗ್ ಸೇಮ್ ಲಾಜಿಕ್ ಬರ್ಬೇಕು ಸರ್. ಮತ್ತೆ +8 ಮಾಡಿದಾರೆ. ಎಷ್ಟು ಬಂತ್ರಿ ಇಲ್ಲಿ, ಸರ್ 23 ಬಂತ್ರಿ. ಸೇಮ್ ಇದಕ್ +8 ಮಾಡೋಣ್ರಿ, ಎಷ್ಟು ಬರತ್ರಿ, 31 ಬರುತ್ತೆ. 23 + 8 ಕರೆಕ್ಟ್ ಅಲ್ರಿ. 23 + 8 31 ಐತ್ರಿ. ಸೊ ಈ 31ನ್ನ ನಾವ್ ಏನ್ ಮಾಡ್ಬೇಕಂತಂತ ಹೇಳಿದ್ರಿ, ಇದಕ್ ಕೂಡಿಸ್ಬೇಕ್ರಿ. ಕರೆಕ್ಟ್ ಅಲ್ವಾ. ಇದ್ ಲೈನ್ ಬಂತು.
ಸೊ ಇಲ್ಲಿ ಪ್ಲಸ್ ಎಂಟ್ ಮಾಡಿದ ತಕ್ಷಣ ಈ ಲೈನ್ ಬಂತು. ಇವಾಗ ನಾವೇನ್ ಮಾಡಿದ್ವಿ, 27ಕ್ಕೆ 23 ಕೂಡಿಸಿದ್ರೆ 50 ಬಂದೈತೆ. ಸೇಮ್ 50ಕ್ಕೆ 31 ಕೂಡಿಸಿದ್ರೆ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ ಸರ್ 81 ಬರುತ್ತದೆ. ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ 81 ಆಗುತ್ತೆ. ಇಲ್ಲಿ ನೋಡ್ರಿ ಕರೆಕ್ಟ್ ಆಗಿ ನೋಡ್ರಿ. ಸೊ 5ರಾಗ 12 ಕರೆದ್ರೆ ಎಷ್ಟು, 7. ಸೇಮ್ ಅದೇ ತರ. ಸೊ ಇಲ್ಲಿ 12 ಐತೆ, ಅದಾದ ನಂತರ ನೆಕ್ಸ್ಟ್ 27 ಆಗೈತೆ ಅಂದ್ರೆ ಪ್ಲಸ್ 15 ಮಾಡಿದಾನ. ಅದಾದ ನಂತರ ಇಲ್ಲಿ 27 ಐತೆ, ನೆಕ್ಸ್ಟ್ 50 ಆಗೈತೆ ಸಂಖ್ಯೆ, ಅಲ್ಲಿ ಏನ್ ಮಾಡಿದಾನ ಪ್ಲಸ್ 23 ಮಾಡಿದಾನ. ಸೇಮ್ ಅದೇ ತರ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಪ್ಲಸ್ 31 ಮಾಡ್ರಿ ಏನಂತಂದ್ ಹೇಳಿದ್ರೆ ನಮ್ಗ 81 ಆನ್ಸರ್ ಬರುತ್ತೆ. ಬಟ್ ಆದ್ರೆ ಇದು ಲಾಜಿಕ್ ಪ್ರಕಾರ ಇಲ್ಲ ಸರ್. ಇಲ್ಲಿ 7 ಐತಿ, ಅಲ್ಲಿ 15 ಐತ್ರಿ, ಆಮೇಲೆ 23, ಇಲ್ಲಿ 31, ನಮ್ಗೆ ಏನ್ ಗೊತ್ತಾಗತ್ರಿ. ಸೊ ಈ ತರ ಬಂತು ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ನೋಡ್ಬೇಕು, ಇನ್ನೊಂದ್ಸರಿ ಮಾಡೋದು. ಸೊ 7ರಿಂದ 15 ಆಗಕ್ಕೆ ಏನಾಗೈತಿ, ಪ್ಲಸ್ 8 ಮಾಡಿದಾನ. 15ರಿಂದ 23 ಆಗಕ್ಕೆ ಏನಾಗೈತಿ, ಪ್ಲಸ್ 8 ಮಾಡಿದಾನ. ಸೊ 23ರಿಂದ 31 ಹಾಕಂತಂದ್ ಹೇಳಿದ್ರೆ ನಾವ್ ಮತ್ತೇನ್ ಮಾಡ್ಬೇಕು, ಪ್ಲಸ್ 8. ಸೇಮ್ ಲಾಜಿಕ್ ನ ಇಲ್ಲಿ ಅಪ್ಲೈ ಮಾಡಿದಾಗ 31 ಬರುತ್ತಾ. ಸೊ ಇಲ್ಲಿ 50ಕ್ಕೆ ಏನಂತಂದ್ ಹೇಳಿದ್ರೆ 31ನ್ನ ನಾವ್ ಏನ್ ಮಾಡ್ಬೇಕು, ಪ್ಲಸ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ನಮ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಬರುತ್ತಾ. ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಬೇಕು. ಸೇಮ್ ಅದೇ ತರ ನೋಡ್ರಿ, 4 ಐತೆ, ಅದಾದ ನಂತರ ನೆಕ್ಸ್ಟ್ 9, ಆಮೇಲೆ 19, ಆಮೇಲೆ 39, ನೆಕ್ಸ್ಟ್ ಸಂಖ್ಯೆ ಯಾವ್ದು ಬರುತ್ತ ಅಂತ ಕ್ವಶನ್ ಕೇಳಿದಾರೆ. ಎಸ್ ನೋಡ್ರಿ, ಸೇಮ್ ಅದೇ ತರ ಮಾಡ್ಕೊಂತ ಹೋಗ್ಬೇಕಷ್ಟ. ಈಗ ಫಸ್ಟ್ ಏನ್ ಕಂಡಿಡ್ಬೇಕು ನಾವು. ಸೊ ಇಲ್ಲೆಲ್ಲ ಅಂತಂತ ಹೇಳಿದ್ರೆ ಫಸ್ಟ್ ಗೆಲ್ಲ ಅದೊಂದು ದೊಡ್ಡ ಸಂಖ್ಯೆಯಿಂದ ಇಳಿಕೆ ಕ್ರಮದಲ್ಲಿ ಹೋಯ್ತಂದ್ರೆ ಇಲ್ಲೇನಂದ್ರೆ 100, ಆಮೇಲೆ 80, ಆಮೇಲೆ 60 ಈ ತರ ಇತ್ತು ಅಂತಂದ ಹೇಳಿದ್ರೆ ಫಸ್ಟ್ ಮೈನಸ್ ಮಾಡ್ತೇವೆ. ಇಲ್ಲಿ ಏನಾಗೈತಿ, ಪ್ಲಸ್ ಆಗಿದಾವ್, ಜಾಸ್ತಿ ಆಗ್ತಾ ಹೋಗಿದಾವ್. ನಾವ್ ಇವಾಗ ನೋಡ್ಬೇಕು. ಎಸ್ 4ರಿಂದ 9 ಆಗ್ಬೇಕಂದ್ರೆ ಎಷ್ಟನ್ನ ಕೂಡಿಸ್ಬೇಕು ನಾವು. ಸೊ 4ಕ್ಕೆ 5ನ್ನ ಕೂಡಿಸಿದ್ರೆ ಏನಾಗತ್ತೆ ಅಂತ ಹೇಳಿದ್ರೆ 9 ಬರುತ್ತೆ. ಎಸ್ ಸೇಮ್ ಅದೇ ತರ ನೋಡ್ರಿ, 9ರಿಂದ 19 ಆಗಕ್ಕ ಸರ್ ಇಲ್ಲಿ ಪ್ಲಸ್ 10ನ್ನ ಕೂಡಿಸಿದ್ರೆ 19 ಆಗತ್ತೆ. ಸೇಮ್ ಅದೇ ತರ ನೋಡ್ರಿ, ಇಲ್ಲಿ ಎಷ್ಟಾಗತ್ತ. ಸೊ 19ರಿಂದ 39 ಆಗ್ಬೇಕಂದ್ರೆ ಪ್ಲಸ್ 20. ಸೊ ಇಲ್ಲಿ ನೋಡ್ರಿ ನೆಕ್ಸ್ಟ್ ಯಾವ್ದನ್ನ ಕೂಡ್ಸಿದ್ರೆ ನಮ್ಗೆ ಆನ್ಸರ್ ಬರುತ್ತಾ ಅಂತಂದ ಹೇಳಿ ನಾವು ನೋಡ್ಕೋಬೇಕು. ಇವಾಗ ಇಲ್ಲಿ 5 ಐತಿ. ಸೊ 5 ಐತೆ. ಸೊ 5ನ್ನ ಏನ್ ಮಾಡಿದಾನ ಅಂತಂದ ಹೇಳಿದ್ರೆ ಡಬಲ್ ಮಾಡಿದಾನ, ಇಂಟು 2 ಮಾಡಿದಾನ, 10 ಬಂದೈತೆ. ಸೊ 10ನ್ನ ಇಂಟು 2 ಮಾಡಿದಾನ, 20 ಬಂದೈತೆ. ಈಗ ನಾವ್ ಏನ್ ಮಾಡ್ಬೇಕು, ಸೇಮ್ ಲಾಜಿಕ್ ಅಪ್ಲೈ ಮಾಡ್ಬೇಕು, ಇಂಟು 2 ಮಾಡ್ಬೇಕು. ಸೊ ಎಷ್ಟು ಬರಂತ, 40 ಬರುತ್ತ. ಪ್ಲಸ್ 40 ಮಾಡಿದ್ವು ಅಂತಂದ ಹೇಳಿದ್ರೆ ಇದಕ್ಕ ನಮ್ಗೆ ಆನ್ಸರ್ ಬರುತ್ತ. 39 ಪ್ಲಸ್ 40 ಮಾಡಿದ್ರೆ ಏನ್ ಬರುತ್ತೆ ನೋಡ್ರಿ, 79 ಬರುತ್ತ. ಇದೇನಪ್ಪಾ ಅಂತಂದ ಹೇಳಿದ್ರೆ ನಮ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತೆ. ನೋಡ್ರಿ ಇಲ್ಲಿ ನಾವು ನೋಡಿದ ತಕ್ಷಣ 4, 9, 19, 39 ಅಂದ ತಕ್ಷಣ ನಮ್ಗೆ ಏನ್ ಅನ್ಸುತ್ತೆ, ಸರ್ ಮಸ್ತ್ ಈಸಿ ಐತ್ರಿ. ಬಟ್ ಅದ್ರ ಲಾಜಿಕ್ ಅಪ್ಲೈ ಆಗತ್ತ. ಈಸಿ ಕ್ವಶನ್ಸ್, ಬಟ್ ಅದ್ರ ಲಾಜಿಕ್ ಪ್ರಕಾರ ಕ್ವಶನ್ಸ್ ಗಳನ್ನ ಕೇಳ್ತಾನ. ಸೊ ಇಲ್ಲಿ ಈಸಿ ಐತಿ ನೋಡ್ರಿ. 1, ಸೊ 2, 6, ಅದಾದ ನಂತರ 24 ಐತೆ. ಅದಾದ ನಂತರ ನೆಕ್ಸ್ಟ್ ಸಂಖ್ಯೆ ಯಾವುದು ಅಂತ ಕ್ವಶನ್ ಕೇಳಿದಾನ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗೆ ಹೋಮ್ ವರ್ಕ್ ನಂಬರ್ 2. ಸೊ ಇದನ್ನೆಲ್ಲಾನು ಏನಂತಂತ ಹೇಳಿದ್ರೆ ಮಾಡಿ ಲಾಜಿಕ್ ಹಾಕ್ಬೇಕು ನಮಗೆ. ಸೊ ಈ ತರ ಲಾಜಿಕ್ ಹಾಕ್ರಿ. ಸೊ ಇಲ್ಲಾದ ನಮ್ಗೆ ಅದು ಟೈಪ್ ಮಾಡಕ್ ಆಗ್ತಿಲ್ಲ, ಬುಕ್ ಅಲ್ಲಿ ಬರ್ದಿದ್ದೀರಿ ಅಂತಂತ ಹೇಳಿದ್ರೆ ಸೊ ಈ ಡಿಸ್ಕ್ರಿಪ್ಷನ್ ಅಲ್ಲಿ, ಈ ವಿಡಿಯೋ ಕೆಳಗಡೆ ಏನಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಐತಲ್ಲ, ಅದ್ರಲ್ಲಿ ಏನ್ ಮಾಡಿದೀನಿ ಅಂದ್ರೆ ಸೊ ವಾಟ್ಸ್ಆಪ್ ಗ್ರೂಪ್ ನಂಬರ್ ಕೊಟ್ಟಿದ್ದೀನಿ. ಅದಾದ ನಂತರ ನೆಕ್ಸ್ಟ್ ಟೆಲಿಗ್ರಾಮ್ ನಂಬರ್ ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೀನಿ. ಸೊ ಅದ್ರಲ್ಲಿ ನೀವ್ ಏನಂತ ಹೇಳಿದ್ರೆ ಜಾಯ್ನ್ ಆಗ್ಬೋದು. ಸೊ ಎಲ್ರು ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗ್ರಪ್ಪ. SSC ಸ್ಟಡಿ ಬಗ್ಗೆ ಅಂತ ಸಪರೇಟ್ ವಾಟ್ಸ್ಆಪ್ ಐತೆ. ಸೊ ಅದಕ್ಕೆ ಏನಂತ ಹೇಳಿದ್ರೆ ಜಾಯ್ನ್ ಆಗ್ರಿ. ಸೊ ಕೆಳಗಡೆ ಏನ್ ಮಾಡಿದೀನಿ ಅಂತಂತ ಹೇಳಿದ್ರೆ ನಾನು ನಿಮ್ಗೆ ಲಿಂಕ್ ಕೊಟ್ಟಿದ್ದೀನಿ, ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ, ಜಾಯ್ನ್ ಆಗ್ರಿ. ಎಸ್ ನೆಕ್ಸ್ಟ್ ನೋಡ್ರಿ, 9, 16, ಅದಾದ ನಂತರ 25 ಐತೆ, ಆಮೇಲೆ 36 ಐತೆ. ಸೊ ನೆಕ್ಸ್ಟ್ ಸಂಖ್ಯೆ ಯಾವುದು ಅಂತ ನಾವು ಕಂಡುಹಿಡಿಬೇಕು. ಸಿಂಪಲ್, ಇಲ್ಲಿ ಏನಂತಂದ್ ಹೇಳಿದ್ರೆ ಜಾಸ್ತಿ ಆಗ್ತಾ ಹೋಗೈತೆ. ಫಸ್ಟ್ ಏನ್ ಮಾಡ್ಬೇಕು ನಾವು, ಪ್ಲಸ್ ಎಷ್ಟು ಪ್ಲಸ್ ಅನ್ನ ಮಾಡಿದೇವೆ ಅಂತ ನೋಡ್ಕೊಂತ ಹೋಗ್ಬೇಕು. ನೋಡ್ರಿ ಟ್ರೈ ಮಾಡ್ರಿ. ಫಸ್ಟ್ ಸಂಖ್ಯೆ 9 ಐತಿ, ಅದಾದ ನಂತರ ನೆಕ್ಸ್ಟ್ 16 ಆಗೈತೆ. ಸೊ ಇಲ್ಲಿ ಏನ್ ಮಾಡಿದೀವಿ, ಪ್ಲಸ್ 7 ಮಾಡಿದ್ವಿ. ಎಸ್ ಸೊ ಅದಾದ ನಂತರ ಸೇಮ್ ಹಂಗೆ ಇಲ್ಲಿ 16 ಐತೆ, ಅದಾದ ನಂತರ ನೆಕ್ಸ್ಟ್ ಎಷ್ಟಾಗೈತೆ, 25 ಆಗೈತೆ. ಸೊ 16ರಿಂದ 25 ಆಗ್ಬೇಕಂದ್ರೆ ನಾವು ಎಷ್ಟು ಪ್ಲಸ್ ಮಾಡ್ಬೇಕು, ಲೆಕ್ಕ ಮಾಡ್ರು. 17, 18, 19, 20, 21, 22, 23, 24, 25. ಸರ್ ಪ್ಲಸ್ 9 ಮಾಡ್ಬೇಕು. ಎಸ್ ಸೇಮ್ ಅದೇ ತರ ಮಾಡ್ಕೊಂತ ಹೋಗೋದ, ನಾನು ನಿಮ್ ತರಾನೇ. ಎಸ್ 25 ಆದ ನಂತರ ನೆಕ್ಸ್ಟ್ ಎಷ್ಟಾಗೈತಿ, 36 ಆಗೈತೆ. ಸೊ ಎಷ್ಟು ಕೂಡ್ಸ್ಬೇಕ್ರಿ, ಪ್ಲಸ್ 11ನ್ನ ಕೂಡ್ಸಿದಾಗ ಏನಂತಂದ ಹೇಳಿದ್ರೆ ನಮ್ಗೆ 36 ಆಗತ್ತ. ಇಲ್ಲಿ ನಿಮ್ಗೆ ಈಸಿ ಆಗಿ ಗೊತ್ತಾಯ್ತು ನೋಡಿ, ಇಲ್ಲಿ 7 ಐತಿ. ಸೊ ಇದಕ್ಕೆ ಏನ್ ಮಾಡಿದಾನ, ಪ್ಲಸ್ 2 ಮಾಡಿದಾಗ 9 ಬಂದೈತಿ. ನೆಕ್ಸ್ಟ್ ಇದಕ್ ಪ್ಲಸ್ 2 ಮಾಡಿದಾನ, ಇಲ್ಲಿ ಏನ್ 11 ಬಂದೈತಿ. ನಾವ್ ಇದಕ್ಕೆ ಏನ್ ಮಾಡ್ಬೇಕು, ಪ್ಲಸ್ 2 ಮಾಡ್ಬೇಕು. ಎಷ್ಟು ಬರುತ್ತೆ, 13 ಬರುತ್ತೆ. ಈ 13ನ್ನ ನಾವು ಇದಕ್ ಕೂಡಿಸಿದ್ವಿ ಅಂತಂದ ಹೇಳಿದ್ರೆ ನಮ್ಗೆ ಆನ್ಸರ್ ಬರುತ್ತೆ. ಎಷ್ಟು ಆನ್ಸರ್ ಬಂತು ನಮ್ಗೆ ಇವಾಗ, 36 ಪ್ಲಸ್ 13. 36 ಪ್ಲಸ್ 13 ಎಷ್ಟಾಗತ್ತ, 6, 3, 9, 3 ಪ್ಲಸ್ 1 4, 49. ನಮ್ಗೆ 49 ಏನಂತಂದ ಹೇಳಿದ್ರೆ ನಮ್ಗೆ
ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತ. ನೋಡ್ರಿ ಎಷ್ಟು ಚಂದ ಇದಲ್ಲ ಲಾಜಿಕ್ ಎಲ್ಲ. ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಲಾಜಿಕ್ ಗಳನ್ನ ನಾವು ಮಾಡ್ತಾ ಹೋಗ್ಬೇಕು. ಎಸ್ ನೆಕ್ಸ್ಟ್ ನೋಡ್ರಿ ಕ್ವಶನ್ ಏನೈತಿ, 11, 14, 19 ಅದಾದ ನಂತರ ನೆಕ್ಸ್ಟ್ 26 ಆಮೇಲೆ ನೆಕ್ಸ್ಟ್ ಯಾವ ಸಂಖ್ಯೆ ಐತಿ ಥಿಂಕ್ ಮಾಡ್ರಿ. ಸೊ ನೋಡ್ರ ಎಲ್ರಿಗೂ ಶೇರ್ ಮಾಡ್ರಿ. ಸೊ ಏನಪ್ಪಾ ಅಂತಂತ ಹೇಳಿದ್ರೆ ಒಂದೇ ಪ್ರಾಬ್ಲಮ್ ಆಗೈತೆ ನನ್ಗೆ, ಏನಂತಂತ ಹೇಳಿದ್ರೆ ಜಾಸ್ತಿ ಜನರಿಗೆ ಯಾರಿಗೂ ಗೊತ್ತಾಗತ್ತಿಲ್ಲ. ಸೊ ಎಲ್ರು ಏನ್ ಮಾಡ್ತಿದಾರೆ ಅಂತಂದ ಹೇಳಿದ್ರೆ ಹಳ್ಳಿ ಕಡೆ ಆಗಿರ್ಬೋದು, ಸಿಟಿ ಒಳಗಾಗಿರ್ಬೋದು, ದುಡ್ಡು ಕೊಟ್ಬಿಟ್ಟು ಕೋಚಿಂಗ್ ಎಲ್ಲ ಹೋಗ್ತಿದಾರ, ಕರೆಕ್ಟ್ ಆಗಿ ಅಲ್ಲಿ ಹೇಳ್ಕೊಡ್ತಿದಾರೋ ಇಲ್ಲ ಗೊತ್ತಿಲ್ಲ, ಅದು ನನ್ಗೆ ಸೆಕೆಂಡ್ರಿ. ಬಟ್ ಆದ್ರೆ ನಾನೇನ್ ಮಾಡಿದೀನಿ ಅಂತಂತ ಹೇಳಿದ್ರೆ ಒಂದು ಹೊಸದು, ಸೊ ಎಲ್ರಿಗೂ ಯೂಸ್ ಆಗ್ಲಿ ಅಂತಂದ ಹೇಳಿ ನಾನು ಇದನ್ನ ಸ್ಟಾರ್ಟ್ ಮಾಡಿದೀನಿ. ಸೊ ಪ್ರತಿಯೊಬ್ಬರಿಗೂ ರೀಚ್ ಆಗ್ಬೇಕು. ಇವನ್ ಅಗ್ನಿವೀರ ವಿಡಿಯೋಸ್ಗಳನ್ನೆಲ್ಲ ಮಾಡಾಕಿದೀನಿ, CRPF ಮಾಡಾಕಿದೀನಿ, ಮಿಲಿಟರಿ ಸಂಬಂಧಪಟ್ಟ ಎಲ್ಲಾ ವಿಡಿಯೋಸ್ಗಳು ನನ್ನ ಅದ್ರಲ್ಲಿ ಇದಾವ. ಬಟ್ ಆದ್ರೆ ಏನಪ್ಪಾ ಅಂತಂದ ಹೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ಸೊ ಅದೇನಪ್ಪಾ ಅಂತಂದ ಹೇಳಿ ನಿಮ್ ಕರ್ತವ್ಯ. ಸೊ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋಸ್ಗಳನ್ನ ಮಾಡಿ ಹಾಕ್ಬೇಕು. ಸೊ ನಂದು ಒಂದು ಆಸೆ ಇರತ್ತಲ್ಲ, ಎಲ್ಲ ಮಾಡಾಕ್ಬೇಕು, ಎಲ್ರಿಗೂ ರೀಚ್ ಆಗ್ಬೇಕು. ಕೆಲವು ಜನ ನನ್ಗೆ ಹೇಳಿದ್ರು, ಸರ್ ನೀವು ಜಾಸ್ತಿ ಪಬ್ಲಿಸಿಟಿ ಕೊಡಂಗಿಲ್ರಿ, ಅದಕ್ಕೆ ಆಗಂಗಿಲ್ಲ. ಸೊ ಏನಂತಂತ ಹೇಳಿದ್ರೆ, ಸೊ ನನ್ ಕಡೆಯಿಂದ ನಿಮ್ಗೆ ರಿಕ್ವೆಸ್ಟ್, ಸೊ ನನ್ ಕಡೆಯಿಂದ ವಿಡಿಯೋಸ್ಗಳು ತುಂಬಾ ಇಷ್ಟ ಆಗ್ತಾ ಇದ್ರೆ, ಯೂಸ್ ಆಗ್ತಾ ಇದ್ರೆ ಎಲ್ರಿಗೂ ಸ್ಪ್ರೆಡ್ ಮಾಡ್ಬಿಡ್ರೋ, ಒಂದ್ಸರಿ ನೋಡ್ಬಿಡೋಣ. ಎಲ್ರಿಗೂ ರೀಚ್ ಆಗ್ಲಿ. ಸೊ ಎಲ್ರಿಗೂ ರೀಚ್ ಆಯ್ತು ಅಂತಂದ್ರೆ ನನ್ಗೂ ಖುಷಿ, ನಮ್ಮ ಅಪ್ಪ ಅಮ್ಮನಿಗೂ ಖುಷಿ. ಸೊ ಅವ್ರಿಗೂ ಒಂದ್ ಹೆಮ್ಮೆ ಇರುತ್ತಲ್ಲ, ನೀವು ಜಾಬ್ ಆದ್ರೆ ನಿಮ್ಗೂ ಒಂದ್ ಹೆಮ್ಮೆ ಇರುತ್ತೆ, ನಿಮ್ಮ ಅಪ್ಪ ಅಮ್ಮನ್ಗೂ ಹೆಮ್ಮೆ ಇರುತ್ತೆ, ಎಲ್ರಿಗಿಂತ ಖುಷಿ ನನಗ್ ಜಾಸ್ತಿ. ಎಸ್ ನೋಡೋಣ. ಎಸ್ ಕ್ವಶನ್ ನೋಡ್ರಪ್ಪ. ಸೊ ಎಲ್ರಿಗೂ ಶೇರ್ ಮಾಡ್ರಿ, ವಾಟ್ಸಪ್ ಸ್ಟೇಟಸ್ ಅದು ಇಡ್ರಿ, ನಿಮ್ ಫ್ರೆಂಡ್ಸ್ಗೆಲ್ಲ ಹೇಳ್ರಿ, ಸಬ್ಸ್ಕ್ರೈಬ್ ಆಗ್ಲಿ, ಜಾಸ್ತಿ ಜನ ನೋಡ್ಲಿ. ಇದು ಇಷ್ಟೇ ಆಸೆ ನಂದು, ಮತ್ತೇನಿಲ್ಲ. ಜಾಸ್ತಿ ಜನ ನೋಡ್ಬೇಕು, ಜಾಸ್ತಿ ಜನ ಸಬ್ಸ್ಕ್ರೈಬ್ ಆಗ್ಬೇಕು, ಪ್ರತಿಯೊಬ್ಬರಿಗೂ ಹೋಗಿ ರೀಚ್ ಆಗ್ಬೇಕು. ಯಾಕಪ್ಪ ಅಂತಂದ ಹೇಳಿದ್ರೆ ಸಿಂಪಲ್ ಥಿಂಗ್ಸ್ ಗಳನ್ನು ಕೂಡ ನಾನು ತುಂಬಾ ಈಸಿಯಾಗಿ ಹೇಳ್ತಿದ್ದೀನಿ. ಸೊ ಇದು ಬಿಡ್ರು ಇವಾಗ ಜಸ್ಟ್ ಆಕ್ಚುಲಿ ನಾನ್ ಹೇಳ್ಕೊಡೋದು ಯಾವ ವಿಷಯ ಅಂತಂದ ಹೇಳಿದ್ರೆ ಆಕ್ಚುಲಿ ನಾನು ಜಿಯೋಗ್ರಫಿ ಹೇಳ್ಕೊಡ್ತೀನಿ. ನಾನು ಜಿಯೋಗ್ರಫಿ ವಿಡಿಯೋಸ್ಗಳನ್ನೇ ಮಾಡಾಕಿಲ್ಲ. ಸೊ ಯಾರ್ಯಾರು ಯಾವ ವಿಡಿಯೋ ಕೇಳ್ತಾರ ಆ ವಿಡಿಯೋಸ್ಗಳನ್ನ ನಾನು ಮಾಡಿ ಹಾಕ್ತಾ ಹೋಗ್ತಾ ಇದ್ದೀನಿ. ಆಕ್ಚುಲಿ ನಂದು ಸ್ಪೆಷಲ್ ಸಬ್ಜೆಕ್ಟ್ ಜಿಯೋಗ್ರಫಿ. ಅದನ್ನ ನಾನು ಇನ್ನೂ ಯಾರಿಗೂ ಹೇಳೇ ಕೊಟ್ಟಿಲ್ಲ. ಸೊ ನಾನು ಜಸ್ಟ್ ಏನಂತಂದ ಹೇಳಿದ್ರೆ ಒಂದೆಲ್ಲೋ ಒಂದು ಕೋಚಿಂಗ್ ಸೆಂಟರ್ ಅಲ್ಲಿ ನಾನು ವರ್ಕ್ ಮಾಡುವಾಗ ನಾನು ಜಿಯೋಗ್ರಫಿ ತಗೊಂಡು ಕ್ಲಾಸ್ ಮಾಡ್ತಾ ಇದ್ದೆ. ಸಮ್ ವಿಷಯಗಳಿಂದ ಏನಂತಂದ ಹೇಳಿದ್ರೆ ನಾನು ಅಲ್ಲಿಂದ ಹೊರಗಡೆ ಬಂದು ಅಲ್ಲಿ ಇಷ್ಟ ಆಗ್ಲಿಲ್ಲ, ಸಿಸ್ಟಮೇ ಇಷ್ಟ ಆಗ್ಲಿಲ್ಲ. ಸೊ ದುಡ್ಡು ತಗೊಳ್ಳೋದು, ಕರೆಕ್ಟ್ ಆಗಿ ಟೀಚ್ ಮಾಡಂಗಿಲ್ಲ, ಏನಿಲ್ಲ. ಸೊ ಆ ಸಿಸ್ಟಮ್ ಇಂದ ಹೊರಗಡೆ ಬಂದು ನಾನು ಏನ್ ಮಾಡ್ತಿದ್ದೀನಿ ಅಂತಂದ ಹೇಳಿದ್ರೆ, ಸೊ ಈ ತರ ಯೂಟ್ಯೂಬ್ ಇಂದ ನಾನೇ ಒಂದು ಸ್ಟಾರ್ಟ್ ಮಾಡೋಣ ಅಂತಂದ ಹೇಳಿ ಸ್ಟಾರ್ಟ್ ಮಾಡಿದ್ದು. ಸೊ ತುಂಬಾ ಈಸಿಯಾಗಿ ಕ್ಲಿಯರ್ ಆಗಿ ಅರ್ಥ ಆಗೋ ತರ ಹೇಳ್ಕೊಡ್ತಾ ಇದ್ದೀನಿ. ಎಲ್ರಿಗೂ ರೀಚ್ ಆಗ್ಬೇಕು ಅಂತ ನನ್ನ ಆಸೆ. ಎಸ್ ಎಲ್ರಿಗೂ ರೀಚ್ ಮಾಡ್ತಿರಲ್ಲ, ಅದ್ ನಿಮ್ ಕರ್ತವ್ಯ, ಮಾಡ್ಲೇಬೇಕು. ಈಗ ನಾವು ಕ್ವಶನ್ ನೋಡ್ತಾ ಹೋಗೋಣ ನೋಡ್ರಿ. ಸೊ ಇಲ್ಲೇನಂತಂದ ಹೇಳಿದ್ರೆ ಫಸ್ಟ್ ಸಂಖ್ಯೆ ಎಷ್ಟೈತಿ, 11 ಐತಿ. ಅದಾದ ನಂತರ ನೆಕ್ಸ್ಟ್ ಎಷ್ಟಾಗೈತೆ ಅಂತಂದ ಹೇಳಿದ್ರೆ 14. ಸೊ 11 ಐತೆ, ಅದಾದ ನಂತರ ನೆಕ್ಸ್ಟ್ ಎಷ್ಟಾಗೈತೆ, 14 ಆಗೈತೆ, ನೆಕ್ಸ್ಟ್ 19 ಆಗೈತೆ. ಅಂದ್ರೆ ಎಲ್ಲ ಕಡೆ ಏನಂತಂದ ಹೇಳಿದ್ರೆ ಇನ್ಕ್ರೀಸ್ ಆಗ್ತಾ, ಜಾಸ್ತಿ ಆಗ್ತಾ ಹೋಗೈತೆ. ಎಷ್ಟು ಪ್ಲಸ್ ಮಾಡಿದನ ಅಂತ ನೋಡ್ಕೊಂತ ಹೋಗ್ಬೇಕು. ಸೊ 11 14 ಆಗ್ಬೇಕಂದ್ರ +3 ಮಾಡಿದಾಗ 14 ಆಯ್ತು. ಇಲ್ಲಿ ನೆಕ್ಸ್ಟ್ ಎಷ್ಟೈತಿ, 14 ಐತಿ. ಅದು 19 ಆಗ್ಬೇಕಂತಂದ ಹೇಳಿದ್ರೆ ಏನ್ ಮಾಡಿದಾನ ಇಲ್ಲಿ, 14, 15, 16, 17, 18, 19 ಅಂದ್ರೆ +5 ಮಾಡಿದಾನ. ಸೇಮ್ ಅದೇ ತರ ನೋಡ್ರಿ, 19 26 ಆಗ್ಬೇಕಂದ್ರೆ ಎಷ್ಟ್ ಮಾಡಿದಾನ, 19, 20, 21, 22, 23, 24, 25, 26 ಅಂದ್ರೆ +7 ಮಾಡಿದಾನ, +7. ಸೊ ಅದಾದ ನಂತರ ಸೇಮ್ ಅದೇ ತರ 26ರಿಂದ ನೆಕ್ಸ್ಟ್ ಆಗ್ಬೇಕಂತಂದ ಹೇಳಿದ್ರೆ ಏನಾಗ್ಬೇಕು, ಇಲ್ಲಿ ಯಾವ್ದೋ ಒಂದು ಸಂಖ್ಯೆಯನ್ನ ನಾವು ಕೂಡಿಸ್ಬೇಕು. ಆ ಯಾವ ಸಂಖ್ಯೆಯಿಂದ ಕೂಡಿಸ್ಬೇಕಂತ ಹೇಳಿ ನಾವು ಕಂಡಿಡ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ 3 ಐತೆ, ಇಲ್ಲಿ 5 ಐತೆ, 7 ಐತೆ, ಇವ್ರು ಒಂದು ಸರಣಿ ಒಳಗೈತೆ. ಅಂದ್ರ ಇಲ್ಲಿ +2 ಮಾಡಿದಾನ, ಇದಕ್ಕ 5 ಬಂದೈತೆ. ಇಲ್ಲಿ +2 ಮಾಡಿದಾನ, 7 ಬಂದೈತೆ. 7 ಆದ ನಂತರ ಇದಕ್ಕೆ ನಾವು +2 ಮಾಡ್ಬೇಕು, ಅವಾಗ ಏನ್ ಬರುತ್ತ, +9 ಬರುತ್ತೆ. ಸೊ ನಾವು +9 ನಾವು ಇದಕ್ಕೆ ಕೂಡಿಸಿದ್ವಿ ಅಂತಂದ ಹೇಳಿದ್ರೆ ನಮ್ಗೆ ಆನ್ಸರ್ ಬರುತ್ತೆ. +9 ಮಾಡ್ರೆ ಎಷ್ಟಾಗತ್ತೆ ನೋಡ್ರಿ. ಸೊ 9, 6, 15. ಸೊ 2 + 1 3. ಸೊ ನಮ್ಗೆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ 35 ಬರುತ್ತೆ. ಎಸ್ ಆಪ್ಷನ್ ಡಿ ಏನಂತಂದ ಹೇಳಿದ್ರೆ ನಮ್ಗ ಇಲ್ಲಿ ಕರೆಕ್ಟ್ ಆಗತ್ತ. ಎಸ್ ಸೇಮ್ ಅದೇ ತರ ನೋಡ್ರಿ, ಇದನ್ನೇನಪ್ಪಾ ಅಂತಂತ ಹೇಳಿದ್ರೆ ಇದನ್ನ ನಾವ ಹೋಮ್ ವರ್ಕ್ ಕೊಟ್ಬಿಡೋಣ. ಸೊ 6 ಐತೆ, ಆಮೇಲೆ 13 ಐತೆ, ಅದಾದ ನಂತರ ನೆಕ್ಸ್ಟ್ 28 ಬಂದೈತೆ ಮುಂದೆ, ಆಮೇಲೆ ನೆಕ್ಸ್ಟ್ 59 ಬಂದೈತೆ. ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಲಾಜಿಕ್ ಏನು ಅಂತ ನೋಡ್ಬೇಕು. ನಾನು ಜಸ್ಟ್ ನಿಮ್ಗೆ ಸಿಂಪಲ್ ಎಕ್ಸಾಂಪಲ್ ಏನಂತಂದ ಹೇಳಿದ್ರೆ ಸಿಂಪಲ್ ಮಾಡ್ಕೊಡ್ತೇನೆ. ಸೊ ಎಲ್ಲಾ ಜಾಸ್ತಿ ಆಗಿದಾವ. 6ರಿಂದ ಏನಂತಂದ ಹೇಳಿದ್ರೆ 13 ಆಗಕ್ಕೆ ಏನ್ ಮಾಡಿದಾನ, +7 ಮಾಡಿದಾನ.
13ರಿಂದ 28 ಆಗೈತೆ. ಸೊ 13ರಿಂದ 28 ಆಗೈತೆ. 13 ಒಳಗಡೆ ಎಷ್ಟನ್ನ ಕೂಡಿಸಿದಾಗ 28 ಆಗತ್ತ. ಸೊ ನೋಡ್ರಿ 15 ಕೂಡಿಸಿದಾಗ ಏನಂತಂದ್ ಹೇಳಿದ್ರೆ 28 ಆಗೈತೆ. ಇದು 7. ಸೊ ಅದಾದ ನಂತರ ನೆಕ್ಸ್ಟ್ 28ರಲ್ಲಿ ಎಷ್ಟನ್ನ ಕೂಡಿಸಿದಾಗ 59 ಆಗೈತಿ. ನಾವು 59ಅಲ್ಲಿ 28ನ ಕಳೆದ್ ಬಿಡ್ರಿ, ಎಷ್ಟು ಕೂಡಿಸಿದ ಅಂತ ಗೊತ್ತಾಗತ್ತ. ಸೊ 1 ಉಳಿತು. ಅದಾದ ನಂತರ 5ರಲ್ಲಿ 2 ಕಳೆದ್ರೆ ಎಷ್ಟು, 3 ಉಳಿತು. ಸೊ 31 ಮಾಡಿದಾಗ ಏನಂತಂದ್ ಹೇಳಿದ್ರೆ 59 ಬಂದೈತೆ. ಸೊ ಇವಾಗ ಏನ್ ಮಾಡ್ಬೇಕು, ನೀವು ಲಾಜಿಕ್ ಅನ್ನ ಹುಡುಕ್ತಾ ಹೋಗ್ಬೇಕು. ಸೊ ಇಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತಂದೇಳಿ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಎಷ್ಟೈತಿ, 144 ಐತೆ, 169 ಐತೆ, ಆಮೇಲೆ 196 ಐತೆ. ಅದಾದ ನಂತರ 225 ಐತೆ. ನೆಕ್ಸ್ಟ್ ಸಂಖ್ಯೆ ಯಾವ್ದು ಬಂದೈತೆ ಅಂತ ಕ್ವಶನ್ ಕೇಳಿದಾರೆ ಇಲ್ಲಿ. ಎಸ್ ನೋಡ್ರಿ, ಸೊ ಇಲ್ಲಿ 144, ಇದು 169, 196, 225. ಸೊ ಇಲ್ಲಿ ಫಸ್ಟ್ ಸಂಖ್ಯೆ ಏನಷ್ಟೇ 144 ಇದೆ. ಇಲ್ಲಿಂದ ಸ್ಟಾರ್ಟ್ ಆಗೈತೆ, ಎಲ್ಲ ಜಾಸ್ತಿ ಆಗ್ತಾ ಹೋಗೈತೆ. ಎಷ್ಟು ಕೂಡಿಸಿದಾನ ಇಲ್ಲಿ, 144 ಅಂದ್ರೆ 169ರಾಗ 144 ಕಳೆದ್ ಬಿಡ್ರಿ. ಸೊ 5 ಉಳಿತು. ಅದಾದ ನಂತರ 6ರಾಗ 4 ಕಳೆದ್ರೆ 2 ಉಳಿತು, 1ರಾಗ 1 ಕಳೆದ್ರೆ 0, ಪ್ಲಸ್ 25 ಮಾಡಿದಾನ. ಎಸ್, ವೆರಿ ಗುಡ್. ಸೊ ನೆಕ್ಸ್ಟ್ 196, 196ರಾಗ 169 ಕಳೆದ್ರೆ ಎಷ್ಟು ಉಳಿತು ನೋಡ್ರಿ. ಎಸ್, 16ರಾಗ 5 ಕಳೆದ್ರೆ 7 ಉಳಿತು, ಸಾರಿ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಒಂದ್ ಕೈಲ ಬರುತ್ತಾ, 9ರಾಗ 7 ಇಲ್ಲ, ಸಾರಿ, ಎಸ್, 9ರಾಗ 7 ಕಳೆದ್ರೆ ಎಷ್ಟು ಉಳಿತು, 27, ಪ್ಲಸ್ 27 ಮಾಡಿದಾನ. ಸೊ ಅದಾದ ನಂತರ ಸೇಮ್ ಅದೇ ತರ 225. ನೆಕ್ಸ್ಟ್ ಸಂಖ್ಯೆ 225 ಅಂದ್ರೆ 196ಕ್ಕೆ ಎಷ್ಟನ್ನ ಕೂಡಿಸಿದಾಗ 225 ಆಗತ್ತೆ. ಜಸ್ಟ್ ಮೈನಸ್ ಮಾಡ್ರಿ ಇವೆರಡು, ಅವಾಗ ಎಷ್ಟು ಡಿಫ್ರೆನ್ಸ್ ವ್ಯತ್ಯಾಸ ಬರುತ್ತೆ ಅದನ್ನ ಬರ್ಕೊಡ್ರಿ. ಸೊ 15ರಾಗ 6 ಕಳೆದ್ರೆ ಎಷ್ಟು ಉಳಿತು, 9 ಉಳಿತು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ದೊಡ್ಡ ಸಂಖ್ಯೆ ಐತೆ. ಸೊ ಇಲ್ಲಿ 12ರಾಗ 10 ಕಳೆದ್ರೆ ಎಷ್ಟು ಉಳಿತು, 2 ಉಳಿತು. ಇಲ್ಲಿ ಒಂದ್ ಕೈಲ ಬರುತ್ತೆ 29. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ಎಸ್, ನೆಕ್ಸ್ಟ್ ಏನ್ ಮಾಡ್ಬೇಕು ನಾವ್ ಇವಾಗ, ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ 25 ಐತ್ರಿ. ಸೊ ಇದಕ್ಕೆ 2 ಕೂಡಿಸಿದಾನ 27 ಬಂದೈತೆ, ಇದಕ್ಕೆ 2 ಕೂಡಿಸಿದಾನ 29 ಬಂದೈತೆ. ಸರ್ ಇದಕ್ಕೆ 2 ಕೂಡಿಸ್ರಿ, ನಮ್ಗೆ ಎಷ್ಟು ಬರುತ್ತೆ ಅಂದ್ರೆ 31 ಬರುತ್ತೆ. ಈ 31 ಇದಕ್ ಕೂಡಿಸ್ರಿ, ಎಷ್ಟು ಬರುತ್ತೆ ನೋಡ್ರಿ, 225 ಪ್ಲಸ್ 31. ಸೊ 5 ಪ್ಲಸ್ 1 6, 2 3 5, 256. ಸೊ ನಮ್ ಕರೆಕ್ಟ್ ಆಗಿರೋ ಆನ್ಸರ್ ಎಷ್ಟು ಬರತ್ತಪ್ಪ ಅಂತಂತ ಹೇಳಿದ್ರೆ 256 ಬರುತ್ತ. ಎಸ್, ಕರೆಕ್ಟಾ, 256 ಬರುತ್ತೆ. ಇನ್ನು ಏನಪ್ಪಾ ಅಂತಂತ ಹೇಳಿದ್ರೆ ನಾನು ನಿಮ್ಗೆ ಒಂದು ವರ್ಕ್ ಹೇಳ್ತೀನಿ. ಸೊ 1ರಿಂದ 20ರವರೆಗೂ ಏನಂತಂತ ಹೇಳಿದ್ರೆ ಸ್ಕ್ವೇರ್ ಗಳನ್ನ ನೀವು ಬರೆದಿಟ್ಕೊಬೇಕು. ಸ್ಕ್ವೇರ್, 1 ಸ್ಕ್ವೇರ್ ಅಂದ್ರೆ ಎಷ್ಟು, 2 ಸ್ಕ್ವೇರ್ ಅಂದ್ರೆ ಎಷ್ಟು, ಆ ತರ. ಆಮೇಲೆ 1 ಕ್ಯೂಬ್ ಎಷ್ಟು, 2 ಕ್ಯೂಬ್ ಅಷ್ಟು, ಎಲ್ಲಿವರೆಗೂ ಏನಂತಂದ ಹೇಳಿದ್ರೆ 20ರವರೆಗೂ ಇಲ್ಲ 25ರವರೆಗೂ ಬರದ್ ನೀವ್ ಏನಂತಂದ ಹೇಳಿದ್ರೆ ಒಂದ್ ಪ್ಲೇಸ್ ಅಲ್ಲಿ ಇಟ್ಕೋಬೇಕು, ಅದ್ ನೆನಪಿಡ್ಬೇಕು. ಸೊ ಯಾರಾದ್ರೂ ನಿಮ್ಗೆ ಈ ತರ ಗೊತ್ತಿತ್ತು ಅಂತಂದ ಹೇಳಿದ್ರೆ 12 ಸ್ಕ್ವೇರ್ ಅಂತಂದ ಹೇಳಿದ್ರೆ 144, 13 ಸ್ಕ್ವೇರ್ ಅಂತಂದ ಹೇಳಿದ್ರೆ 169, 14 ಸ್ಕ್ವೇರ್ ಅಂದ್ರೆ 196, 15 ಸ್ಕ್ವೇರ್ ಅಂತಂದ ಹೇಳಿದ್ರೆ 225, ಇದು 16 ಸ್ಕ್ವೇರ್ ಅಂದ್ರೆ 256. ಜಸ್ಟ್ 10 ಸೆಕೆಂಡ್ ಒಳಗಡೆ ಮುಗಿದೋದೈತಿ. ಸೊ ಈ ತರನು ಮಾಡ್ಬೋದು. ನಿಮ್ಗೆ ಇದು ಗೊತ್ತಾಗ್ಲಿಲ್ಲ ಅಂತಂತ ಹೇಳಿದ್ರೆ ಸಿಂಪಲ್ ಈಸಿ ಮೆಥಡ್, ಇದು ಯೂನಿವರ್ಸಲ್ ಮೆಥಡ್ ಅಂತ ಹೇಳ್ತೀವಿ. ಎಲ್ಲದಕ್ಕೂ ಇದೇ ಮೆಥಡ್ ಹಚ್ಕೊಂತ ಹೋಗೋದು. ಕೆಲವೊಂದ್ ಜನ ಹೇಳ್ತಾರ ಶಾರ್ಟ್ಕಟ್ ಮಾಡೋಣ. ನಿಮ್ಗ ಶಾರ್ಟ್ಕಟ್ ನೆನಪು ಉಳಿತವನ? ಸೊ ಇಂಥವ ನೆನಪು ಉಳಿಯಂಗಿಲ್ಲ. ನಾನು ಒಂದೇ ಒಂದ್ ಮಾತು ಹೇಳ್ತೀನಿ. ನಮ್ಗೂ ಏನಂತಂತ ಹೇಳಿದ್ರೆ ಒಬ್ರು ಸರ್ ಹಿಂಗೆ ಹೇಳ್ತಿದ್ರು, ಏನಂತಂತ ಹೇಳಿದ್ರೆ ನಿಮ್ಗೆ ಎಲ್ಲಾನು ಹೇಳ್ಕೊಟ್ಟಿದ್ದೆಲ್ಲಾ ನೆನಪು ಉಳಿದಿತ್ತು ಅಂತಂತ ಹೇಳಿದ್ರ ಪದೇ ಪದೇ ನಾವ್ ಇದಕ್ ಟೀಚ್ ಮಾಡ್ಬೋದಿತ್ತು ಅಂತ ನಮ್ಮನ್ನ ಕೇಳ್ತಾ ಇದ್ರಿ. ಯಾಕಂದ್ರೆ ಜಸ್ಟ್ ಸಿಂಪಲ್. ಸೊ ಅವ್ರು ಅಷ್ಟೊಂದು ಒತ್ತಿ ಹೇಳ್ತಿದ್ರು, ನಮ್ಗೆ ಅದೇ ಗೊತ್ತಾಗ್ತಿರಂಗಿಲ್ಲ. ಸೊ ಒಂದ್ ಕಾನ್ಸೆಪ್ಟ್ ಗಳೇ ಗೊತ್ತಾಗಂಗಿಲ್ಲ. ಈ ಇಂಡಿಯಾ ಅಂತ ಬಂದಾಗ ಇಂಡಿಯಾ ಬಗ್ಗೆನೇ ಗೊತ್ತಿರಂಗಿಲ್ಲ ಓದಿದ್ರು. ಬಟ್ ಇನ್ ಶಾರ್ಟ್ ಕಟ್ ತಗೊಂಡ್ ಏನ್ ಮಾಡ್ತೀರಿ ನೀವು? ಶಾರ್ಟ್ ಕಟ್ ಯಾವಾಗ್ಲೂ ಏನಂತಂದ ಹೇಳಿದ್ರೆ ಫಾಲೋ ಮಾಡಕ್ ಹೋಗ್ಬೇಡ್ರಿ. ಸೊ ಇವಾಗ ಒಂದು ಟಾಪಿಕ್ ಏನಂತಂದ ಹೇಳಿದ್ರೆ 30ರಿಂದ 35 ಶಾರ್ಟ್ ಕಟ್ಸ್ ಇರ್ತಾವ. ನೆಕ್ಸ್ಟ್ ಟಾಪಿಕ್ 30 ಶಾರ್ಟ್ ಕಟ್ಸ್. ಇವೆಲ್ಲ ನೆನ್ಪಿಟ್ಕೊಳ್ಳೋದಾಗಿತ್ತು ಅಂತಂದ ಹೇಳಿದ್ರೆ ನಿಮ್ ಕಾನ್ಸೆಪ್ಟ್ ಗಳು ನೆನ್ಪಿರ್ತಿತ್ತು. ಯಾವಾಗ್ಲೂ ಏನಂತಂದ ಹೇಳಿದ್ರೆ ಒಂದೇ ಮೆಥಡ್ ನ ಫಾಲೋ ಮಾಡೋದು. ಒಂದು 10 ಸೆಕೆಂಡ್ ಜಾಸ್ತಿ ಆಗತ್ತೆ ಅಷ್ಟೇ. 10 ಸೆಕೆಂಡ್ ಜಾಸ್ತಿ ಆಗತ್ತೆ. ನಿಮ್ ಯಾವ್ದೇ ಕ್ವಶನ್ ನೋಡ್ರು ಕೂಡ ನಾನು ಅದೇ ಮೆಥಡ್ ಮಾಡೋ, ನಿಮ್ಗೆ ಕನ್ಫ್ಯೂಷನ್ ಇರಂಗಿಲ್ಲ. ನೆನ್ಪಿಟ್ಕೊಟ್ಟಿದ್ ನಾವು. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. 7 ಐತಿ, ಅದಾದ ನಂತರ 10 ಆಗೈತೆ, ಅದಾದ ನಂತರ 8 ಆಗೈತೆ, ಆಮೇಲೆ 11 ಆಗೈತೆ, ಅದಾದ ನಂತರ 12 ಆಗೈತೆ, 9 ಆಗೈತೆ, ಆಮೇಲೆ 12 ಆಗೈತೆ. ಇದೇನ್ ನೋಡ್ರು ಬೇರೆ ಬೇರೆನೆ ಬಂದ್ಬಿಡ್ತಿಲಿ. 7 ಆಗೈತಿ, 10 ಆಗೈತಿ, 8, 11, 9, 12 ಮುಂದಿನ ಸಂಖ್ಯೆ ಯಾವ್ದು ಅಂತ ಕ್ವಶನ್ ಕೇಳಿದಾರೆ. ಸಿಂಪಲ್. ನಿಮ್ಗೆ ಈ ತರ ಎಲ್ಲಾದ್ರೂ ಬಂದ್ ಕಂಟಿನ್ಯೂಸ್ ಆಗಿ ಜಾಸ್ತಿ ಆಕೋತ್ ಹೋಯ್ತು ಅಂತಂದ್ ಹೇಳಿದ್ರೆ, ಇಲ್ಲಿ ನೋಡ್ರಿ ಕಂಟಿನ್ಯೂಸ್ ಆಗಿ ಜಾಸ್ತಿ ಆಗ್ತಾ ಹೋಯ್ತು ಅಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ಏನ್ ಮಾಡ್ಬೇಕು,
ಎಷ್ಟು ಪ್ಲಸ್ ಮಾಡಿದಾನ ನೋಡ್ಬೇಕು, ಎಷ್ಟು ಪ್ಲಸ್ ಮಾಡ್ಕೊಂತ ಹೋಗಿದಾನ. ಕಮ್ಮಿ ಹಾಕೋದ್ ಬಂತಂತಂದ್ ಹೇಳಿದ್ರೆ, ಕಡಿಮೆ ಹಾಕೋದ್ ಬಂತಂತ ಹೇಳಿದ್ರೆ ಎಷ್ಟು ಮೈನಸ್ ಮಾಡ್ಕೊತ್ ಬಂದಿದ್ದಾನ ಆ ಸಂಖ್ಯೆ ಒಳಗಡೆ ನೋಡ್ಕೊಬೇಕು. ಈ ತರ ಬಂತು ಅಂತಂದ ಹೇಳಿದ್ರೆ, ಒಂದಕ್ಕೊಂದ್ ಸಂಬಂಧನ ಇಲ್ಲ ಅಂತ ಬಂತು ಅಂತಂದ ಹೇಳಿದ್ರೆ, ಸೊ ಫಸ್ಟ್ ಏನ್ ಮಾಡ್ಬೇಕು, ಈ ತರ ನೋಡ್ಕೊಬೇಕು. ಫಸ್ಟ್ ಒಂದ್ ಬಿಟ್ ಒಂದ್ ನೋಡ್ಕೊಂತ ಹೋಗೋದು, ಸಿಂಪಲ್. ಏನ ಒಂದ್ ಬಿಟ್ ಒಂದ್ ಏನಂತಂದ್ ಹೇಳಿದ್ರೆ ನೋಡ್ಕೊಂತ ಹೋಗೋದು. ಇವಾಗ ನೋಡ್ರಿ ಈ ತರ ಆಯ್ತು ನೋಡ್ರಿ, ಒಂದಾದ ನಂತರ ಒಂದ್ ಸಂಖ್ಯೆಗಳನ್ನ ನಾವು ನೋಡ್ಕೊಂತ ಹೋಗೋದು. ಸೊ ಇಲ್ಲಿ 7 ಐತಿ. ಸೊ 7 ಆದ ನಂತರ ಎಷ್ಟು ಬಂದೈತಿ, 8 ಬಂದೈತಿ. 8 ಆದ ನಂತರ ಎಷ್ಟು ಬಂದೈತಿ, 9 ಬಂದೈತಿ. 9 ಆದ ನಂತರ ಎಷ್ಟು ಬರ್ಬೇಕು, 10 ಬರ್ಬೇಕು. ಇದನ್ನ ನೋಡೋಣ ಇವಾಗ. ಸೊ ಇಲ್ಲಿ 10 ಐತಿ. 10 ಆದ ನಂತರ ಎಷ್ಟು ಬಂದೈತಿ, 11 ಬಂದೈತಿ. 11 ಆದ ನಂತರ 12 ಬಂದೈತಿ. ಇನ್ನೆಷ್ಟು ಬರ್ಬೇಕು, ಇಲ್ಲಿ 13 ಬರ್ಬೇಕು. ನೆಕ್ಸ್ಟ್ ಕೇಳಿದ್ರೆ ನಮ್ಗೆ ಆನ್ಸರ್ ಸಿಕ್ಕಾಯ್ತು 10. ಸಿಂಪಲ್, ನೋಡಿದ ತಕ್ಷಣ ಗೊತ್ತಾಯ್ತು ಅಲ್ಲ, ಕ್ರೇಜಿ. ಸೊ ಇಲ್ಲಿ ನೋಡ್ರಿ 36 ಐತೆ, ಆಮೇಲೆ 34 ಐತೆ, ಆಮೇಲೆ 30 ಐತಿ, ಆಮೇಲೆ 28, ಆಮೇಲೆ 24. ಇದು ಎಲ್ರಿಗೂ ಈಸಿ ಗೊತ್ತೈತೆ. ಇದನ್ನ ನಾನ ಮಾಡ್ಬಿಡ್ತೀನಿ, ಈಸಿ ಹೋಮ್ ವರ್ಕ್ ಕೊಡಂಗಿಲ್ಲ ನಿಮಗೆ. ಎಸ್, 36ರಿಂದ 34 ಅಂದ್ರೆ ಕಮ್ಮಿ ಹಾಕೋದ್ ಬಂದೈತಲ್ಲ, ಕಡಿಮೆ ಹಾಕೋದ್ ಬಂದೈತೆ. ಕಡಿಮೆ ಹಾಕೋದ್ ಬಂದ್ರೆ ಏನ್ ಮಾಡ್ಬೇಕು, ನಾವು ಎಷ್ಟು ಸಂಖ್ಯೆನ ಕಳ್ದನ ಅಂತ ನೋಡ್ಬೇಕು. 36ರಿಂದ 34 ಬರ್ಬೇಕಂದ್ರೆ -2 ಮಾಡಿದಾನ. ಸರಿ ಇಲ್ರಿ, 34ರಿಂದ 30 ಬರಕ -4 ಮಾಡಿದಾರೆ. ಸೊ 30ರಿಂದ ಮತ್ತೆ 28 ಬಂದೈತ್ರಿ ಸರ್. 30ರಿಂದ ಮತ್ತೆ 28 -2 ಮಾಡಿದಾರೆ. ಅದಾದ ನಂತರ 28ರಿಂದ 24 ಬರಕ್ ಮತ್ತೆ -4 ಮಾಡಿದ್ರು. ಓ, ಇಲ್ಲಿ ಹಿಂಗ್ ಕೊಟ್ಟಿದ್ದಾನೆ ಲಾಜಿಕ್. -2 ಒಂದ್ಸರಿ, -4, ನೆಕ್ಸ್ಟ್ -2, -4. ಇಲ್ಲಿ ಮತ್ತೆ ಏನ್ ಮಾಡ್ಬೇಕು ನಾವು, -2 ಮಾಡ್ಬೇಕು. -2 ಮಾಡ್ರೆ 22 ಬಂತು. ನೆಕ್ಸ್ಟ್ ಸಂಖ್ಯೆ ಕೇಳಿದ್ದಂದ್ರೆ ಕಾನ್ಸಿಕ್ಯೂಟಿವ್, ಮತ್ತೆ -4 ಮಾಡ್ಬೇಕು. ಅವಾಗ ಎಷ್ಟು ಬರುತ್ತೆ, ಇಲ್ಲಿ 18 ಬರುತ್ತೆ. ಆಮೇಲೆ ನೆಕ್ಸ್ಟ್ -2 ಮಾಡ್ಬೇಕು. ಆಮೇಲೆ ನೆಕ್ಸ್ಟ್ -4 ಮಾಡ್ಬೇಕು. ಸೊ ಈ ತರ ಏನಂತ ಹೇಳಿದ್ರೆ ಕಾನ್ಸಿಕ್ಯೂಟಿವ್ ಆಗಿ ಬರುತ್ತೆ. ನಮ್ಗೆ ಆನ್ಸರ್ ಎಷ್ಟು ಸಿಕ್ತು, 22 ಸಿಕ್ತು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಎಸ್, 22, 21, 23, 22, 24, 23. ನೆಕ್ಸ್ಟ್ ಏನಂತ ಹೇಳಿದ್ರೆ ಯಾವ ಸಂಖ್ಯೆ ಅಂತ ಕಂಡುಹಿಡಬೇಕು. ಈ ತರ ಆಯ್ತು ಅಂತಂದ ಹೇಳಿದ್ರೆ ನಾನು ನಿಮ್ಗೆ ಸಿಂಪಲ್ ಹೇಳಿದ್ದೇನೆ, ಸಿಂಪಲ್ ಫಾರ್ಮುಲಾ. ಒಂದಾದ ನಂತರ ಒಂದ್ ನೋಡ್ಕೊಂತ ಹೋಗೋದು. ಇದು 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 ಅದಾದ ನಂತರ ಉಳಿದಿದ್ದು ಅದು ನೋಡ್ಕೊಂತ ಹೋಗ್ತಾ 21, 22, 23. ನಮ್ಗೆ ಆನ್ಸರ್ ಬಂತು, ನಾನೇ ಹೇಳ್ಕೊಡ್ತೀನಿ. ಸೊ ಇದು 22. ಫಸ್ಟ್ ಏನಂತ ಹೇಳಿದ್ರೆ 22 ಐತಿ, ಆಮೇಲೆ 23 ಐತಿ. 22ರಿಂದ 23 ಆಯ್ತು. ಸೊ 23ರಿಂದ 24 ಅಂದ್ರೆ ಎಲ್ಲಾ ಕಡೆ +1 ಮಾಡ್ಕೊಂತ ಹೋಗಿದಾನ. ಸೊ 24 ಇದ್ದಿದ್ ನೆಕ್ಸ್ಟ್ ಏನಾಗತ್ತ, 25 ಆಗತ್ತ, +1 ಮಾಡಿದ್ರ 21, 22. ನೆಕ್ಸ್ಟ್ ಸಂಖ್ಯೆ ಕೇಳಿದ್ರೆ ಅದು 24 ಆಗತ್ತ. ಈಸಿ, ಮುಗಿದೋಯ್ತು. ನೋಡ್ರಿ, ನೀವು ಜಸ್ಟ್ ಅದನ್ನ ಏನಂತ ಹೇಳಿದ್ರೆ ಡಿಫ್ರೆನ್ಶಿಯೇಟ್ ಮಾಡ್ಬೇಕಷ್ಟ. ನೆಕ್ಸ್ಟ್ ನೋಡ್ರಿ 21, 9, ನೆಕ್ಸ್ಟ್ 21, 11. ಸೊ ಇಲ್ಲಿ ನೋಡ್ರಿ ನೆಕ್ಸ್ಟ್ 21, 13, ಆಮೇಲೆ 21. ನೆಕ್ಸ್ಟ್ ಸಂಖ್ಯೆ ಯಾವುದು ಅಂತ ಕ್ವಶನ್ ಕೇಳಿದಾನ. ಇಲ್ಲೂ ಕೂಡ ಏನಂತಂದ್ ಹೇಳಿದ್ರೆ ಹೆಚ್ಚು ಕಡಿಮೆ ಇತ್ತು ಅಂತಂದ್ ಹೇಳಿದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ ನಿಮ್ಗ, ಒಂದಾದ ನಂತರ ಒಂದು ರೌಂಡ್ ಮಾರ್ಕ್ ಹಾಕೊಡ್ರಿ ಈ ತರ. ಎಸ್, ಇಲ್ಲಿ ನೋಡ್ರು, ಇಲ್ಲಿ ಏನಂತಂದ್ ಹೇಳಿದ್ರೆ 21, 21, 21 ಎಲ್ಲಾ ಕಡೆ 21 ಬರ್ಕೊಂತ ಹೋಗಿದಾನ. ಸೊ ಇಲ್ಲಿ ಏನ್ ಮಾಡಿದ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಸಂಖ್ಯೆಗೆ ಏನ್ ಮಾಡಿದ ಅಂತಂದ್ ಹೇಳಿದ್ರೆ +2 ಮಾಡಿದಾನ, 11 ಆಗೈತೆ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡಿದಾನ, +2 ಮಾಡಿದಾನ, 13 ಆಗೈತೆ. ಸೊ ಅದಾದ ನಂತರ ನಾವ್ ಏನ್ ಮಾಡ್ಬೇಕು, +2 ಮಾಡ್ಬೇಕು, 15 ಆಯ್ತು. ಸೊ ಇದು ಒಂದೇ ಕೇಳಿದ್ರೆ ಓಕೆ, ಇನ್ನೊಂದ್ ಕೇಳ್ದ ಅಂತ ಹೇಳಿದ್ರೆ ಮತ್ತೆ 21ನೇ ಬರುತ್ತೆ. ಯಾಕಂದ್ರೆ ಎಲ್ಲಾ ಕಡೆ ಒಂದೇ ಐತೆ, ಕಾನ್ಸ್ಟೆಂಟ್ ಆಗಿ ಇಟ್ಕೊಂತ ಹೋಗಿದಾನ. ಸೊ ಅದು ಚೇಂಜ್ ಮಾಡಿಲ್ಲ, ಅದನ್ನ ಹಂಗೆ ಇಟ್ಕೊಂತ ಹೋಗಿದಾನ. ನೆಕ್ಸ್ಟ್ ನೆಕ್ಸ್ಟ್ ಸಂಖ್ಯೆಯನ್ನ ಚೇಂಜ್ ಮಾಡ್ತಾ ಹೋಗಿದಾನ. ಸೊ ಇದೇನಪ್ಪಾ ಅಂದ್ರೆ ನಿಮ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತೆ. ಸೊ ಇಲ್ಲಿ ನೋಡ್ರಿ ಸೇಮ್ ಅದೇ ತರ, ಸೇಮ್ ಅದೇ ಕ್ವಶನ್ ಏನ್, ಎಸ್ ಸೇಮ್ ಅದೇ ಕ್ವಶನ್ ಐತೆ. ನೆಕ್ಸ್ಟ್ ನೋಡ್ರಿ, ಸೊ ಇಲ್ಲೇನೈತಿ 28, 25. ಸೊ ಅದಾದ ನಂತರ ನೆಕ್ಸ್ಟ್ ಎಷ್ಟೈತಿ, 5 ಐತೆ. ಅದಾದ ನಂತರ ನೆಕ್ಸ್ಟ್ 21, 18, ನೆಕ್ಸ್ಟ್ 5 ಐತೆ. ಆಮೇಲೆ 14 ಐತೆ. ನೆಕ್ಸ್ಟ್ ಸಂಖ್ಯೆ ಯಾವ್ದು ಬರುತ್ತೆ ಅಂತ ಕ್ವಶನ್ ಕೇಳಿದಾನ. ಸೊ ಅಲ್ಲಿ ಏನಂತಂದ್ ಹೇಳಿದ್ರೆ ಸಿಂಪಲ್ ನೆನ್ಪಿಟ್ಕೊಳ್ಳಿ ನೋಡ್ರಿ ಇಲ್ಲಿ. ಸೊ ಇದನ್ನ ನೋಡಿದ ತಕ್ಷಣ ಇಲ್ಲಿ ಯಾಕೋ ಇಲ್ಲಿ ಏನಂತ ನಾರ್ಮಲ್ ಆಗಿ ಬಂದೈತಿ. 28 ಆದ ನಂತರ 25 ಬಂದೈತೆ. ಬಟ್ ಅದ್ರಲ್ಲಿ ಸಡನ್ ಆಗಿ 5 ಬಂದ್ಬಿಟ್ಟೈತೆ. ಆಮೇಲೆ ನೆಕ್ಸ್ಟ್ 21 ಕೊಟ್ಟಿದಾನ, ಮತ್ 18 ಕೊಟ್ಟಿದಾನ, ಮತ್ 5 ಬಂದ್ಬಿಟ್ಟೈತೆ. ಅಂದ್ರೆ ಇಲ್ಲಿ ನೋಡ್ರಿ ಎರಡು ಸಂಖ್ಯೆಯನ್ನ ಮೈನಸ್ ಮಾಡ್ಕೊಂತ ಈ ತರ ಮಾಡಿದಾನ. ಇಲ್ಲಿ ನೋಡ್ರಿ ಇದನ್ನ ನಾವು ಮಾಡ್ತಾ ಹೋಗೋಣ. ಸೊ ಇಲ್ಲಿ 28ರಾಗ 28 ಐತೆ. ಅದಾದ ನಂತರ 25 ಬರಕ್ ಏನು ಎಷ್ಟು ಮೈನಸ್ ಮಾಡಿದಾನ ಸರ್, -3 ಮಾಡಿದಾನ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಇಲ್ಲಿ ಇದು 5 ಹಂಗೆ ಇಟ್ಬಿಡ್ರಿ, ಅದನ್ನೇನು ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ಸೊ 25 ಆದ ನಂತರ 21 ಬರ್ಬೇಕಂದ್ರ -4 ಮಾಡಿದಾನ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ 21ರಿಂದ 28 ಬರಕ ಮತ್ತೆ -3 ಮಾಡಿದಾನ. ಸೊ ಇದನ್ನ ನಾವು 5 ಕ್ರಾಸ್ ಮಾಡ್ಬೇಕಂತ ಹೇಳಿದ್ರೆ ಮತ್ತೆ 18ರಿಂದ 14 ಬರ್ಬೇಕಂದ್ರ
-4 ಮಾಡಿದಾನ. ನಾವು ಇನ್ಸೈಡ್ ಇಲ್ಲಿ ಇನ್ನೊಂದ್ ಸಂಖ್ಯೆ ಬರುತ್ತೆ, ಅದಾದ ನಂತರ ನಮ್ಗೆ ಏನಂತ ಹೇಳಿದ್ರೆ 5 ಬರುತ್ತೆ. ಸೊ ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ಈ ಕಡೆ ಇದ್ರೊಳಗೆ ಏನಂತ ಹೇಳಿದ್ರೆ ಡಿಫ್ರೆನ್ಸ್ ಏನ್ ಮಾಡಿದ ಅಂತ ಹೇಳಿದ್ರೆ -3 ಮಾಡಿದಾನ. ಸೊ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಂತ ಹೇಳಿದ್ರೆ -4 ಮಾಡಿದಾನ. ಈಗ ನಾವ್ ಇಲ್ಲಿ ಎಷ್ಟ್ ಮಾಡ್ಬೇಕು, -3 ಮಾಡ್ಬೇಕು. ಅಂದ್ರೆ 14ರಾಗ -3 ಮಾಡ್ರೆ ಎಷ್ಟು ಉಳಿತು, 11 ಉಳಿತು. ನಮ್ಗೆ ಆನ್ಸರ್ ಎಷ್ಟು ಬರತ್ತಪ್ಪ ಅಂತಂದ ಹೇಳಿದ್ರೆ 11 ಬರುತ್ತೆ. ಎಸ್ 11. ಬಟ್ ಅದ್ರ ನೆಕ್ಸ್ಟ್ ಮತ್ತೇನ್ ಮಾಡ್ಬೇಕು ನಾವು, ಎರಡು ಸಂಖ್ಯೆ ಆದ ನಂತರ ಮತ್ತೆ 5 ಬರ್ಕೋಬೇಕು. ಒಂದ್ 11 ಬಂತು, ಇನ್ನೊಂದ್ ಯಾವ್ದು ಬರುತ್ತೆ, 5 ಬರುತ್ತೆ. ಇದು ಆನ್ಸರ್ ಎಲ್ಲೈತ್ ನೋಡ್ರಿ, 11 5. ಈ ತರ ಏನಂತಂದ ಹೇಳಿದ್ರೆ ನಮ್ಗೆ ಆನ್ಸರ್ ಗಳು ಬರ್ತಾವ. ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೇಮ್ ಅದೇ ತರ ಐತೆ ನೋಡ್ರಿ, ಇದೇನ್ ಬೇರೆ ಐತೆ. 9 11 33 ಆಮೇಲೆ 13 ಆಮೇಲೆ 15 ಆಮೇಲೆ 33 ಆಮೇಲೆ 17 ಐತೆ. ನೆಕ್ಸ್ಟ್ ಸಂಖ್ಯೆ ಯಾವುದು ಅಂತ ಕ್ವಶನ್ ಕೇಳಿದಾನೆ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ನಿಮ್ಗೆ ಹೋಮ್ ವರ್ಕ್ ನಂಬರ್ 4. ಸೊ ಎಲ್ಲಾನು ಸಾಲ್ವ್ ಮಾಡಿ ಹಾಕ್ಬೇಕು. ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ ನಾವು. 6 20 8 ಆಮೇಲೆ 14 ಅದಾದ ನಂತರ 10 ಆಮೇಲೆ 8 ಆಮೇಲೆ 12. ಸೊ ಅದಾದ ನಂತರ ನೆಕ್ಸ್ಟ್ ಸಂಖ್ಯೆ ಯಾವ್ದು ಬರುತ್ತೆ ಅಂತ ಕ್ವಶನ್ ಕೇಳಿದಾನ. ಎಸ್ ಸೊ ಇಲ್ಲಿ ನೋಡ್ರಿ, ಈ ತರ 6 20 8 14 10 8 12 ಈ ತರ ಕ್ವಶನ್ ಕೇಳಿದಾನಲ್ಲ. ಇಲ್ಲಿ ನೋಡ್ರಿ, ನಾವು ನೋಡ್ತಾ ಹೋಗೋಣ. ಇಲ್ಲಿ 6 20 ಐತ್ರಿ, ಆಮೇಲೆ 8 ಬಂದೈತೆ, ಅದಾದ ನಂತರ ನೆಕ್ಸ್ಟ್ ಏನೇನೋ ಬಂದೈತೆ, ಇಲ್ಲಿ ಮತ್ತು 8 ಐತ್ರಿ ಅಂತ ಅನ್ಕೊಂಡ್ ಹಿಂಗ್ ಮಾಡಕ್ ಹೋಗ್ಬೇಡ್ರಿ. ಇಲ್ಲಿ ಏನ್ ಹೆಚ್ಚು ಕಮ್ಮಿ ಹಾಕೋತ ಹೋಗೈತೆ. ಬಟ್ ಅದ್ರ ಇಲ್ಲಿ 8 ಕೂಡ ಐತೆ, ಎರಡೆರಡು ಆದ ನಂತರ ಏನಂತಂದ ಹೇಳಿದ್ರೆ 8 ಕೂಡ ಐತೆ. ನಾವು ಅದನ್ನು ಕೂಡ ಥಿಂಕ್ ಮಾಡ್ಬೇಕಾಗತ್ತೆ. ಸೊ ನಾವು ಫಸ್ಟ್ ಏನಂತಂದ ಹೇಳಿದ್ರೆ ನಾವು ಆಗ್ಲೇ ಹೇಳಿದ್ವಲ್ಲ 8, ಇದನ್ನ ಹಂಗೆ ಬರ್ದು ಇಟ್ಕೊಡ್ರಿ, ಎರಡೆರಡು ನೋಡೋಣ. ಸೊ 6 ಇದ್ದದ ಏನಂತಂದ ಹೇಳಿದ್ರೆ 20 ಆಗೈತೆ. 6 ಇದ್ದದ ಏನಾಗೈತಿ, 20 ಆಗೈತೆ. ಎಷ್ಟು ಕೂಡ್ಸಿದಾನ ಇಲ್ಲಿ, 6 ಇದ್ದದ್ ಕೂಡ್ಸಿದಾನ. ಎಷ್ಟು ಕೂಡ್ಸಿದಾನ, 14 ಕೂಡ್ಸಿದಾನ. ಎಸ್ ಸೊ ಅದಾದ ನಂತರ ನೆಕ್ಸ್ಟ್ 20ರಿಂದ 14 ಆಗ್ಬೇಕಂತ ಏನ್ ಮಾಡಿದಾನ, ಮತ್ ಕಳೆದಿದ್ದಾನೆ. ಎಷ್ಟು ಮಾಡಿದಾನ, -6 ಮಾಡಿದಾನ. ಎಸ್ ಇದನ್ನ ನಾನು ಮೇಲ್ಗಡೆ ಬರ್ಕೋತೀನಿ ನೋಡ್ರಿ, ಇದು -6 ಮಾಡಿದಾನ. ಸೊ ಇದೇನ್ ಮಾಡಿದಾನ, 14ರಾಗ 10 ಅಂದ್ರ -4 ಮಾಡಿದಾನ. ಸೊ ಇದು 10ರಿಂದ 12 ಆಗ್ಬೇಕಂತ ಹೇಳಿದ್ರೆ ನೆಕ್ಸ್ಟ್ ಏನ್ ಮಾಡಿದಾನ, +2 ಮಾಡಿದಾನ. ಇಲ್ಲಿ ಲಾಜಿಕ್ ಬರ್ತಾ ಇಲ್ರಿ, ಅದು ಹೆಂಗೆಂಗೋ ಕೊಟ್ಬಿಟ್ಟಿದಾನ ನಮ್ಗಂತಂದ ಹೇಳಿದ್ರೆ. ಸೊ ಇದು ರಾಂಗ್ ಐತ. ಎಸ್ ಇದೇನಪ್ಪಾ ಅಂತಂದ ಹೇಳಿದ್ರೆ ಈ ಲಾಜಿಕ್ ರಾಂಗ್ ಐತ. ನಾವು ಇನ್ನೊಂದು ಲಾಜಿಕ್ ನೋಡ್ಬೇಕು. 6 20 8 14 10 8 12 ನೆಕ್ಸ್ಟ್ ಸಂಖ್ಯೆ ಹೆಚ್ಚು ಕಮ್ಮಿ ಇದ್ರೆ ಏನ್ ಮಾಡ್ಬೇಕು, ಒಂದ್ ಸಂಖ್ಯೆ ಬಿಟ್ಟು ಒಂದ್ ಸಂಖ್ಯೆ ಏನಂತಂದ ಹೇಳಿದ್ರೆ ನಾವು ರೌಂಡ್ ಹಾಕೋತ ಹೋಗ್ಬೇಕು. ಇವಾಗ ನೋಡ್ರಿ, ಚೆಕ್ ಮಾಡ್ರಿ. 6 ಅದಾದಂದ್ರೆ 8 ಆಗೈತೆ ಅಂದ್ರೆ +2 ಮಾಡಿದಾನ. 8ರಿಂದ ನಂತರ 10 ಆಗಿದೆ ಅಂತಂದ ಹೇಳಿದ್ರೆ +2 ಮಾಡಿದಾನ. 10 ಆದ ನಂತರ ನೆಕ್ಸ್ಟ್ ಏನ್ ಮಾಡಿದಾನ ಅಂತಂದ ಹೇಳಿದ್ರೆ +2 ಮಾಡಿದಾನ. ಎಷ್ಟು ಬಂದೈತಿ, 12 ಬಂದೈತಿ. ಓ ಲಾಜಿಕ್ ಕರೆಕ್ಟ್ ಐತೆ. ಇದನ್ನ ನೋಡ್ರಿ, ನೆಕ್ಸ್ಟ್ ಇಲ್ಲಿದು 20ರಿಂದ 14 ಅಂತಂದ ಹೇಳಿದ್ರೆ -6 ಮಾಡಿದಾನ, ಅವಾಗ 14 ಬರುತ್ತೆ. 14ರಾಗ ಏನಂತಂದ ಹೇಳಿದ್ರೆ 8 ಬರ್ಬೇಕಂತಂದ ಹೇಳಿದ್ರೆ ಮತ್ತೆ -6 ಮಾಡಿದಾನ, 18 ಬರುತ್ತೆ ನೋಡ್ರಿ. 8 ಬರುತ್ತೆ. 8ರಾಗ 6 ಕೂಡಿಸಿದ್ರೆ ಎಷ್ಟು, 14. ಮತ್ತೆ ಮೈನಸ್ ಮಾಡಿದಾನ. ಇಲ್ಲಿ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಮೇಲ್ಗಡೆ ನೆಕ್ಸ್ಟ್ -6 ಮಾಡ್ಬೇಕು. 8ರಾಗ -6 ಮಾಡಿದ್ರೆ ಎಷ್ಟು ಬರುತ್ತೆ ನಮ್ಗ, 2 ಬರುತ್ತೆ. ಒಂದ್ ಆಪ್ಷನ್ ಬಂತು. ಇಲ್ಲಿ ಎರಡೆರಡು ಆಪ್ಷನ್ ಕೇಳಿದಾನ, ಒಂದ್ ಆಪ್ಷನ್ ಬಂತು. ಸೊ ಅದಾದ ನಂತರ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು, ಇಲ್ಲಿ ಇದನ್ನ ಮಾಡ್ಬೇಕು, +2 ಮಾಡ್ಬೇಕು. ಸೊ 12ರಾಗ +2 ಮಾಡ್ರಿ ಅಂತಂದ ಹೇಳಿದ್ರೆ ಎಷ್ಟು ಬರುತ್ತೆ, ನೆಕ್ಸ್ಟ್ 14 ಬರುತ್ತೆ. ಅಂದ್ರೆ 2 ಮತ್ತು 14 ಏನಂತಂದ ಹೇಳಿದ್ರೆ ಮುಂದಿನ ಸರಣಿಯ ಸಂಖ್ಯೆಗಳು ಬರ್ತಾವ. 2 14 ಎಲ್ಲೈತೆ ಆಪ್ಷನ್, ಲಾಸ್ಟ್ ಆಪ್ಷನ್ ಐತೆ. ಸೇಮ್ ಅದೇ ತರ ನೋಡ್ರಿ, ಇಲ್ಲಿ 21 25, ಸೊ ನೆಕ್ಸ್ಟ್ 18 ಆಮೇಲೆ 29 ಆಮೇಲೆ 33 ಆಮೇಲೆ 18 ನೆಕ್ಸ್ಟ್ ಸಂಖ್ಯೆ ಯಾವುದು ಐತಂತ ಕ್ವಶನ್ ಕೇಳಿದಾನ. ಸೇಮ್ ಅದೇ ತರ ನೋಡ್ರಿ, ಇಲ್ಲಿ 18 ಐತೆ, ಆಮೇಲೆ ಇಲ್ಲೂ 18 ಐತೆ. ಎಸ್ ಈ ತರ ನೋಡೋಣ. ಸೊ 21ರೊಳಗ 21 ಆದ ನಂತರ 25 ಬಂದೈತೆ ಅಂದ್ರೆ ಇನ್ಕ್ರೀಸ್ ಆಕೋತ ಹೋಗಿದ್, ಜಾಸ್ತಿ ಆಕೋತ ಹೋಗಿದ್. ಸೊ ನೋಡ್ರಿ, 21ರಾಗ ಎಷ್ಟು ಕೂಡಿಸ್ರ 25 ಬರುತ್ತ, 4 ಕೂಡಿಸ್ರೆ 25 ಬರುತ್ತೆ. ಸೊ ಅದಾದ ನಂತರ ಇಲ್ಲಿ 18 ಐತಲ್ಲ, ಇದನ್ನ ಕ್ರಾಸ್ ಮಾಡ್ಬೇಕು ನಾವು. ಇದನ್ನ ಕ್ರಾಸ್ ಮಾಡ್ಬೇಕಂದ್ರೆ 25ರಿಂದ ಎಷ್ಟು ಕೂಡಿಸಿದಾನ, ಮತ್ತೆ ಸರ್ +4 ಕೂಡಿಸಿದಾನ, ಬಂದೈತೆ. ಮತ್ತೆ ಇಲ್ಲಿ ನೋಡ್ಬೇಕು. ಸೊ ಇಲ್ಲಿ ಎಷ್ಟು ಕೂಡಿಸಿದಾಗ 33 ಬಂದೈತೆ. ಸರಿ 29ನ 4 ಕೂಡಿಸಿದ್ರೆ ಮತ್ತೆ 33 ಬಂದೈತೆ. ಆಮೇಲೆ ಇಲ್ಲಿ ಮತ್ತೆ ನಾವು ಕ್ರಾಸ್ ಮಾಡ್ಬೇಕಲ್ಲ, ಎಷ್ಟು ಕೂಡಿಸ್ಬೇಕು, ಇಲ್ಲಿ +4 ಕೂಡಿಸ್ಬೇಕು. 33ಕ 4 ಕೂಡಿಸಿದ್ರೆ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ 37 ಬರುತ್ತೆ. ಇದು ಒಂದು ಆಪ್ಷನ್ ಆಯ್ತು. ಎಸ್ ಅದಾದ ನಂತರ ನೆಕ್ಸ್ಟ್ ಸಂಖ್ಯೆ ಬರ್ಬೇಕಲ್ಲ, ಇಲ್ಲಿ ನಾವೇನ್ ಮಾಡ್ಬೇಕು, ಕೆಳಗಡೆ ಕೂಡಿಸ್ಬೇಕು, ಮತ್ತೆ 4 ಕೂಡಿಸ್ಬೇಕು. 4 ಕೂಡಿಸಿದಾಗ ಎಷ್ಟು ಬರುತ್ತೆ ನೋಡ್ರಿ, 37 38 39 40 41. ಅಂದ್ರೆ ನಮ್ಗೆ ಆನ್ಸರ್ ಎಷ್ಟು ಬಂತು ಅಂತ ಹೇಳಿದ್ರೆ 37 41 ಬಂತು.
ಸೊ ಇದಾದ ನಂತರ ನೆಕ್ಸ್ಟ್ ಎಷ್ಟು ಬರುತ್ತೆ, ಮತ್ತೆ 18 ಬರುತ್ತೆ. ಇದು ಕಾನ್ಸ್ಟೆಂಟ್, ಚೇಂಜ್ ಆಗಂಗಿಲ್ಲ. ನೆಕ್ಸ್ಟ್ 18 ಬರುತ್ತೆ. ಸೊ ಈ ತರ ಏನಂತಂದ ಹೇಳಿದ್ರೆ ಸರಣಿಗಳು ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರ. ಎಸ್ ನೆಕ್ಸ್ಟ್ ನೋಡೋಣ ನೋಡ್ರಿ. 21 ಐತೆ, ಅದಾದ ನಂತರ 25 ಐತೆ, ಆಮೇಲೆ 18 ಐತೆ, ಆಮೇಲೆ 29, ಆಮೇಲೆ 33, ಆಮೇಲೆ 18 ಐತೆ. ಇದನ್ನ ನಾನು ಸಾಲ್ವ್ ಮಾಡಿದೀನಿ ನೋಡ್ರಿ ಆಗ್ಲೇ. ಇದನ್ನ ಸಾಲ್ವ್ ಮಾಡಾಯ್ತು, ಮತ್ತೆ ರಿಪೀಟ್ ಆಗೈತೆ ಕ್ವಶನ್, ಸಾರಿ. ನೆಕ್ಸ್ಟ್ ನೋಡೋಣ. 3, 8, 13, 18, 23, ನೆಕ್ಸ್ಟ್ 28, 33. ಇದ್ ನೋಡ್ರು ಏನೋ ಬೇರೆ ಕ್ವಶನ್ ಐತಿ. ನೆಕ್ಸ್ಟ್ ಏನಂತಂದ್ ಕ್ವಶನ್ ಅಂತ ಕೇಳಿದಾನ. ಮಾಡೋಣ. 3, 5 ಇದೇನ್ ಕಂಟಿನ್ಯೂಸ್ ಆಗಿ ಜಾಸ್ತಿನ ಹಾಕೋತ ಹೋಗತ್ತ. ಪ್ಲಸ್ ನೋಡೋಣ, 3ರಾಗ +5 ಮಾಡ್ರೆ 8 ಬಂದೈತಿ. ಇಲ್ಲಿ 8ರಾಗ ಎಷ್ಟು ಪ್ಲಸ್ ಮಾಡಿದ್ರೆ ಬಂದೈತಿ? 13. 5 ಮಾಡಿದಾಗ +5 ಮಾಡಿದಾಗ 13 ಬಂದೈತಿ. ಆಮೇಲೆ 13ರಾಗ +5 ಮಾಡಿದಾಗ 18 ಬಂದೈತಿ. 18ರಾಗ ಪ್ಲಸ್ ಎಷ್ಟು ಮಾಡಿದಾಗ ಎಷ್ಟು ನೋಡ್ರಿ, 23. ಎಷ್ಟು +5 ಮಾಡಿದಾಗ 23. 23ರಾಗ +5 ಮಾಡ್ರೆ 28 ಬಂದ. 28ರಾಗ +5 ಮಾಡ್ರೆ 33 ಬಂದೈತಿ. ನೆಕ್ಸ್ಟ್ ನಾವೇನ್ ಮಾಡ್ಬೇಕು? +5 ಮಾಡ್ಬೇಕು. ಅವಾಗ ಎಷ್ಟು ಬರುತ್ತೆ? 33 + 5 38 ಬಂತು. ನಮ್ಗೆ ಇನ್ನೊಂದ್ ಸಂಖ್ಯೆ ಕಂಡು ಅಂದ್ರೆ ಮತ್ +5 ಮಾಡ್ಬೇಕು. ಎಷ್ಟು ಬರುತ್ತೆ? 38 + 5 43. ಸೊ 38, 43 ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಗೆ ಕರೆಕ್ಟ್ ಆಗಿರೋ ಆನ್ಸರ್ ಆಗತ್ತ. ಇನ್ನೊಂದ್ ಸಿಂಪಲ್ ಆಗಿ ನೋಡ್ರ, ಇಲ್ಲಿ ನೋಡ್ರಿ. ಸೊ ಒಂದಾದ ನಂತರ ಒಂದ್ ಚೆಕ್ ಮಾಡ್ರಿ. 3ರಿಂದ 10 +10 ಮಾಡಿದ 33 ಆಗೈತೆ. ನೆಕ್ಸ್ಟ್ 23, ಆಮೇಲೆ 33, ನೆಕ್ಸ್ಟ್ ಎಷ್ಟು ಬರುತ್ತೆ? 43 ಬರುತ್ತೆ. ನೆಕ್ಸ್ಟ್ ಇನ್ನೊಂದ್ ಐತಲ್ಲ, ಅದನ್ನ ನೋಡ್ರಿ. 8, 18, 28, ನೆಕ್ಸ್ಟ್ ಎಷ್ಟು ಬರ್ಬೇಕು ನಮ್ದು? 38. ಯಾವ ತರ ಲಾಜಿಕ್ ಮಾಡಿದ್ರು ಕೂಡ ಏನಂತ ಹೇಳಿದ್ರೆ ನಮ್ಗೆ ಕರೆಕ್ಟ್ ಆಗಿರೋ ಆಪ್ಷನ್ ಬಂದ್ಬಿಡುತ್ತೆ. ಎಸ್, ಇದೇನಪ್ಪಾ ಅಂತಂತ ಹೇಳಿದ್ರೆ ನಿಮ್ಗೆ ಸರಣಿ ಮೇಲೆ ಏನಂತ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಕೇಳ್ತಾನೆ. ನೆಕ್ಸ್ಟ್ ಕ್ಲಾಸ್ ಏನಪ್ಪಾ ಅಂತಂತ ಹೇಳಿದ್ರೆ ನಿಮ್ಗೆ ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾನೆ. ಅಲ್ಫಾಬೆಟ್ಸ್ ನ ಕೊಟ್ಬಿಟ್ಟು ಕ್ವಶನ್ಸ್ ಗಳನ್ನ ಕೇಳ್ತಾನೆ. ಸೊ ಅದನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ. ಸೊ ಕಂಪ್ಲೀಟ್ ಆಗಿ ವಿಡಿಯೋಸ್ ಅನ್ನ ನೋಡ್ರಿ. ಸೊ ಯಾರು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದಿರಿ, ಆರಾಮಾಗಿ ಏನಂತಂತ ಹೇಳಿದ್ರೆ ಸೊ ನೋಟ್ಸ್ ಗಳನ್ನ ಮಾಡ್ಕೊಂಡು ಟ್ರೈ ಮಾಡ್ತಾ ಹೋಗ್ರಿ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು GK ಸೆಕ್ಷನ್ ಅನ್ನ SSC MTS ಏನಂತಂದ ಹೇಳಿದ್ರೆ GK ಸೆಕ್ಷನ್ ಅನ್ನು ಕೂಡ ನಾನು ಸ್ಟಾರ್ಟ್ ಮಾಡ್ತೀನಿ. GK ಸೆಕ್ಷನ್ ಏನಪ್ಪಾ ಅಂತಂದ ಹೇಳಿದ್ರೆ ಕ್ವಶನ್ ಪೇಪರ್ ಅಲ್ಲಿ ಇಲ್ಲಿವರೆಗೂ ಏನ್ ಓಲ್ಡ್ ಕ್ವಶನ್ ಪೇಪರ್ 2017ರಿಂದ ಏನಾಗೈತಲ್ಲ ಅದ್ರೊಳಗಡೆ ಡಿಸ್ಕಷನ್ ಮಾಡೋಣ ಅಂತ ಪ್ಲಾನ್ ಐತೆ. ಸೊ ಯಾರ್ಯಾರಿಗೆ ಇಷ್ಟ, ಯಾರು ನೋಡ್ತಿರಿ ವಿಡಿಯೋಸ್ ಗಳನ್ನ ನನಗೊಂದು ಮೆಸೇಜ್ ಹಾಕ್ರಿ, ಸರ್ GK ನ ಸ್ಟಾರ್ಟ್ ಮಾಡ್ರಿ ಅಂತಂದ ಹೇಳಿ. ನಾನು ಆ GK ನ ನಾನು ಸ್ಟಾರ್ಟ್ ಮಾಡ್ತಾ ಹೋಗ್ತೇನೆ. ತುಂಬಾ ಡೀಪ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸಿಂಪಲ್ ತುಂಬಾ ಈಸಿ ಇರುತ್ತೆ. ನಿಮಗ್ ಒಂದ್ಸರಿ ಏನೇ ಅಂತಂತ ಹೇಳಿದ್ರೆ GK ನಾನು ಎಲ್ಲಾದ್ರೂ ಮಾಡೋದು ನೀವು ಕೇಳ್ತಾ ಹೋಗ್ಬಿಟ್ರ, ಸರ್ ನಮಗಿದು ಮ್ಯಾಥಮೆಟಿಕ್ಸ್ ಬ್ಯಾಡ್ರಿ GK ನ ಮಾಡ್ರಿ ಅಂತಂದು ಹೇಳೋ ಲೆವೆಲ್ಗೆ ನಾನು ಹೇಳ್ತೀನಿ. ಅಷ್ಟು ಈಸಿಯಾಗಿ ಅರ್ಥ ಆಗೋ ತರ ಹೇಳ್ತೀನಿ. ಪ್ರತಿಯೊಂದನ್ನು ಮಾತಾಡಿದ್ದೆಲ್ಲ ಏನಂತಂದ ಹೇಳಿದ್ರೆ ಪಾಯಿಂಟ್ಸ್ ಗಳೇ ಇರ್ತಾವ. ನಿಮ್ಗ ಬೇಜಾರಾಗಿ ಬಿಡುತ್ತೆ, ಸರ್ ಎಷ್ಟಂತ ಬರ್ಕೊಳಿದ್ರಿ, ಸುಮ್ಮನೆ ನೀವು ಹೇಳ್ಕೊಂತ ಹೋಗ್ರಿ, ನಾವು ಕೇಳ್ಕೊಂತ ಹೋಗ್ತೀವಿ. ಸೊ ಆ ರೀತಿಯಾಗಿ ಏನಂತಂತ ಹೇಳಿದ್ರೆ ಡಿಸ್ಕಷನ್ ಆಗ್ತಾ ಹೋಗುತ್ತೆ. ಎಸ್, GK ಸೆಕ್ಷನ್ ಅನ್ನು ಸ್ಟಾರ್ಟ್ ಮಾಡೋಣ. ಸೊ ಇವಾಗಲೇ ಏನಂತಂದ ಹೇಳಿದ್ರೆ 7 ಕ್ಲಾಸ್ ಆಗಿದಾವ. ಎಲ್ಲಾ ಕ್ಲಾಸ್ಗಳನ್ನ ನೋಡ್ರಿ. ನಿಮಗ್ ನೋಡ್ರ ಸೆಪ್ಟೆಂಬರ್ ಏನಂತಂದ ಹೇಳಿದ್ರೆ 7ನೇ ತಾರೀಕು ಇನ್ನು 10ನೇ ತಾರೀಕೇನೋ ಎಕ್ಸಾಮ್ಸ್ ಗಳು SSC MTS ಎಕ್ಸಾಮ್ ಸ್ಟಾರ್ಟ್ ಆಗ್ತಾವ. ಅಷ್ಟ್ರೊಳಗಡೆ ನಿಮ್ಗೆ ಏನಂತಂದ ಹೇಳಿದ್ರೆ ನಾನು ರೀಸನಿಂಗು ಆಮೇಲೆ ಜನರಲ್ ಆಪ್ಟಿಟ್ಯೂಡ್ ಕಂಪ್ಲೀಟ್ ಮಾಡ್ಕೊಡ್ತೀನಿ. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಮ್ಯಾಥಮೆಟಿಕ್ಸ್ ಸ್ಟಾರ್ಟ್ ಮಾಡಿರ್ತೀನಿ. ಸೊ ಇದ್ರ ಜೊತೆಗೆ GK ಸೆಕ್ಷನ್ ಅನ್ನು ಸ್ಟಾರ್ಟ್ ಮಾಡಿರ್ತೀನಿ. ಲಾಸ್ಟ್ ಗೆ ಏನಪ್ಪಾ ಅಂತಂದ ಹೇಳಿದ್ರೆ ಆ ಒಂದು 2ರಿಂದ 3 ವಿಡಿಯೋಸ್ ಇನ್ನೊಂದು ಎಕ್ಸಾಮ್ ಸ್ಟಾರ್ಟ್ ಆದ ದಿನದಿಂದ ಏನಂತಂದ ಹೇಳಿದ್ರೆ ಕ್ವಶನ್ ಪೇಪರ್ ಅನ್ನ ನೋಡ್ಬಿಟ್ಟು ಸೊ 2-3 ಕ್ಲಾಸ್ಗಳನ್ನ ಇಂಗ್ಲಿಷ್ ಅಲ್ಲಿ ಹಾಕ್ತೀನಿ. ಇಂಗ್ಲಿಷ್ ಏನಂತಂದ ಹೇಳಿದ್ರೆ ಅದು ಬಹಳ ದೊಡ್ಡ ಸಬ್ಜೆಕ್ಟ್ ಅದು. ಸೊ ಅದನ್ನೆಲ್ಲ ನಮ್ಗ ನೆನ್ಪಿಟ್ಕೊಳಕ್ ಆಗಂಗಿಲ್ಲ, ಅದಕ್ಕೆ ಯಾವ್ದು ಲಾಜಿಕ್ ಗಳು ಬರಂಗಿಲ್ಲ. ಜಸ್ಟ್ ನಾವು ಹೇಳ್ಬೋದು. ಸೊ ಯಾವ ಆಪ್ಷನ್ ಜಾಸ್ತಿ ABCD ಒಳಗಡೆ ಈ ತರ ಕ್ವಶನ್ ಬಂತಂದ ಹೇಳಿದ್ರೆ ಮ್ಯಾಕ್ಸಿಮಮ್ ಯಾವ ಆಪ್ಷನ್ ಕರೆಕ್ಟ್ ಆಗ್ಬಹುದು ಅಂತ ನಾವು ಪ್ರೆಡಿಕ್ಷನ್ ಮಾಡ್ಬಿಟ್ಟು ಹೇಳ್ಬೋದು. ಆ ತರ ನಿಮ್ಗೆ ಒಂದ್ 2-3 ವಿಡಿಯೋಸ್ ಮಾಡಿ ಹಾಕಿರ್ತೀನಿ. ಬಟ್ ಅದ್ರ ನಾವು ಸ್ಕೋರ್ ಮಾಡ್ಬೇಕಾಗಿರೋದು ಇದ್ರಲ್ಲಿ ರೀಸನಿಂಗ್ ಅಲ್ಲಿ ಸ್ಕೋರ್ ಆಗತ್ರ. ನನ್ ಕ್ಲಾಸ್ ಯಾರು ನೋಡಿದ್ರೆ ರೀಸನಿಂಗ್ ಒಳಗಡೆ 25 ಕ್ವಶನ್ಸ್ ಗಳು ಯಾವ್ದು ಎಕ್ಸಾಮ್ ತಗೊಳ್ಳಿ 25 ಅಂತ ತಗೊಂಡು 25 ರೀಸನಿಂಗ್ ಕ್ವಶನ್ಸ್ ಗಳು ಬಂತು ಅಂತಂದ ಹೇಳಿದ್ರೆ ಆಲ್ಮೋಸ್ಟ್ 20 ಮೇಲೆ ನೀವು ಕರೆಕ್ಟ್ ಆಗಿರೋ ಆನ್ಸರ್ ಹಾಕ್ತೀರಿ. ಸ್ಕೋರ್ ಬಂತು ಇಲ್ಲಿ ನಿಮ್ದು ಸ್ಕೋರ್ ಬಂತು 20 × 2 ಮಾಡ್ರೆ 40 ಮಾರ್ಕ್ಸ್ ಬಂತು. ಇನ್ನೇನಪ್ಪ ಹಬ್ಬಬ್ಬಾ ಅಂತಂದ ಹೇಳಿದ್ರೆ ಇನ್ 10 ಮಾರ್ಕ್ಸ್ ತೆಗದ್ರಿ ಅಂತಂದ ಹೇಳಿದ್ರೆ ಪಾಸ್ ಆಯ್ತು, ಜಾಬ್ ಆಯ್ತು ನಿಮ್ದು. ಥಿಂಕ್ ಮಾಡ್ರಿ ಸ್ವಲ್ಪ ಕರೆಕ್ಟ್ ಆಗಿ ಏನಂತಂದ ಹೇಳಿದ್ರೆ ಸ್ಟಡಿ ಮಾಡ್ಕೊಂತ ಹೋಗ್ರಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್. ಸೊ ಎಲ್ರಿಗೂ ಶೇರ್ ಮಾಡ್ರು.
ಸೊ ನೋಡ್ರಿ ಇವತ್ತಿನ ಟಾಪಿಕ್ ಏನಂತಂದ್ ಹೇಳಿದ್ರೆ ನಂಬರ್ ಸೀರೀಸ್. ಇದ್ರ ಮೇಲೆ ಏನಂತಂದ್ ಹೇಳಿದ್ರೆ 2 ರಿಂದ 3 ಕ್ವಶನ್ಸ್ ಗಳು ಬರ್ತಾವ ಒಂದೊಂದ್ ಶಿಫ್ಟ್ ಅಲ್ಲಿ, ಅಥವಾ ಒಂದೊಂದ್ ಶಿಫ್ಟ್ ಅಲ್ಲಿ ಒಂದೇ ಕ್ವಶನ್ ಬರುತ್ತಾ, ಅಥವಾ ಒಂದ್ ಶಿಫ್ಟ್ ಅಲ್ಲಿ 2 ಬರ್ತಾವ. ಅದು ಡಿಪೆಂಡ್ ಆಗತ್ತ. ಈಗ ನಿಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರ ಅಲ್ಫಾಬೆಟ್ ಸೀರೀಸ್, ಅಲ್ಫಾಬೆಟ್ಸ್ ಗಳ ಮೇಲೆ. ಅದಾದ ನಂತರ ಅಲ್ಫಾ ನ್ಯೂಮರಿಕ್ ಅಂದ್ರೆ ಅಲ್ಫಾಬೆಟ್ಸ್ ಮತ್ತು ನಂಬರ್ಸ್ ಇರೋದು. ಆಮೇಲೆ ಫಿಗರ್ ಸೀರೀಸ್. ಅದಾದ ನಂತರ ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ನಂಬರ್ ಸೀರೀಸ್. ಇವು ಟೋಟಲ್ ಆಗಿ ಏನಂತಂದ್ ಹೇಳಿದ್ರೆ 4 ಬರ್ತಾವ. ಸೊ ಸೀರೀಸ್ ಕ್ವಶನ್ಸ್ ಅಂದ್ರೆ ಕಂಪ್ಲೀಟ್ ಮಾಡ್ರಿ ಇದನ್ನ ಅಂತಂದ್ ಹೇಳ್ತಾರಲ್ಲ, ಅಲ್ಫಾಬೆಟ್ ಸೀರೀಸು, ಅಲ್ಫಾ ನ್ಯೂಮರಿಕ್. ಸೊ ಅದಾದ ನಂತರ ನೆಕ್ಸ್ಟ್ ಹಿಂಗ್ ನೋಡ್ರಿ, ಅಲ್ಫಾಬೆಟ್ ಅಂತಂದ್ ಹೇಳಿದ್ರೆ ABC. ಅದಾದ ನಂತರ ನೆಕ್ಸ್ಟ್ DEF ಅಂತಂದ್ ಇರುತ್ತೆ. ನೆಕ್ಸ್ಟ್ ಯಾವ್ದು ಅಂತಂದ್ ಹೇಳಿ ಅಲ್ಫಾ ನ್ಯೂಮರಿಕ್ ಅಂತಂದ್ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾವ ತರ ಇರುತ್ತಪ್ಪ ಅಂತಂದ್ ಹೇಳಿದ್ರೆ ABC ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ 1 2 3 ಅಂತ ಹೇಳಿ ಬರ್ದಾರ. ಅದಾದ ನಂತರ ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ DEF ನ ಹೆಂಗ್ ಬರೀತಾರ ಅಂತಂದ್ ಹೇಳಿ ಈ ತರ ಕ್ವಶನ್ಸ್ ಗಳು. ಆಮೇಲೆ ಫಿಗರ್ ಮೇಲ್ ಸೀರೀಸ್ ಗಳು, ಚಿತ್ರ ಕೊಟ್ಟಿರ್ತಾರೆ, ಅದ್ರ ಮುಂದಿನ ಚಿತ್ರ ಯಾವುದು. ಆಮೇಲೆ ನಂಬರ್ಸ್ ಗಳನ್ನ 2 8. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮತ್ತೆ ಯಾವ್ದೋ ಏನೋ ಹಿಂಗ್ ನಂಬರ್ಸ್ ಗಳನ್ನ ಕೊಟ್ಬಿಟ್ಟು ಕೇಳ್ತಾರೆ ಕ್ವಶನ್ಸ್ ಗಳನ್ನ. ಟೋಟಲ್ ನಿಮ್ಗೆ ಸಿರೀಸ್ ಮೇಲೆ ಈಗೇನೆಲ್ಲ ಹೇಳಿದ್ನಲ್ಲ, ಈ ಸಿರೀಸ್ ಮೇಲೆ ನಿಮ್ಗೆ ಇಲ್ಲ ಅಂತಂದ್ ಹೇಳಿದ್ರು ಕೂಡ 7 to 8 ಕ್ವಶನ್ಸ್ ಬರುತ್ತೆ. ಸೊ ಯಾವ್ದ್ರಲ್ಲಿ ಜಾಸ್ತಿ ಕೇಳ್ತಾನೆ ಹೇಳಕ್ ಬರಂಗಿಲ್ಲ. ಈಗ ನೋಡ್ರಿ, ಅಲ್ಫಾಬೆಟ್ ಮೇಲೆ 2-3 ಕ್ವಶನ್ ಕೇಳ್ದ ಅಂತಂದ್ ಹೇಳಿದ್ರೆ ನಂಬರ್ ಮೇಲೆ 1 ಕೇಳ್ಬೋದು, ಅಥವಾ ಅಲ್ಫಾಬೆಟ್ ಮೇಲೆ 1 ಕೇಳಿ ಅಲ್ಫಾ ನ್ಯೂಮರಿಕ್ ಮೇಲೆ 2 ಕೇಳಿ ಉಳಿದದ್ನೆಲ್ಲ ನಂಬರ್ ಸೀರೀಸ್ ಮೇಲೆ ಕೇಳ್ಬೋದು. ಬಟ್ ಅದ್ರ ಎಲ್ಲಾ ಸೇರ್ಬಿಟ್ಟು ಏನಂತಂದ್ ಹೇಳಿದ್ರೆ 7 ರಿಂದ 8 ಕ್ವಶನ್ಸ್ ಗಳು ಬರ್ತಾವ ನಿಮ್ಗೆ. ಕ್ಲಿಯರ್ ಇದನ್ನ? ಆಮೇಲೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಸೊ ಯಾವುದೇ ಅಲ್ಫಾಬೆಟ್ಸ್ ಇರ್ಲಿ, ನಿಮ್ಗೆಲ್ರಿಗೂ ನೆನಪೈತಲ್ಲ, ಅಲ್ಫಾಬೆಟ್ಸ್ ಮೇಲೆ ಯಾವುದೇ ಸಿರೀಸ್ ಇರ್ಲಿ, ಅಥವಾ 4th ಟರ್ಮ್ ಕಂಡುಹಿಡಿಯೋದಾಗಿರ್ಬಹುದು, ಅಥವಾ 6th ಟರ್ಮ್ ಕಂಡುಹಿಡಿಯೋದಾಗಿರ್ಬಹುದು, ಅಥವಾ ಕೋಡಿಂಗ್ ಡಿಕೋಡಿಂಗ್ ಅಂತಂದ್ ಬರುತ್ತಲ್ಲ, ಕೋಡಿಂಗ್ ಡಿಕೋಡಿಂಗ್ ಅಂದ್ರೆ ಯಾವುದೋ ಒಂದು ಈ ತರ ಕೊಟ್ಬಿಟ್ಟು HEFL ಅಂತಂದ್ ಕೊಟ್ಬಿಟ್ಟು ಕೋಡೆಡ್ ಆಸ್ ಅಂತಂದ್ ಹೇಳ್ಬಿಟ್ಟು ಇನ್ನೊಂದು HNV ಅಂತಂದ್ ಹಿಂಗ್ ಕೊಡ್ತಾರಲ್ಲ, ಯಾವ್ದೇ ಆಗಿರ್ಬಹುದು. ಇವುಗಳನ್ನೆಲ್ಲ ಸಾಲ್ವ್ ಮಾಡ್ಬೇಕಂತಂದ್ ಹೇಳಿದ್ರೆ ಫಸ್ಟ್ ನಿಮ್ಗೆ ಹೆಂಗ್ ಚೆಕ್ ಮಾಡ್ಬೇಕಂತ ಹೇಳಿದ್ದೆ, ಫಸ್ಟ್ ಟ್ರಿಕ್ ಡೈರೆಕ್ಟ್ ಆಗಿ ಚೆಕ್ ಮಾಡೋದು. ಸೊ ಯಾವುದೇ ಏನಪ್ಪಾ ಅಂತಂದ್ ಹೇಳಿದ್ರೆ ಅಲ್ಫಾಬೆಟ್ ಇರ್ಲಿ, ABCD ಅಂತಂದ್ ಇರುತ್ತಲ್ಲ, ಇಲ್ಲಿ ಏನ್ ಕೆಳಗಡೆ ಏನ್ ಕೊಟ್ಟಿರ್ತಾರ, ಇದನ್ನ MNOP ಅಂತಂದ್ ಹೇಳಿ ಕೊಟ್ಟಿರ್ತಾರ. ಸೊ ಯಾವುದೇ ನಂಬರ್ ಇರಲಿಲ್ಲ, ಅದನ್ನ ಫಸ್ಟ್ ಗೆ ಏನಂತಂದ್ ಹೇಳಿದ್ರೆ ಈ ರೀತಿಯಾಗಿ ಚೆಕ್ ಮಾಡ್ಬೇಕು ಸ್ಟ್ರೇಟ್ ಆಗಿ. ಆಮೇಲೆ ಸೆಕೆಂಡ್ ಏನ್ ಹೇಳಿದ್ದೆ, ಅದು ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಎಂಡ್ ಟು ಎಂಡ್ ಮಾಡ್ಬೇಕು. ಅಂದ್ರೆ ಈಗ ABCD ಐತಲ್ಲ, ಇದೇನಪ್ಪಾ ಅಂತಂದ್ ಹೇಳಿದ್ರೆ MNOP. ಸೊ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಎಂಡ್ ಟು ಎಂಡ್ ಮಾಡ್ಬೇಕಂತ ಹೇಳಿದ್ದೆ, ಸೆಕೆಂಡ್ ಟ್ರಿಕ್. ಥರ್ಡ್ ಟ್ರಿಕ್ ಏನ್ ಹೇಳಿದೆ, ಅದು ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮಗ್ ಬರುತ್ತ 6 ಸಂಖ್ಯೆದ ಇರ್ತಾವ, ಈ ತರ ಕ್ರಾಸ್ ಆಗಿ ಏನಪ್ಪಾ ಅಂತಂದ್ರೆ ಸ್ಟಾರ್ ಶೇಪ್ ಅಲ್ಲಿ ಮಾಡಿದ್ರೆ ಇವು 3ರಲ್ಲೇ ಬರುತ್ತ. ಜಾಸ್ತಿ ಏನಂತಂದ್ ಹೇಳಿದ್ರೆ 70% ಕ್ವಶನ್ಸ್ ಇದ್ರಲ್ಲಿ ಕೇಳ್ತಾರ, ಇನ್ನು ಉಳಿದಿದ್ದು 20% ಕ್ವಶನ್ ಹಿಂಗಿರುತ್ತ. ಇನ್ನು ಲಾಸ್ಟ್ ಏನಪ್ಪಾ ಅಂತಂದ್ರೆ 10%. ಆಮೇಲೆ ಇದ್ರ ಮೇಲ್ ಬಿಟ್ಟು ಎಲ್ರ ಬಂತಂತ ಹೇಳಿದ್ರೆ ಅವ್ರದ್ದು ತಲೆ ಕೆಟ್ಟಿರ್ತೈತ. ಸೊ ಏನಪ್ಪಾ ಅಂತಂದ್ರೆ ಅದು ನಮ್ದು ಬ್ಯಾಡ್ ಲಕ್ ಅದು. ಕ್ಲಿಯರ್? ಸೊ ಯಾವುದೇ ಬಂದ್ರು ಕೂಡ ಇದೇ ತರ ಮಾಡ್ಬೇಕು. ಬಟ್ ಆದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ನಂಬರ್ ಸಿರೀಸ್ ಏನಿರುತ್ತಲ್ಲ, ಇದು ಒಂದ್ ಸ್ವಲ್ಪ ಏನಂತಂದ್ ಹೇಳಿದ್ರೆ ಡಿಫ್ರೆಂಟ್ ಆಗಿರ್ತೈತಿ. ಇಲ್ಲಿ ನೋಡ್ರ, ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 70 ಮತ್ತು 30% ಅಂತಂದ್ ಹೇಳ್ತೀವಿ. ಎಲ್ಲಾ ಶಿಫ್ಟ್ ಗಳಲ್ಲಿ ಈಸಿಯಾಗಿ ಕೇಳೋದೇನಪ್ಪಾ ಅಂತಂದ್ ಹೇಳಿದ್ರೆ 70% ಅಷ್ಟೇ. ಇನ್ 30% ಟಫ್ ಆಗಿರ್ತಾವ, ಅರ್ಥನೇ ಮಾಡ್ಕೊಳಕ್ ಆಗಂಗಿಲ್ಲ. ಅವಾಗ ನಾವ್ ಏನ್ ಮಾಡ್ಬೇಕು, ಸಿಂಪಲ್ ಆಗಿ ನಾನ್ ಕೆಲವೊಂದು ಟ್ರಿಕ್ಸ್ ಗಳನ್ನ ಹೇಳ್ತೀನಿ, ಆ ತರನೇ ಏನಂತಂದ್ ಹೇಳಿದ್ರೆ ಫಾಲೋ ಮಾಡ್ಬೇಕು. ಫಸ್ಟ್ ಒನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಆ ಸಿರೀಸ್ ಅನ್ನ ನೋಡ್ಬೇಕು. ಈಗ ಸಿರೀಸ್ ಅನ್ನ ನೋಡ್ಬಿಟ್ಟು 2, ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ಇದನ್ನ ತಗೊಳ್ಳೋಣ, 2. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 6, ನೆಕ್ಸ್ಟ್ 10 ಅಂತಂದೈತಿ. ಇಲ್ಲಿ ಏನಾಗೈತಿ, ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ, ಇಲ್ಲಿ ಏನಾಗೈತಿ ಸರ್, ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು. ಸಂಖ್ಯೆ ಏನಂತಂದ್ ಹೇಳಿದ್ರೆ ಜಾಸ್ತಿ ಆಗೈತಿ. ಬಟ್ ಅದ್ರ ಎಷ್ಟಾಗೈತಿ ಸರ್, +4 ಅಷ್ಟಾಗೈತಿ. ಅಂದ್ರೆ ಕಡಿಮೆ ಸಂಖ್ಯೆ ಜಾಸ್ತಿ ಆಗದೈತೆ, ಬಟ್ ಆದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ 10ಕ್ಕಿಂತ ಕಡಿಮೆ ಆಗ್ತಾ ಇದ್ರೆ ಮ್ಯಾಕ್ಸಿಮಮ್ ತಗೊಳ್ರಿ, ಇಲ್ಲಾಂದ್ರೆ 20 ತಗೊಳ್ರಿ. 20 +20ರವರೆಗೂ ಆಗ್ತಾ ಇದ್ರೆ ಓಕೆ. ಏನ್ ಮಾಡ್ಬೇಕು ಅವಾಗ, ಯಾವ್ದಾದ್ರು ಒಂದ್ ಸಂಖ್ಯೆನ ಇಲ್ಲಿ ಏನಿರತ್ತಲ್ಲ, ಈ ಸಂಖ್ಯೆಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಅಪ್ ಟು +20 ವರೆಗೂ ಮಾಡ್ಬೋದು. ಅಪ್ ಟು +20 ವರೆಗೂ ಮಾಡ್ಬೋದು. ಇಲ್ಲ ಡೈರೆಕ್ಟ್ ಆಗಿತ್ತು ಅಂತಂದ್ರೆ +15 ಮಾಡ್ಬೋದು. ಬಟ್ ಆದ್ರೆ +20. ಈಗ ನೋಡ್ರಿ ಈ ತರ ಐತೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ, ಇವಾಗ 10 ಐತೆ, ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 30 ಆಗೈತೆ, ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 60 ಆಗೈತೆ. ನಮ್ಗೆ ಗೊತ್ತಾಗೈತೆ +20 ಮಾಡ್ಯಾರ, ಇಲ್ಲಿ +30 ಮಾಡ್ಯಾರ ಅಂತಂದ್ ಹೇಳಿ ಈ ತರ ಮಾಡ್ಕೋಬಹುದು. ಬಟ್ ಆದ್ರೆ ಇನ್ ಕೆಲವೊಂದ್ ಕ್ವಶನ್ಸ್ ಗಳು ಬರ್ತಾವ, 2 ಇರುತ್ತ, ಇದೇನಪ್ಪಾ ಅಂತಂದ್ ಹೇಳಿದ್ರೆ ಡೈರೆಕ್ಟ್ ಆಗಿ 60 ಆಗಿರುತ್ತ. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮತ್ತೆ ಯಾವ್ದೋ 120 ಆಗಿರುತ್ತ. ಈ ತರ ಎಲ್ಲಾದ್ರೂ ಇತ್ತಂತಂದ್ ಹೇಳಿದ್ರೆ ನೀವ್ ಏನಪ್ಪಾ ಅಂತಂದ್ ಹೇಳಿದ್ರೆ ಅವಾಗ ಚೆಕ್ ಮಾಡ್ಬೇಕಾಗಿರೋದೇನು, ಯಾವ್ದಾದ್ರು ಸಂಖ್ಯೆಯಿಂದ ಇಂಟು ಆಗ್ತಾ ಐತೆ ಎಲ್ಲ ಚೆಕ್ ಮಾಡ್ಬೇಕು. ಕಡಿಮೆ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು ಅಂತಂದ್ ಹೇಳಿದ್ರೆ, ಕಡಿಮೆ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾ ಇತ್ತು ಅಂತಂದ್ ಹೇಳಿದ್ರೆ ಅವಾಗ ಏನ್ ಮಾಡ್ಬೇಕು, ಪ್ಲಸ್ ಅಂತಂದ್ ಮಾಡ್ಬೇಕು. ಯಾವ್ದಾದ್ರು ಒಂದ್ ಸಂಖ್ಯೆನ ತಗೊಂಡು. ಅತಿ ಜಾಸ್ತಿ ಆಗ್ತಾ ಇತ್ತು ಅಂತಂದ್ ಹೇಳಿದ್ರೆ ಈ ತರ
ಸೊ +20 ಗಿಂತನೂ ಜಾಸ್ತಿ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅವಾಗ ಏನ್ ಮಾಡ್ಬೇಕು, ಇಂಟು ಮಾಡ್ತಾ ಹೋಗ್ಬೇಕು. ಈ ಪಾಯಿಂಟ್ ಎಲ್ರಿಗೂ ಅರ್ಥ ಆಯ್ತಾ? ಸೊ ಇಲ್ಲಿ ನೋಡ್ರಿ, ಇಲ್ಲಿ ಡಿಫ್ರೆನ್ಸ್ ಗ್ಯಾಪ್ ಏನಪ್ಪಾ ಅಂತಂದ್ ಹೇಳಿದ್ರೆ ಜಾಸ್ತಿ ಇತ್ತು ಅಂತಂದ್ ಹೇಳಿದ್ರೆ ಇಂಟು ಮಾಡಕ್ ಟ್ರೈ ಮಾಡ್ಬೇಕು, ಕರೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಇವು ಎರಡು ನಡುವಿನ ಗ್ಯಾಪ್ ಏನಪ್ಪಾ ಅಂತ ಕಡಿಮೆ ಇತ್ತು ಅಂತಂದ್ ಹೇಳಿದ್ರೆ ಪ್ಲಸ್ ಮಾಡಕ್ ನೋಡ್ಬೇಕು. ಇದೊಂದು ಯಾವಾಗ್ಲೂ ಏನಪ್ಪಾ ಅಂತಂದ್ ಹೇಳಿ ಟ್ರಿಕ್. ಇದು ಎರಡು ವರ್ಕ್ ಆಗ್ಲಿಲ್ಲ ಆಮೇಲೆ ನೆಕ್ಸ್ಟ್ ನಿಮ್ಗೆ ಗೊತ್ತಿರುತ್ತೆ, ಈಗ ಏನೋ ಕೆಲವೊಂದು ಕ್ವಶನ್ಸ್ ಗಳು ಏನಿರ್ತಾವ 30, ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 28, 26 ಈ ತರ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತಲ್ಲ, ಅದ್ ನಿಮ್ಗೆ ಗೊತ್ತಾಗತ್ತೆ. ಇಲ್ಲೇನು ಮೈನಸ್ ಮಾಡ್ಬೇಕು. ಯಾವಾಗ ಗ್ಯಾಪ್ ಏನಪ್ಪಾ ಅಂತಂದ್ ಹೇಳಿದ್ರೆ ಕಡಿಮೆ ಇತ್ತು ಅಂತಂದ್ ಹೇಳಿದ್ರೆ ಮೈನಸ್ ಮಾಡ್ಬೇಕು. ಗ್ಯಾಪ್ ತುಂಬಾ ಇತ್ತು ಅಂತಂದ್ ಹೇಳಿದ್ರೆ ಈಗ ನೋಡ್ರಿ 30 ಐತೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 15 ಆಗೈತೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ 7.5 ಆಗೈತೆ. ಈ ತರ ಗ್ಯಾಪ್ ಜಾಸ್ತಿ ಇತ್ತಂದ್ರ ಡಿವೈಡೆಡ್ ಬೈ 2 ಮಾಡ್ಬೇಕು, ಡಿವೈಡೆಡ್ ಬೈ 2 ಆರ್ ಡಿವೈಡೆಡ್ ಬೈ 3 ಅಂತಂದ್ ಹೇಳಿ ನಾವು ನೋಡೋಣ. ಸೊ ಅದಾದ ನಂತರ ನೆಕ್ಸ್ಟ್ ನಾನು ಲಾಸ್ಟ್ ಆಲ್ರೆಡಿ ಮಾಡಿದೀನಿ 2 ಕ್ಲಾಸಸ್ ಗಳನ್ನ ನಂಬರ್ ಸೀರೀಸ್ ಮೇಲೆ. ಅದನ್ನ ಇದಾದ ನಂತರ ಅಪ್ಲೋಡ್ ಮಾಡ್ತೀನಿ. ಆಮೇಲೆ ನಿನ್ನೆ ಕ್ಲಾಸ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ನಿನ್ನೆ ಕ್ಲಾಸ್ ನಾನು ಮಾಡಿಲ್ಲ, ನಿನ್ನೆ ಕ್ಲಾಸ್ನು ಅಪ್ಲೋಡ್ ಮಾಡ್ತೀನಿ. ಅದಾದ ನಂತರ ಇವನ್ನೆಲ್ಲ ನೋಡ್ರಿ, ಈಗ ಏನ್ ಟ್ರಿಕ್ಸ್ ಹೇಳ್ತಿದ್ದೇನಲ್ಲ ಇವನ್ ನೋಡ್ಬಿಟ್ಟು ಮೊದಲು ನಂಬರ್ ಸೀರೀಸ್ ಓಲ್ಡ್ ವಿಡಿಯೋಸ್ ನೋಡ್ರಿ, ರೀ ಅಪ್ಲೋಡ್ ಮಾಡ್ತೀನಿ. ಅದಾದ ನಂತರ ಇವತ್ತಿನ ಕ್ಲಾಸ್ ಒಳಗಡೆ ಏನಿದಾವಲ್ಲ ಎಲ್ಲ ಟಫ್ ಇದಾವ. ಇಲ್ಲಿವರೆಗೂ ನಾನು ನೋಡ್ಕೊಂತ ಬಂದಿರೋದ್ರಲ್ಲಿ ತುಂಬಾ ಟಫ್ ಆಗಿರೋ ಕ್ವಶನ್ಸ್ ಗಳನ್ನ ನಾನು ಇವತ್ತು ಡಿಸ್ಕಷನ್ ಮಾಡ್ತೀನಿ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್ ಇವು ಯಾವ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ನಂಬರ್ನ ಸ್ಕ್ವೇರ್ ಮಾಡೋದು ಅಥವಾ ಕ್ಯೂಬ್ ಮಾಡೋದು ನೋಡ್ಬೇಕು. ಫಸ್ಟ್ ಏನ್ ಮಾಡ್ಬೇಕು, ಪ್ಲಸ್, ನೆಕ್ಸ್ಟ್ ಇಂಟು ಮಾಡೋದು ನೋಡ್ಬೇಕು. ಅದಾದ ನಂತರ ನೆಕ್ಸ್ಟ್ ಮೈನಸ್, ಡಿವೈಡೆಡ್ ಬೈ ಇವೆರಡು ನಿಮ್ಗೆ ಗೊತ್ತಾಗತ್ತ, ಕಡಿಮೆ ಆಗ್ತಾ ಇದ್ರೆ ಅಷ್ಟೇ. ಇವೆರಡು ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಸ್ಕ್ವೇರ್ ಮಾಡೋದು, ಅದಾದ ನಂತರ ಕ್ಯೂಬ್ ಮಾಡಕ್ ನೋಡೋದು. ಇದು ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಸ್ಕ್ವೇರ್ ಮಾಡಿ ಯಾವ್ದಾದ್ರು ಸಂಖ್ಯೆನ ಪ್ಲಸ್ ಮಾಡೋದು, ಅಥವಾ ಕ್ಯೂಬ್ ಮಾಡಿ ಯಾವ್ದಾದ್ರು ಸಂಖ್ಯೆನ ಪ್ಲಸ್ ಮಾಡೋದು, ಅಥವಾ ಮೈನಸ್ ಮಾಡೋದು. ಇಷ್ಟು ಟ್ರಿಕ್ಸ್ ಗಳನ್ನ ಬಿಟ್ಟೇನಪ್ಪಾ ಅಂತಂದ್ ಹೇಳಿದ್ರೆ ನಂಬರ್ ಸೀರೀಸ್ಗೆ ಬೇರೆ ಯಾವ್ದು ಟ್ರಿಕ್ಸ್ ಬರಂಗಿಲ್ಲ. ಕ್ಲಿಯರ್ ಎಲ್ರಿಗೂ? ನಿಮ್ಗೆ ಅವು ಬೇಸಿಕ್ ವಿಡಿಯೋಸ್ ಗಳನ್ನ ನೋಡ್ರಿ, ನೀವು ಬೇಸಿಕ್ ವಿಡಿಯೋಸ್ ಗಳನ್ನ ನಾನು ಹಾಕ್ತೀನಿ, ಬೇಸಿಕ್ ವಿಡಿಯೋ ನೋಡ್ರಿ, ಅವಾಗ ನಿಮ್ಗೆ ಗೊತ್ತಾಗತ್ತೆ. ಇವಾಗ ಏನ್ ನಾನು ಹೇಳ್ತಿದ್ದೀನಲ್ಲ ಇವೆಲ್ಲ ಟ್ರಿಕ್ಸ್ ಗಳು ಅಲ್ಲಿ ಅಪ್ಲೈ ಆಗಿದಾವ. ಈ ಎಲ್ಲಾ ಟ್ರಿಕ್ಸ್ ಗಳೇನಪ್ಪಾ ಅಂತಂದ್ ಹೇಳಿದ್ರೆ ಅಪ್ಲೈ ಆಗಿದಾವ. ಅಪ್ಲೈ ಆಗಿರೋ ವಿಡಿಯೋಸ್ ಗಳು ಆಲ್ರೆಡಿ ಆಗಿದಾವ, ಅವುಗಳನ್ನ ನಾನು ರೀ ಅಪ್ಲೋಡ್ ಮಾಡ್ತೀನಿ ಇವಾಗ. ಬಟ್ ಆದ್ರೆ ಇವಾಗ ಏನ್ ಮಾಡ್ತಿದ್ದೀನಲ್ಲ ಇವು ಅಪ್ಲೈ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಅದಕ್ಕೇನಂತಂದ್ ಹೇಳಿ ತುಂಬಾ ಟಫ್ ಆಗಿರೋ ಕ್ವಶನ್ಸ್ ಗಳಿದಾವ. ಟ್ರೈ ಮಾಡೋಣ, ಟ್ರೈ ಮಾಡಕ್ ಏನು ಇದು ಆಗಂಗಿಲ್ಲ. ಮೊದ್ಲು ಪ್ಲಸ್ ಮಾಡೋದು, ನೆಕ್ಸ್ಟ್ ಇಂಟು ಮಾಡಕ್ ಟ್ರೈ ಮಾಡೋದು ಯಾವ್ದಾದ್ರು ಸಂಖ್ಯೆನ, ಅಥವಾ ಏನಪ್ಪಾ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಈಗ ಕಡಿಮೆ ಆಗ್ತಿತ್ತು ಅಂತಂದ್ರೆ ಮೈನಸ್, ಡಿವೈಡೆಡ್ ಬೈ ಮಾಡ್ಬೇಕು, ಇವೆರಡು ಆಪ್ಷನ್. ಅದಾದ ನಂತರ ನೆಕ್ಸ್ಟ್ ಏನು, ಸ್ಕ್ವೇರ್ ಮಾಡ್ಬೇಕು, ಕ್ಯೂಬ್ ಮಾಡ್ಬೇಕು, ಅಥವಾ ಸ್ಕ್ವೇರ್ ಮಾಡಿ ಪ್ಲಸ್ ಮಾಡ್ಬೇಕು, ಅಥವಾ ಸ್ಕ್ವೇರ್ ಮಾಡಿ ಮೈನಸ್ ಮಾಡ್ಬೇಕು, ಅಥವಾ ಕ್ಯೂಬ್ ಮಾಡಿ ಪ್ಲಸ್ ಮಾಡ್ಬೇಕು, ಅಥವಾ ಕ್ಯೂಬ್ ಮಾಡಿ ಮೈನಸ್ ಮಾಡ್ಬೇಕು. ಇದೇ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ದು ಟ್ರಿಕ್ಸ್. ಇವನ್ ಬಿಟ್ರೆ ಬೇರೆ ಯಾವ್ದು ಏನಂತಂದ್ ಹೇಳಿದ್ರೆ ಅಲ್ಲಿ ವರ್ಕ್ ಆಗಂಗಿಲ್ಲ ನಂಬರ್ ಸೀರೀಸ್ ಅಲ್ಲಿ. ಇದನ್ನೆಲ್ಲ ಏನಂತಂದ್ ಹೇಳಿ ಸೈಡ್ ಒಂದ್ಸರಿ ಬರ್ದಿಟ್ಕೊಡ್ರಿ. ನೋಡ್ರಿ ಫಸ್ಟ್ ಕ್ವಶನ್ ನೋಡ್ರಿ, 8, 18, 38, 78, 158 ಅಂತ ಐತೆ. ಟ್ರೈ ಮಾಡ್ರಿ ನೋಡೋಣ. ನೋಡ್ರಿ 8 ಐತಿ, 18 ಐತಿ, 38, 78, 158. ಇಲ್ಲಿ ಏನಾಗೈತಿ ಸರ್, ಇಲ್ಲಿ ಏನಂತಂದ್ ಹೇಳಿದ್ರೆ ಎಲ್ಲಾನು ಏನಪ್ಪಾ ಅಂತಂದ್ ಸಂಖ್ಯೆಗಳು ಮುಂದ್ ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಹೋಗ್ತಿದಾವ. ಜಾಸ್ತಿ ಆಗ್ತಿದಾವ, ಓಕೆ ನಿಜ. ಬಟ್ ಆದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇವತ್ತು ಎರಡದ್ರ ಡಿಫ್ರೆನ್ಸ್ ನೋಡ್ರಿ, ಎರಡದ್ರ ಡಿಫ್ರೆನ್ಸ್ ನೋಡ್ರಿ ಎಷ್ಟಾಗತ್ತೆ, 8 ಇದೆ, ನೆಕ್ಸ್ಟ್ 18 ಆಗೈತೆ. ಇವ್ ಎರಡದ್ರ ವ್ಯತ್ಯಾಸ ನೋಡ್ರಿ ಅಂತಂದ್ ಹೇಳಿದ್ರೆ 10 ಐತಿ ಇಲ್ಲಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ 18 38 ಆಗೈತೆ, ಅಂದ್ರೆ ಇಲ್ಲಿ 20 ಕೂಡ್ಸಿದಾನ, ಇಲ್ಲಿ ಪ್ಲಸ್ 10 ಕೂಡ್ಸಾನ, 20 ಕೂಡ್ಸಾನ. ಯಾಕಂತಂದ್ ಹೇಳಿದ್ರೆ ವ್ಯತ್ಯಾಸ ಕಡಿಮೆ ಇರೋದ್ರಿಂದ ನಾವು ಯಾವಾಗ್ಲೂ ಪ್ಲಸ್ ಮಾಡಕ್ ಟ್ರೈ ಮಾಡ್ಬೇಕು. ಇಲ್ಲಿ ನೋಡ್ರಿ, ಇಲ್ಲಿ 38 78 ಆಗೈತೆ, ಅಂದ್ರೆ 38 78 ಅಂದ್ರೆ ಪ್ಲಸ್ 40 ಮಾಡಿದಾನ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಎಷ್ಟಾಗೈತೆ, 78 158 ಆಗೈತೆ. ಟ್ರೈ ಮಾಡ್ರಿ, 158 ಒಳಗಡೆ 78 ಕಳೆದ್ರೆ ಎಷ್ಟಾಗತ್ತ, 8 ಹೋದ್ರೆ 0, 15 7 ಹೋದ್ರೆ ಎಷ್ಟಾಗತ್ತ 8. ಸೊ 80 ಆಗೈತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನಾಗ್ಬೇಕು ಇವಾಗ, ಇಲ್ಲಿ ನೀವು ಟ್ರೈ ಮಾಡ್ರೆ 10 20 ಆಗೈತಿ. ಇಲ್ಲಿ ಏನ್ ಮಾಡಿ 20 40 ಮಾಡೋಣ, ಡಬಲ್ ಮಾಡೋಣ. 40 ಏನಪ್ಪಾ ಅಂತಂದ್ ಹೇಳಿ 80 ಮಾಡಿದಾನ, ಅಂದ್ರೆ ಇಲ್ಲಿ 80 ಡಬಲ್ ಆಗ್ಬೇಕು. ಎಷ್ಟಾಗ್ಬೇಕು, ಇಲ್ಲಿ 160 ಕೂಡ್ಸ್ಬೇಕು. ಸೊ 160 ಕೂಡ್ಸ್ರೆ ಎಷ್ಟಾಗತ್ತ, 158 ಪ್ಲಸ್ 160 ಮಾಡಿದ್ರೆ ಎಷ್ಟಾಗತ್ತ, 8 6 5 11 1 2 3 318. ಸೊ ನಮ್ದು ಆನ್ಸರ್ ಏನಪ್ಪಾ ಅಂತಂದ್ ಹೇಳಿದ್ರೆ 318 ಬರುತ್ತೆ. ಇದು ಎಲ್ರಿಗೂ ಅರ್ಥ ಆಯ್ತಾ? ಪ್ಲಸ್ ಮಾಡ್ಕೊಂತ ಹೋಗಿ ನೆಕ್ಸ್ಟ್ ಡಬಲ್ ಮಾಡಿದಾನ ಅಷ್ಟೇ ಕೆಳಗಡೆ. ಎಲ್ರಿಗೂ ಅರ್ಥ ಆಯ್ತಾ? ಓಕೆ, ಡನ್. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದನ್ನ ಟ್ರೈ ಮಾಡ್ರಿ. ಇಲ್ಲಿ ನೋಡ್ರಿ, ಎಲ್ಲಾ ತರ ನೀವು ಟ್ರೈ ಮಾಡ್ಬೇಕು. ಪ್ಲಸ್ ಮಾಡಿದ್ರೆ ಆಗತ್ತೇನಾ, ನೀವೆಲ್ಲ ಟ್ರೈ ಮಾಡಿದ್ರೆ ನಿಮ್ಗೆ ಟೈಮ್ ಕೊಟ್ಟಿದ್ದೆ. ಅದಾದ ನಂತರ ಮೈನಸ್ ಅಂತೂ ಮಾಡಕ್ ಬರಂಗಿಲ್ಲ,
ಯಾಕಂದ್ರೆ ಜಾಸ್ತಿ ಆಕೋತ ಹೋಗೈತೆ. ಪ್ಲಸ್ ಟ್ರೈ ಮಾಡಿದ್ರೆ ಬರಂಗಿಲ್ಲ ಇದು. ನೀವೆಲ್ಲರೂ ಟ್ರೈ ಮಾಡಿರ್ತೀರಿ, ಪ್ಲಸ್ ಮಾಡಿದ್ರೆ ಬರುತ್ತೇನೆ. ನೋಡೋಣ ಯಾವ ತರ ಪ್ಲಸ್ ಮಾಡಿದ್ರೆ. ಸೊ ಇವೆರಡು ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಯಾವ್ದಾದ್ರು ಸ್ಕ್ವೇರ್ ನ ಪ್ಲಸ್ ಮಾಡ್ಬೇಕಂತಂದ್ ಹೇಳ. ಇಲ್ಲಿ ನೋಡ್ರಿ 0, 1, 5, 14, 30 ಯಾವ ಬರ್ಲಿಲ್ಲ ಅಂತಂದ್ ಹೇಳಿದ್ರೆ ಈ ತರ ಟ್ರೈ ಮಾಡ್ಬೇಕು ನೀವು. ಇಲ್ಲಿ ನೋಡ್ರಿ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಫಸ್ಟ್ 0 ಐತಲ್ಲ, 0 ಇದನ್ನೇನಪ್ಪಾ ಅಂತಂದ್ ಹೇಳಿದ್ರೆ ಹಂಗ ಇಟ್ಕೊಡ್ರಿ. ಸೊ 0 ಅಂತಂದ್ ಹೇಳಿ ಬರ್ಕೊಂಡ್ರಿ ಅಥವಾ 0 ಸ್ಕ್ವೇರ್ ಅಂತ ತಗೊಳ್ರಿ, ಹಂಗ ಇಟ್ಕೊಡ್ರಿ. ಇದ್ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 1 ಆಗೈತೆ, 1 ಆಗೈತೆ. 1 ಸ್ಕ್ವೇರ್ ನ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ಲಸ್ ಮಾಡಿದನ. 1 ಸ್ಕ್ವೇರ್ ಅಂತಂದ್ ಹೇಳಿದ್ರೆ ಎಷ್ಟಾಗತ್ತೆ, 1 ಆಗತ್ತೆ, 1 ಆಯ್ತು. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 2 ಸ್ಕ್ವೇರ್ ನ ಪ್ಲಸ್ ಮಾಡಿದಾನ. 2 ಸ್ಕ್ವೇರ್ ಅಂತಂದ್ ಹೇಳಿದ್ರೆ 4, 1 + 4 ಎಷ್ಟಾಯ್ತು, 5 ಆಯ್ತು. ನೆಕ್ಸ್ಟ್ ಏನು 3 ಸ್ಕ್ವೇರ್ ನ ಪ್ಲಸ್ ಮಾಡಿದಾನ, ಅಂದ್ರೆ ಎಷ್ಟು 9 ಇದು. 9 + 5 ಎಷ್ಟಾಗತ್ತ, 14 ಆಗತ್ತ. ನೆಕ್ಸ್ಟ್ ನೋಡ್ರಿ 4 ಸ್ಕ್ವೇರ್ ನ ಪ್ಲಸ್ ಮಾಡಿದಾನ, ಅಂದ್ರೆ ಎಷ್ಟಾಗತ್ತ 4 ಸ್ಕ್ವೇರ್ ಅಂತಂದ್ ಹೇಳಿದ್ರೆ 16, 16 + 14 ಎಷ್ಟಾಗತ್ತ, 30 ಆಗತ್ತ. ಹಂಗಾದ್ರೆ ಇನ್ನು ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು, 5 ಸ್ಕ್ವೇರ್ ನ ಪ್ಲಸ್ ಮಾಡ್ಬೇಕು. ಅಂದ್ರ 30 + 5 ಸ್ಕ್ವೇರ್ ಅಂತಂದ್ ಹೇಳಿದ್ರೆ 25. ಸೊ ನಮ್ಗೇನಪ್ಪಾ ಅಂತಂದ್ ಹೇಳಿದ್ರೆ 55 ಅಂತಂದ್ ಹೇಳಿ ಬರತ್ತ. ಸೊ ನಮ್ದು ಆನ್ಸರ್ ಏನಪ್ಪಾ ಅಂತಂದ್ ಹೇಳಿದ್ರೆ 55 ಬರುತ್ತೆ. ನಮ್ದು ಪ್ಲಸ್ ಮೈನಸ್ ಇಂಟು ಎಲ್ಲ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ನಾನು ಏನ್ ಹೇಳಿದ್ದೆ, ಯಾವ್ದಾದ್ರು ನಂಬರ್ಸ್ ಗಳನ್ನ ಸ್ಕ್ವೇರ್ ಮಾಡ್ಬೇಕಂತ ಹೇಳಿದ್ದೆ ತಾನ. ಸೊ ಇದಕ್ಕೇನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಎಕ್ಸಾಂಪಲ್. ಕ್ಲಿಯರ್? ಎಲ್ರಿಗೂ ಅರ್ಥ ಆಯ್ತಾ ಇದು ಹೆಂಗಾಯ್ತು ಅಂತಂದ್ ಹೇಳಿ? ಒನ್ ಸ್ಕ್ವೇರ್, 2 ಸ್ಕ್ವೇರ್, 3 ಸ್ಕ್ವೇರ್. ಸಮ್ಟೈಮ್ಸ್ ಏನ್ ಬರ್ತಾವ ಅಂತಂದ್ ಹೇಳಿದ್ರೆ ಒಂದೇ ನಂಬರ್ ನ ಸ್ಕ್ವೇರ್ ಮಾಡ್ಕೊಂಡ್ ಬರ್ತಾವ. ಇಲ್ಲಂತಂದ್ ಹೇಳಿದ್ರೆ ಓನ್ಲಿ 3 ಸ್ಕ್ವೇರ್ ನ ಎಲ್ಲಾ ಕಡೆ ಪ್ಲಸ್ ಮಾಡ್ಕೊಂತ ಹೋಗ್ಬೇಕಾಗತ್ತ. ಅದಾದ ನಂತರ ನೆಕ್ಸ್ಟ್ ಒಂದೊಂದ್ ನಂಬರ್ ನ ಈಗ ನೋಡ್ರಿ, 1 ಸ್ಕ್ವೇರ್ ಮಾಡ್ಬಿಟ್ಟು -1 ಮಾಡ್ಬೇಕಾಗತ್ತ. ನೆಕ್ಸ್ಟ್ 2 ಸ್ಕ್ವೇರ್ ಮಾಡ್ಬಿಟ್ಟು -2 ಮಾಡ್ಬೇಕಾಗತ್ತ. 3 ಸ್ಕ್ವೇರ್ ಮಾಡ್ಬಿಟ್ಟು -3, 4 ಸ್ಕ್ವೇರ್ ಮಾಡ್ಬಿಟ್ಟು -4. ಸೊ ನೆಕ್ಸ್ಟ್ 5 ಸ್ಕ್ವೇರ್ ಮಾಡಿ -5. ಇಂಥ ಪ್ರಾಬ್ಲಮ್ಸ್ ಗಳು ಬರ್ತಾವ. ನಾನು ಅದಕ್ಕೆ ಹೇಳಿದ್ದೆ, ಸ್ಕ್ವೇರ್ ಮಾಡ್ಬಿಟ್ಟು ಯಾವ್ದಾದ್ರು ಒಂದನ್ನ ಪ್ಲಸ್ ಮಾಡ್ಬೇಕು ಅಥವಾ ಸ್ಕ್ವೇರ್ ಮಾಡ್ಬಿಟ್ಟು ಯಾವ್ದನ್ನ ಮೈನಸ್ ಮಾಡ್ಬೇಕು ಅಂತ. ಆ ತರನು ಪ್ರಾಬ್ಲಮ್ಸ್ ಗಳು ಬರ್ತಾವ ಅಂತಂದ್ ಹೇಳಿದೀನಿ. ಸ್ವಲ್ಪ ಏನಂತಂದ್ ಹೇಳಿದ್ರೆ ಪ್ರಾಕ್ಟೀಸ್ ಮಾಡ್ಬೇಕು, ಆರಾಮಾಗಿ ಪಾಸ್ ಆಗ್ತಾರೆ, ಟೆನ್ಷನ್ ತಗೋಬೇಡ. ನಂದೇನಪ್ಪಾ ಅಂತಂದ್ ಹೇಳಿದ್ರೆ ರೀಸನಿಂಗ್ ಅಲ್ಲಿ 20ಕ್ಕೆ 20 ಕರೆಕ್ಟ್ ಆಗ್ಬೇಕು. ಅಂದ್ರ ನಮ್ಗೆ ಎಷ್ಟು ಮಾರ್ಕ್ಸ್ ಆಯ್ತು, 40 ಮಾರ್ಕ್ಸ್ ಬರುತ್ತೆ ಈಸಿಯಾಗಿ. 40 ಮಾರ್ಕ್ಸ್, ಇನ್ 40 ಮಾರ್ಕ್ಸ್ ತೆಗೆದ್ರೆ ಜಾಬ್ ಆದಂಗ. ಬಾಳ ಟಫ್ ಆಗಿರೋದು ಕಾನ್ಸಂಟ್ರೇಷನ್ ಮಾಡೋಂಗಿಲ್ಲ, ಈಸಿ ಆಗಿರೋದ್ ಮಾಡೋಣ. ನೆಕ್ಸ್ಟ್ ನೋಡ್ರಿ, ಇಂಥವ್ ದೊಡ್ಡ ದೊಡ್ಡ ಸಂಖ್ಯೆಗಳು ಬರ್ತಾವ. ಏನ್ ಮಾಡಂತಂದ್ ಹೇಳ ನಿಮಗ್, ನೋಡ್ರಿ ಟ್ರೈ ಮಾಡಿ. ಅಲ್ಲೇ ಫಸ್ಟ್ ಸಂಖ್ಯೆ ಒಳಗಡೆ ಗೊತ್ತಾಗತ್ತೆ ನೀವ್ ಏನ್ ಮಾಡ್ಬೇಕಂತಂದ್ ಹೇಳಿ. ನೋಡ್ರಿ ಅದನ್ನ ನೋಡಿದ ತಕ್ಷಣ ಏನಪ್ಪಾ ಅಂತಂದ್ ಹೇಳಿ ದೊಡ್ಡ ಜಾಸ್ತಿ ಆಕೋತಾ ಹೋಗೈತೆ ಅಮೌಂಟ್. ಅದ್ರದ್ದು ಮೊತ್ತ ಏನಂತಂದ್ ಹೇಳಿ ಜಾಸ್ತಿ ಆಕೋತಾ ಹೋಗೈತೆ. ಸೊ ಇಲ್ಲಿ ಏನ್ ಮಾಡಕ್ಕಾಗಿಲ್ಲ, ಪ್ಲಸ್ ಅಂತೂ ಮಾಡಕ್ಕಾಗಿಲ್ಲ. ಟ್ರೈ ಮಾಡಿದ್ರೆ ಇಂಟು ಮಾಡ್ಬೇಕು. ಯಾವ್ದಾದ್ರು ಸಂಖ್ಯೆಯಿಂದ ಇಂಟು ಮಾಡಕ್ ಟ್ರೈ ಮಾಡ್ರಿ. ಆಮೇಲೆ ನೆಕ್ಸ್ಟ್ ಅದು ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಯಾವ್ದಾದ್ರು ಸ್ಕ್ವೇರ್ ನ ಪ್ಲಸ್ ಮಾಡಕ್ ಮಾಡ್ರಿ. ಅದು ಆಗ್ಲಿಲ್ಲ ಅಂದ್ರೆ ಇಂಟು ಮಾಡಕ್ ಟ್ರೈ ಮಾಡ್ರಿ. ಒಟ್ ಏನ್ರ ಒಂದ್ ಟ್ರೈ ಮಾಡ್ರಿ, ಬರುತ್ತ ಪಕ್ಕ. ಫಸ್ಟ್ ಏನಂತಂದ್ರೆ ಸಿಂಪಲ್ ಆಗಿ ಟ್ರೈ ಮಾಡೋದು. 55 ಇದ್ದಿದ್ದು ಏನಂತಂದ್ ಹೇಳಿದ್ರೆ 165 ಆಗೈತೆ. ಸೊ ಇದಕ್ ಪ್ಲಸ್ ಅಂತೂ ಮಾಡ್ರಿ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಅದೇ ತರ ಪ್ಲಸ್ ಮಾಡ್ಬೇಕು. ಆಗತ್ತಾ, ಆಗಂಗಿಲ್ಲ. ಚೆಕ್ ಮಾಡೋದ, ಪ್ಲಸ್ ಆಗ್ಲಿಲ್ಲ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ ಪ್ಲಸ್ ಅಂತೂ ಆಗಂಗಿಲ್ಲ. ಪ್ಲಸ್ ಅಂತೂ ಮಾಡ್ರೆ ಈ ತರ ಬರಂಗಿಲ್ಲ. ಸಡನ್ ಆಗಿ 13,000 ಆಗೈತೆ. ಇಂಟು ಮಾಡಿದಾಗ್ಲೇ ಅದು ಕರೆಕ್ಟ್ ಆಗತ್ತ. ಇಂಟು ಮಾಡ್ಬೇಕಂತಂದ್ ಹೇಳಿದ್ರೆ ಯಾವ ನಂಬರ್ ಇಂದ, ಸಿಂಪಲ್ 55ಕ್ಕೆ ಇಂಟು 2 ಮಾಡ್ರೆ ಎಷ್ಟಾಗತ್ತೆ, 2 5 10, 2 5 10, 110 ಆಯ್ತು. ಇಂಟು 2 ಮಾಡಿದ್ರೆ ಬರಂಗಿಲ್ಲ. ಅಲ್ಲೇ ಚೆಕ್ ಮಾಡುದು. ಇಂಟು 3 ಮಾಡ್ರೆ ಬರುತ್ತೇನಾ, 3 5 15, 3 10 15, 16, 165 ಬಂತು. ಇಂಟು 3 ಮಾಡಿದ್ರೆ ಬರುತ್ತ. ಎಸ್, ಇಂಟು 3 ಮಾಡ್ರಿ ಬರುತ್ತೆ. ಇಂಟು 3 ಮಾಡ್ರಿ ಬರುತ್ತೆ. ಇದು 165 ಇಂಟು 3 ಮಾಡ್ರಿ. 3ರಿಂದ ಗುಣಿಸ್ರಿ. 3 5 15, 3 6 18, 19, 3 1 3, 495 ಬಂತು. ಮುಂದಿನ ಚೆಕ್ ಮಾಡಕ ಹೋಗ್ಬೇಡ್ರಿ. 1485ರಿಂದ ಇಂಟು 3 ಮಾಡ್ಬೇಕು. 3 5 15, 3 8 24, ಪ್ಲಸ್ 25, 3 4 12, 12 + 2 14, 3 1 3, 4. ಸೊ ಎಲ್ರಿಗೂ ಆನ್ಸರ್ ಎಷ್ಟು ಬಂದೈತಾ, 4455. 4455 ಬಂದೈತೆ ಎಲ್ರಿಗೂ. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನಂತಂದ್ ಹೇಳಿದ್ರೆ, ನಾಳೆಗೆ ನಾನು ಫಿಗರ್ ಸೀರೀಸ್ ಒಂದು ಕಂಪ್ಲೀಟ್ ಮಾಡ್ಬಿಡ್ತೀನಿ. ಅದಾದ ನಂತರ ಅಷ್ಟ್ರೊಳಗಡೆ ಏನು ಎಂಬೆಡೆಡ್, ಆಮೇಲೆ 6th ಕಂಡುಹಿಡಿಯೋದು, ಆಮೇಲೆ ಡೈಸ್ ಇದನ್ನು ಕೂಡ ಹಾಕಿರ್ತೀನಿ. ಇವನು ನೋಡ್ಬಿಟ್ಟು ನಾಳೆ ಒಂದಿನ ಟೈಮ್ ಓಕೆ, ನಾಡಿದ್ ನಾನು ನಿಮ್ಗೆ ರಜಾ ಕೊಡ್ತೀನಿ. ಎಲ್ಲಾ ಕ್ಲಾಸಸ್ ಗಳನ್ನ ನೋಡ್ರಿ. ಆ ಕಡೆ ನಾಡಿದ್ದು ಅಂದ್ರೆ ಶುಕ್ರವಾರ ಏನಪ್ಪಾ ಅಂತಂದ್ ಹೇಳಿದ್ರೆ ಎಲ್ರು ಇನ್ನೊಂದ್ಸಾರಿ 1ನೇ ಟೆಸ್ಟ್ ಬರಿಬೇಕು.
ಇನ್ನೊಂದ್ಸರಿ ಏನಂತ ಹೇಳಿದ್ರೆ ಒಂದನೇ ಟೆಸ್ಟ್ ಬರಿಬೇಕು. ಓನ್ಲಿ ಏನಂತಂದ್ ಹೇಳಿದ್ರೆ ರೀಸನಿಂಗ್ ಅಷ್ಟ ಮಾಡ್ಬಿಟ್ಟು ಉಳಿದಿದ್ದೆಲ್ಲ ಸಬ್ಮಿಟ್ ಕೊಟ್ಬಿಡ್ಬೇಕು. ಉಳಿದಿದ್ದು ಯಾರು ಟಚ್ ಮಾಡಂಗಿಲ್ಲ. GK ಯಾರು ಟಚ್ ಮಾಡಂಗಿಲ್ಲ, ಮ್ಯಾಥ್ಸ್ ಯಾರು ಟಚ್ ಮಾಡಂಗಿಲ್ಲ, ಇಂಗ್ಲಿಷ್ ಯಾರು ಟಚ್ ಮಾಡಂಗಿಲ್ಲ. ಪ್ರತಿಯೊಬ್ರು ಏನಂತಂದ್ ಹೇಳಿದ್ರೆ ಓನ್ಲಿ ರೀಸನಿಂಗ್ ಮಾತ್ರ ಏನಂತಂದ್ ಹೇಳಿದ್ರೆ ಟಚ್ ಮಾಡ್ಬೇಕು. ಅಲ್ಲಿವರೆಗೂ ಯಾವನು ಹೊಳ್ಳಿ ನೋಡಂಗಿಲ್ಲ ಮತ್ ಕ್ವಶನ್ಸ್ ಏನೇನದಾವ ಅಂತ ಹೇಳಿ. ಸೊ ಎಲ್ಲಾ ಇವನ್ ಕ್ಲಾಸಸ್ ನ ನೋಡ್ಬಿಟ್ಟು ನೆಕ್ಸ್ಟ್ ಎಲ್ರು ಓನ್ಲಿ ರೀಸನಿಂಗ್ ಅಷ್ಟೇ ಮಾಡ್ಬೇಕು. 20ಕ್ಕೆ ಎಷ್ಟು ಬರುತ್ತೆ ಅಂತ ಟ್ರೈ ಮಾಡ್ರಿ. ಯಾವ ಟಾಪಿಕ್ ತಪ್ಪಾಗತ್ತ ನಾನು ನೋಡ್ತೀನಿ ಆಮೇಲೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. 14 ಐತೆ, ನೆಕ್ಸ್ಟ್ 6 ಆಗೈತೆ, ನೆಕ್ಸ್ಟ್ 5 ಆಗೈತೆ, ನೆಕ್ಸ್ಟ್ 6.5 ಆಗೈತೆ, ಅದಾದ ನಂತರ 12 ಆಗೈತೆ. ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತಂದ ಹೇಳಿ. ಮೈನಸ್ ಅಂತೂ ಮಾಡಂಗಿಲ್ಲ. ಹೆಂಗ್ ಮೈನಸ್ ಮಾಡ್ತೀರಿ? ಯಾವ್ದಾದ್ರು ಒಂದ್ ಸಂಖ್ಯೆಯಿಂದ ನೋಡ್ರಿ. ಇವಾಗ 14ರಿಂದ 6 ಆಗೈತೆ ಅನ್ಕೊಡ್ರಿ. 14ರಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ 6 ಆಗೈತಿ. ಇಲ್ಲಿ ಎಷ್ಟು ಮೈನಸ್ ಮಾಡಿದ ಅನ್ಕೊಳ್ಳ? -8 ಮಾಡಿದಾನೆ. ನೆಕ್ಸ್ಟ್ ಸಂಖ್ಯೆಗೂ -8 ಮಾಡಿದ್ರೆ ಎಷ್ಟು ಬರ್ಬೇಕು ಇಲ್ಲಿ? ಬರಂಗಿಲ್ಲ, -2 ಬರ್ಬೇಕಾಗತ್ತ. ಬಟ್ ಆದ್ರೆ ಆತರ ಇಲ್ಲ ಅಲ್ಲಿ. ಸೊ ಅಂದ್ರೆ ಮೈನಸ್ ಅಂತೂ ಮಾಡಕ್ ಬರಂಗಿಲ್ಲ. ಇನ್ನೇನ್ ಮಾಡ್ಬೇಕು ನೋಡ್ರಿ ಇಲ್ಲಿ. ಸೊ 14 6 ಆಗೈತೆ. 14 ಏನಪ್ಪಾ ಅಂತಂದ್ ಹೇಳಿದ್ರೆ 6 ಆಗೈತೆ. ಇವ್ನ ಏನ್ ಮಾಡಿದಾನ ಅಂತಂದ್ ಹೇಳಿದ್ರೆ 14 ಇಂಟು 0.5 -1 ಮಾಡಿದಾನೆ ಎಲ್ಲಾ ಕಡೆ ನೋಡ್ರಿ. ಸೊ ಇದನ್ನೇನಪ್ಪಾ ಅಂತಂದ್ ಹೇಳಿದ್ರೆ ಇಂಟು ಮಾಡಿದಾನೆ. 14 ಇಂಟು 0.5 ಅಂತಂದ್ ಹೇಳಿದ್ರೆ, ಸೊ 0.5 ಅಂತಂದ್ ಹೇಳಿದ್ರೆ ನಾವು 0.5 ನಾವು ಏನಪ್ಪಾ ಅಂತಂದ್ ಹೇಳಿದ್ರೆ 1/2 ಅಂತಾನು ಬರ್ಕೋಬಹುದು. 0.5 ಅಂತಂದ್ ಹೇಳಿದ್ರೆ 1/2 ಅಂತಾನು ಬರ್ಕೋಬಹುದು. ಸೊ ಇಲ್ಲಿ ನೋಡ್ರಿ 1/2 ಅಂತಂದ್ ಹೇಳಿದ್ರೆ 2 ಒಂದ್ಲೆ 2 ಏಳೆ. ಸೊ ಅಥವಾ 14 ಇಂಟು 0.5 ಮಾಡ್ರಿ ಅಂತಂದ್ ಹೇಳಿದ್ರೆ ನಿಮ್ಗೆ ಆನ್ಸರ್ ಎಷ್ಟು ಬರುತ್ತೆ? 7 ಬರುತ್ತೆ. ಸೊ 7 - 1 ಮಾಡ್ರಪ್ಪ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಸಂಖ್ಯೆ 6 ಬರುತ್ತೆ. ಸೊ ಅದನ್ನೇನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಬರ್ದಿದಾನ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಏನ್ ಮಾಡಿದಾನ? ಈ ಎರಡಕ್ಕೂ ಇಲ್ಲಿ ಏನ್ ಮಾಡಿದಾನ ಅಂತಂದ್ ಹೇಳಿದ್ರೆ 6 ಇಂಟು 1 -1 ಮಾಡಿದಾನ. ಇಲ್ಲಿ ನೋಡ್ರಿ -1 ಎಲ್ಲಾ ಕಡೆ ಮಾಡ್ಕೊಂತ ಹೋಗ್ಯಾನ. ಬಟ್ ಆದ್ರೆ ಇಲ್ಲಿ ಜಾಸ್ತಿ ಮಾಡಿದಾನ ಅರ್ಧ. ಅವಾಗೇನಪ್ಪಾ ಅಂತಂದ್ ಹೇಳಿದ್ರೆ 7 ಬಂದೈತೆ, ಸಾರಿ 5 ಬಂದೈತೆ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಏನ್ ಮಾಡಿದಾನ ನೋಡ್ರಿ. ಇಲ್ಲಿ ಏನ್ ಮಾಡಿದ ಅಂತಂದ್ ಹೇಳಿದ್ರೆ 5 ಇಂಟು 1.5 -1 ಮಾಡಿದಾನ. ಸೊ ಇದ್ ನೋಡ್ರಿ 1.5 ಇಂಟು 5 ಇದು ಮಾಡಿದ್ರ 5 5 25, 5 1 5 ಪ್ಲಸ್ 2 7. ಸೊ ಒಂದಾದ ನಂತರ ಏನಪ್ಪಾ ಅಂತಂದ್ ಹೇಳಿದ್ರೆ ಬಿಂದು ಐತೆ 7.5. 7.5 -1 ಮಾಡಿದ್ರೆ ಎಷ್ಟಾಗತ್ತೆ? 6.5 ಬಂತು. ಸೊ ಅದನ್ನೇನಪ್ಪಾ ಅಂತಂದ್ 6.5 ಬರ್ದಾನ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ಬೇಕು ನಾವ್ ಇವಾಗ? ಇಲ್ಲಿ 1.5 ಇಂಟು ಮಾಡಿದನ 6.5 ಇಂಟು 2 ಮಾಡಿ -1 ಮಾಡಿದಾನ. ಎಷ್ಟು ಬರುತ್ತೆ ಆನ್ಸರ್? 6.5 ಇಂಟು 2 ಅಂತಂದ್ ಹೇಳಿದ್ರೆ 2 5 10, 2 6 12 13. ಒಂದಾದ ನಂತರ ಬಿಂದು ಐತೆ ಇಲ್ಲಿ ಕೊಟ್ಟೆ. ಆಮೇಲೆ ನೆಕ್ಸ್ಟ್ ಏನು? -1 ಅಂದ್ರೆ 12 ಆಗತ್ತ. ಬರ್ದಿದಾನ. ಹಂಗಾದ್ರೆ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು? ಇಲ್ಲಿ ಇಂಟು 2 ಆಯ್ತಲ್ಲ, ಇನ್ನೇನ್ ಮಾಡ್ಬೇಕು? ಇಂಟು 2.5 -1 ಮಾಡ್ಬೇಕು. ನೋಡ್ರಿ 2.5 ಇಂಟು 12 ಅಂತಂದ್ ಹೇಳಿದ್ರೆ 12 5 60, 12 24 ಪ್ಲಸ್ 6 ಅಂತಂದ್ ಹೇಳಿದ್ರೆ 30 ಆಗತ್ತ. ಒಂದಾದ ನಂತರ ಬಿಂದು ಐತೆ, 1 0 ಆದ ನಂತರ ಬಿಂದು ಕೊಟ್ಟೆ. ಸೊ 30 ಆಯ್ತು. 30 -1 ಅಂತಂದ್ ಹೇಳಿದ್ರೆ ಎಷ್ಟಾಗತ್ತೆ? 29 ಆಗತ್ತ. ನಮ್ದು ಆನ್ಸರ್ ಏನಪ್ಪಾ ಅಂತಂದ್ ಹೇಳಿದ್ರೆ 29 ಬರುತ್ತೆ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾನ. ಇವುದು ತುಂಬಾ ಟಫ್ ಆಗಿರೋ ಕ್ವಶನ್ಸ್ ಗಳು. ನಾನು ಇವಾಗ್ಲೇ ಹೇಳ್ತಿದ್ದೀನಿ, ತುಂಬಾ ಟಫ್ ಆಗಿರೋ ಕ್ವಶನ್ಸ್ ಗಳು. ತಲೆ ಕೆಡ್ಸ್ಕೋಬೇಡ್ರಿ. ಲಕ್ ಇರ್ಲಿಲ್ಲ ಅಂತಂದ್ ಹೇಳಿದ್ರೆ ಇಂಥವ್ ಬರ್ತಾವ ಶಿಫ್ಟ್ ಒಳಗಡೆ. ನೋಡ್ರಿ ಈಗ ಏನಪ್ಪಾ ಅಂತಂದ್ ಹೇಳಿದ್ರೆ ಇವಾಗ ಒಂದು 30 ಶಿಫ್ಟ್ ಎಕ್ಸಾಮ್ಸ್ ನಡೀತಾವ ಅನ್ಕೊಡ್ರಿ. ಟೋಟಲ್ 30 ನಡೆಯಂಗಿಲ್ಲ, 52 ನಡೀತಾವ, 52 ಈ ತರ ನಡೀತಾವ. 52 ಶಿಫ್ಟ್ ಅಲ್ಲಿ ಒಂದು 10 ಶಿಫ್ಟ್ ಗಳಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇಂಥ ಕ್ವಶನ್ಸ್ ಇರ್ತಾವ. ಉಳಿದು 40-45 ಟೆಸ್ಟ್ ಗಳಲ್ಲಿ ಏನಪ್ಪಾ ಅಂತ ಶಿಫ್ಟ್ ಗಳಲ್ಲಿ ಈಸಿ ಆಗಿರೋ ಇರ್ತಾವ. ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಸೊ ಅದಕ್ಕೋಸ್ಕರ ಟಫ್ ಆಗಿರೋ ತಗೊಂಡ ಇವಾಗ. ನೆಕ್ಸ್ಟ್ ಅದ್ ನೋಡ್ರಿ, ಇದನ್ನ ಟ್ರೈ ಮಾಡ್ರಿ, ಈಸಿ ಆಯ್ತಾ. ಇಲ್ಲಿ ನೋಡ್ರಿ ಕೆಲವೊಂದು ಕ್ವಶನ್ಸ್ ಗಳು ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರ್ತಾವ ನೋಡ್ರಿ. ನಾನು ಇವಾಗ ಹೇಳ್ತೀನಿ ಅದನ್ನ. ಸೊ 10 ಐತೆ, ಅದಾದ ನಂತರ 40 ಆಗೈತೆ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ 20, ನೆಕ್ಸ್ಟ್ 30 ಆಗೈತೆ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 30 ಆಗೈತೆ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಏನಾಗಿರ್ಬಹುದು ಅಂತಂದ್ ಹೇಳಿ ಕ್ವಶನ್ ಕೇಳಿದಾನ. ಇಲ್ಲ ಅಂತಂದ್ ಹೇಳಿದ್ರೆ ಇನ್ನೊಂದು ತಗೊಳ್ಳೋಣ, ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಅರ್ಥ ಆಗತ್ತ.
ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ 20 ಆಗೈತೆ. ಅದಾದ ನಂತರ ನೆಕ್ಸ್ಟ್ ಯಾವ ಸಂಖ್ಯೆ ಬರುತ್ತೆ ಅಂತಂದ್ ಹೇಳಿ ಇಲ್ಲಿ ನಾವು ಚೆಕ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ. ಈ ಸಂಖ್ಯೆನ ನೋಡ್ರಿ, ಆಮೇಲೆ ನೆಕ್ಸ್ಟ್ ಸಂಖ್ಯೆನ ನೋಡ್ರಿ. ಇದು ಹೆಚ್ಚಾಗೈತ್ರಿ. ಅದಾದ ನಂತರ ಮತ್ತೆ ಇದು ಕಮ್ಮಿ ಆಗೈತೆ. ಇದ್ ನೋಡ್ರಿ ನೆಕ್ಸ್ಟ್ ಮತ್ತೆ ಹೆಚ್ಚಾಗೈತೆ. ಅದಾದ ನಂತರ ನೆಕ್ಸ್ಟ್ ನಾರ್ಮಲ್ ಐತೆ. ಇದ್ ನೋಡ್ರಿ ನೆಕ್ಸ್ಟ್ ಕಮ್ಮಿ ಆಗೈತೆ. ಸೊ ಈ ತರ ಹೆಚ್ಚು ಕಮ್ಮಿ ಅಂತಂದ್ ಹೇಳಿ ಬರುತ್ತಲ್ಲ ನಾವು ಚೆಕ್ ಮಾಡಿದಾಗ. ಹೆಚ್ಚು ಕಮ್ಮಿ ಎಲ್ಲಾದ್ರೂ ಬಂತು ಅಂತಂದ್ ಹೇಳಿದ್ರಿ, ಇವಾಗ ಇಲ್ಲಿ ಟ್ರೈ ಮಾಡ್ರಿ. ಇಲ್ಲಿ ಏನಾಗೈತಿ, ಹೆಚ್ಚಾಗೈತಿ. ಅದಾದಂದ್ರೆ ಇಲ್ಲಿ ನೋಡ್ರಿ ಕಮ್ಮಿ ಆಗೈತಿ. ಇಲ್ಲಿ ಮತ್ತೆ ಹೆಚ್ಚಾಗೈತೆ, ಕಮ್ಮಿ ಆಗೈತೆ, ಹೆಚ್ಚಾಗೈತೆ. ಹೆಚ್ಚು ಕಮ್ಮಿ ಬಂತು ಅಂತಂದ್ ಹೇಳಿದ್ರೆ ಅವಾಗ ನಾನು ಏನ್ ಹೇಳಿದೆನಪ್ಪ ಅಂತಂದ್ ಹೇಳಿದ್ರೆ, ಸೊ ಯಾರಾದ್ರೂ ಓಲ್ಡ್ ಕ್ಲಾಸ್ ಯಾರಾದ್ರೂ ನೋಡಿದ್ರ, ಸೊ ನಾನ್ ನಿಮ್ಗೆ ಏನ್ ಹೇಳೇನಿ, ಒಂದ್ ಬಿಟ್ ಒಂದ್ ಏನಪ್ಪಾ ಅಂತಂದ್ ಹೇಳಿದ್ರೆ ತಗೊಳ್ಬೇಕು. ಇದನ್ನ ತಗೊಂಡ್ರೆ ಅಂತಂದ್ ಹೇಳಿದ್ರೆ ಇದನ್ನ ಬಿಡ್ಬೇಕು, ನೆಕ್ಸ್ಟ್ ತಗೊಳ್ಬೇಕು, ಒಂದ್ ಬಿಡ್ಬೇಕು, ನೆಕ್ಸ್ಟ್ ತಗೊಳ್ಬೇಕು, ಇಲ್ಲಿ ನೆಕ್ಸ್ಟ್ ಬರುತ್ತೆ. ಅಂದ್ರೆ ಇವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಶ್ರೇಣಿಯಲ್ಲಿ ಇರ್ತಾವ. ಇದು ಕೂಡ ನೋಡ್ರಿ ಒಂದ್ ಸಿರೀಸ್ ಅಲ್ಲಿ ಇರ್ತಾವ. ಇಲ್ಲಿ ನೋಡ್ರಿ ಇಲ್ಲೇನಪ್ಪಾ +10 ಮಾಡ್ಕೊಂತ ಹೋಗ್ಯದಾನ ಎಲ್ಲಾ ಕಡೆ. ಅದಾದಂದ್ರೆ ಮೇಲ್ಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ -10 ಮಾಡ್ಕೊಂತ ಹೋಗ್ಯಾನ. ಅದಕ್ಕೋಸ್ಕರ ಆನ್ಸರ್ ಬಂದೈತಿ. ಸೇಮ್ ಅದೇ ತರ ನೋಡ್ರಿ 86, 107, 82, 111, ಅದಾದ ನಂತರ 78 ಆಗೈತೆ, 115. ನೆಕ್ಸ್ಟ್ ಏನ್ ಕೇಳಿದಾನ. ಬಟ್ ಆದ್ರೆ ಇಲ್ಲಿ ನೋಡ್ರಿ ನಾವು ಚೆಕ್ ಮಾಡುದು ಅಂತಂದ್ ಹೇಳಿದ್ರೆ ಇದು ಒಂದ್ ನಾರ್ಮಲ್ ಐತೆ, ಇದು ಹೆಚ್ಚಾಗೈತೆ. ನೆಕ್ಸ್ಟ್ ಏನಾಗೈತಿ, ಕಮ್ಮಿ ಆಗೈತಿ. ನೆಕ್ಸ್ಟ್ ಹೆಚ್ಚಾಗೈತೆ, ಕಮ್ಮಿ ಆಗೈತೆ, ಹೆಚ್ಚಾಗೈತೆ. ಅಂದ್ರೆ ನಾವ್ ಏನ್ ಮಾಡ್ಬೇಕು, ಒಂದ್ ಬಿಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಈ ರೀತಿಯಾಗಿ ರೌಂಡ್ ಹಾಕೊಂಡ್ಬಿಟ್ಟು ಒಂದ್ ಬಿಟ್ಟು ಒಂದ್ ರೌಂಡ್ ಹಾಕೊಂಡ್ಬಿಡೋದು. ಇವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂಥರ ಸಿರೀಸ್ ಅಲ್ಲಿ ಇರ್ತಾವ. ಅದಾದ ನಂತರ ನೆಕ್ಸ್ಟ್ ಉಳಿದಿದ್ದು ಏನಪ್ಪಾ ಅಂತಂದ್ ಹೇಳಿದ್ರೆ ಒಂಥರ ಸಿರೀಸ್ ಅಲ್ಲಿ ಇರ್ತಾವ ನೋಡ್ರಿ. ಸೊ 86 ಇದ್ದು 82 ಆಗಿತ್ತೆ, +4 ಮಾಡೋಣ. 82 ಇದ್ದು 78 ಆಗೈತೆ, ಸಾರಿ -4 ಮಾಡಿದಾನ. 82 ಇದ್ದು 78 ಆಗೈತೆ, ಇಲ್ಲೂ -4 ಮಾಡಿದಾನ. ಇಲ್ಲಿ 78 ಇದ್ದಿದ್ದು ಏನಪ್ಪಾ ಅಂತಂದ್ರೆ -4 ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ, 74 ಬರುತ್ತೆ. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ, ಇದ್ ನೋಡ್ರಿ 107 ಇದ್ದೇನಪ್ಪಾ ಅಂತಂದ್ರೆ 111 ಆಗೈತಿ, +4 ಮಾಡಿದಾನ. 111 ಇದ್ದದ್ 115 ಆಗೈತೆ, +4 ಮಾಡಿದಾನ. ಅದಾದ ನಂತರ ಮುಂದಿನ ಸಂಖ್ಯೆ ಯಾವ್ದು ಬರ್ಬೋದು, +4 ಮಾಡಿದ್ರೆ 116 ಬರುತ್ತೆ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಹೆಚ್ಚು ಕಮ್ಮಿ ಆಯ್ತಂತ ಹೇಳಿದ್ರೆ ಒಂದ್ ಬಿಟ್ ಒಂದ್ ರೌಂಡ್ ಹಾಕೊಂಡು ಚೆಕ್ ಮಾಡ್ಬೇಕು. ಸೊ ಇದು ಒಂದೇನಪ್ಪಾ ಅಂತಂದ್ರೆ ನಿಮ್ಗೆ ಟ್ರಿಕ್. ಕ್ಲಿಯರ್ ಎಲ್ರಿಗೂ? ಇದೆಲ್ರಿಗೂ ಅರ್ಥ ಆಯ್ತಾ? ಎಸ್ ನೋಡ್ರಿ, ಟೋಟಲ್ 20 ಟೆಸ್ಟ್ ಒಳಗಡೆ ನಾನು ಎಲ್ಲಾ ಟ್ರಿಕ್ಸ್ ಗಳನ್ನ ಒಂದೊಂದ್ ಎಕ್ಸಾಮ್ ಅಂದ್ರೆ ಒಂದೊಂದ್ ಟೆಸ್ಟ್ ಅಲ್ಲಿ ಒಂದೊಂದ್ ಟ್ರಿಕ್ ನ ಅಪ್ಲೈ ಮಾಡಿದೆ ನಾನು. ಈಗೇನ್ ನಾನು ಏನ್ ಕಂಡಕ್ಟ್ ಮಾಡ್ತಿದ್ದೀನಲ್ಲ, 20 ಟೆಸ್ಟ್ ಗಳಲ್ಲಿ ಒಂದೊಂದ್ ಟ್ರಿಕ್ಸ್ ಗಳು ಇರ್ತಾವ. ಒಂದ್ ಟೆಸ್ಟ್ ಅಲ್ಲಿ ಏನಪ್ಪಾ ಅಂತಂದ್ರೆ ಈ ತರ ಟ್ರಿಕ್ ಇತ್ತಂತ ಹೇಳಿದ್ರೆ, ಸೆಕೆಂಡ್ ಟೆಸ್ಟ್ ಅಲ್ಲಿ ಅಂತ ಹೇಳಿದ್ರೆ ಬೇರೆ ತರ ಟ್ರಿಕ್ ಇರುತ್ತೆ. ಎಲ್ಲಾ ಟ್ರಿಕ್ಸ್ ಗಳನ್ನ ನೀವು ಅಪ್ಲೈ ಮಾಡೋ ತರ ನಾನು ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತಿದ್ದೇನೆ. ಕ್ಲಿಯರ್? ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಟೆಸ್ಟ್ ಗಳು. ನೆಕ್ಸ್ಟ್ ನೋಡ್ರಿ, ಇದನ್ನ ಟ್ರೈ ಮಾಡ್ರಿ. ಇಲ್ಲಿ ಏನಾಗತ್ತ, ಇದನ್ನ ನೀವು ಚೆಕ್ ಮಾಡ್ರಿ ಅಂತಂದ್ ಹೇಳಿದ್ರೆ 6075 ಐತಿ. ನೆಕ್ಸ್ಟ್ 2025 ಆಗೈತಿ. ನೆಕ್ಸ್ಟ್ ಕೇಳಿದಾನ 225, ನೆಕ್ಸ್ಟ್ 75. ಯಾವ್ದಾದ್ರು ಮೈನಸ್ ಮಾಡಕ್ ನಡೆಯುತ್ತಾ? ಯಾವ್ದಾದ್ರು ಒಂದ್ ಸಂಖ್ಯೆಯಿಂದ ಎಲ್ಲದಕ್ಕೂ ಮೈನಸ್ ಮಾಡಕ್ಕಂತೂ ಬರಂಗಿಲ್ಲ. ಯಾಕಂತಂದ್ ಹೇಳಿದ್ರೆ ಸಡನ್ ಆಗಿ ಕಡಿಮೆ ಹಾಕೋದ್ ಬಂದೈತೆ, ಕಮ್ಮಿ ಹಾಕೋದ್ ಬಂದೈತೆ. ಸಡನ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಕಡಿಮೆ ಹಾಕೋದ್ ಬಂದೈತೆ. ಸೊ ಅದಕ್ಕೋಸ್ಕರ ಇಲ್ಲಿ ನೋಡ್ರಿ, ಯಾವ್ದಾದ್ರು ಒಂದ್ ಸಂಖ್ಯೆನ ಏನಪ್ಪಾ ಅಂತಂದ್ ಹೇಳಿದ್ರೆ 6075 ಯಾವ್ದಾದ್ರು ಒಂದ್ ಸಂಖ್ಯೆಯಿಂದ ಡಿವೈಡೆಡ್ ಮಾಡ್ರಿ. ಡಿವೈಡೆಡ್ ಬೈ 2ರಿಂದ ಮಾಡ್ರಿ. ಡಿವೈಡೆಡ್ ಬೈ ಮಾಡಕ್ ಬರಂಗಿಲ್ಲ, 3ರಿಂದ ಮಾಡ್ರಿ. 3ರಿಂದ ಬರ್ಬೋದೇನ್ ನೋಡ್ರಿ. ಸರ್ 3 2 6 0 ಹಂಗ 3 2 6 1 ಉಳಿತು 15 ಆಗತ್ತ. 3 5 15. ನಿಮ್ಗೆ ಆ ತರ ಮಾಡಕ್ ಬರ್ಲಿಲ್ಲ ಅಂದ್ರೆ ಈ ತರ ಮಾಡ್ಕೊಡ್ರಿ. 6075 ಡಿವೈಡೆಡ್ ಬೈ 3. 3 2 6. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ 0 ಇದು ಮಾಡಕ್ ಬರಂಗಿಲ್ಲ. 7 3 2 6 1 ಉಳಿತು 15 ಕೆಳಗಡೆ 3 5 15. ಓಕೆ ಸರ್, 2025 ಕರೆಕ್ಟ್ ಆಗಿ ಬರುತ್ತೆ. ಮುಗಿದೋಯ್ತು. ಇನ್ನೊಂದ್ ಚೆಕ್ ಮಾಡ್ರಿ, ನಿಮ್ಗೆ ಇಲ್ಲಿ ಕರೆಕ್ಟ್ ಕನ್ಫರ್ಮ್ ಆಗ್ಲಿಲ್ಲ ಅಂದ್ರೆ 225 ಡಿವೈಡೆಡ್ ಬೈ 3 ಮಾಡಿದ್ರ ಅದು ನಡೆಯುತ್ತ. ಇಲ್ಲಿ ನೋಡ್ರಿ, ಈ ಕಡೆಯಿಂದ ಟ್ರೈ ಮಾಡ್ರಿ, ಇಂಟು 3 ಮಾಡ್ರಿ. ಈ ಕಡೆಯಿಂದ ಟ್ರೈ ಮಾಡ್ರಿ, ಇಂಟು 3 ಮಾಡ್ರಿ. ನಿಮ್ಗೆ ಹೆಂಗ್ ಬರುತ್ತಾ ಹಂಗ ಎಲ್ಲಾನು ಕರೆಕ್ಟೇ. ಬಟ್ ಅದ್ರ ಚೆಕ್ ಮಾಡ್ಬೇಕು, ಒಂದು ಲಾಜಿಕ್ ಬರ್ಬೇಕಷ್ಟೇ. ನೀವು ಉಲ್ಟಾ ಇಂಥದ್ ಬಂದ್ರೆ ಉಲ್ಟಾನು ಮಾಡ್ಬೋದು ನೀವು. ಸೊ ಸಿಂಪಲ್ ಆಗಿ ನೋಡ್ರಿ, ಸೊ 75 ಏನಪ್ಪಾ ಅಂತಂದ್ರೆ ಇಂಟು 3 ಮಾಡ್ರಿ 225 ಬರುತ್ತೆ. 225 ಏನಪ್ಪಾ ಅಂತಂದ್ರೆ ಇಂಟು 3 ಮಾಡಿದ್ರೆ ಎಷ್ಟು ಬರುತ್ತೆ? 3 5 15, 3 2 6 7, 3 2 6 675 ಏನಪ್ಪಾ ಅಂತಂದ್ರೆ ನಮ್ದು ಆನ್ಸರ್. 675 ಇಂಟು 3 ಮಾಡ್ರಿ, ಅವಾಗ 2025 ಬರ್ಲೇಬೇಕು, ಇಲ್ಲಾಂದ್ರೆ ರಾಂಗ್. 3 5 15, 3 7 21, 22, 6 3 18 ಪ್ಲಸ್ 2 20, 2025 ಬಂತು. ಹಂಗಾದ್ರೆ ಕರೆಕ್ಟ್ ಐತೆ. ನಿಮ್ಗ ಯಾವ ತರ ಬರುತ್ತೆ ಆ ತರ. ಬಟ್ ಅದ್ರ ನಾನು ಏನ್ ಹೇಳ್ದೆ ಅಲ್ಲ, ಆ ಟ್ರಿಕ್ಸ್ ಒಳಗಡೆನೆ ಇರುತ್ತೆ, ಅದನ್ನ ಬಿಟ್ಟು ಬೇರೆ ಯಾವನು ಇರಂಗಿಲ್ಲ. ನಿಮ್ ಥಿಂಕಿಂಗ್ ಮೇಲೆ ಡಿಪೆಂಡ್ ಅದು.
ನೆಕ್ಸ್ಟ್ ಅದ್ ನೋಡ್ರಿ, ಟ್ರೈ ಮಾಡ್ರಿ ಇದನ್ನ. ಮತ್ ಇದಕ್ಕೂ ಏನಪ್ಪಾ ಅಂತಂದ ಹೇಳಿದ್ರೆ ಕಂಪ್ಲೇಂಟ್ ಮಾಡ್ರಿಪ್ಪ, ಸರ್ ನೀವು ಕ್ವಶನ್ ಏನಕ್ಕೆ ಕನ್ನಡದಾಗ ಕೊಟ್ಟಿಲ್ಲ ಅಂತಂದ ಹೇಳಿ ನಾವು ಮ್ಯಾಲಿಂದ ಏನು ಓದಾಕತ್ತೇ ಇಲ್ಲ. ನಾನು ಬರ್ಕೊಂತೀನಿ ನೋಡ್ರಿ, 74 ಐತೆ, ಆಮೇಲೆ 61 ಆಗೈತೆ, 82, ಆಮೇಲೆ 53, ಆಮೇಲೆ 90 ಆಗೈತೆ, ಆಮೇಲೆ ನೆಕ್ಸ್ಟ್ ಏನ್ ಬರ್ಬೇಕು ಅಂತಂದೇಳಿ. ಇಲ್ಲಿ ನಾನು ಚೆಕ್ ಮಾಡ್ನಿ ಅಂತಂದ್ ಹೇಳಿದ್ರೆ ಇಲ್ಲಿ ಈ ತರ ಐತಿ, ಇಲ್ಲಿ ಕಮ್ಮಿ ಆಗೈತಿ ನೋಡ್ರಿ, ಮತ್ ಜಾಸ್ತಿ ಆಗೈತಿ, ಇಲ್ಲಿ ಕಮ್ಮಿ ಆಗೈತಿ, ಇಲ್ಲಿ ಮತ್ ಜಾಸ್ತಿ ಆಗೈತೆ. ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಹೆಚ್ಚು ಕಮ್ಮಿ ಆಗೈತಿ. ಹೆಚ್ಚು ಕಮ್ಮಿ ಆದ್ರೆ ನಾ ಏನ್ ಮಾಡ್ಬೇಕು, ಒಂದ್ ಬಿಟ್ಟು ಏನಪ್ಪಾ ಅಂತಂದ್ ಹೇಳಿ ಒಂದ್ ರೌಂಡ್ ಹಾಕೋಬೇಕು. ಸೊ ಇಲ್ಲಿ ನೋಡ್ರಿ 74 ಇದ್ದು 82 ಆಗೈತಿ, 82 ಇದ್ದು 90 ಆಗೈತಿ. ಏನ್ ಮಾಡ್ಯಾರು, 74 ಇದ್ದು 82 ಆಗೈತಿ ಅಂದ್ರೆ ಪ್ಲಸ್ 8 ಮಾಡಿದಾರೆ. ವೆರಿ ಗುಡ್ ಅಪ್ಪ. ಸೊ 82 ಇದ್ದು ಮತ್ 90 ಪ್ಲಸ್ 8 ಮಾಡಿದಾನ. ಹಂಗಾದ್ರೆ ನೆಕ್ಸ್ಟ್ ಸಂಖ್ಯೆ ಏನ್ ಬರುತ್ತೆ ಇಲ್ಲಿ, ಸೊ ಪ್ಲಸ್ 8 ಮಾಡಿದ್ರೆ 98 ಬರುತ್ತೆ. ನಮಗ ಅದನ್ನ ಕೇಳಿಲ್ಲ ನಾವು, ಅದನ್ನ ಕೇಳಿಲ್ಲ. ನೆಕ್ಸ್ಟ್ ಬ್ಯಾರದ್ ಕೇಳಿದಾನ, ಇಲ್ಲಿದ್ ಕೇಳ ನೋಡ್ರಿ. 61 ಇದ್ದು 53 ಆಗೈತೆ. 61 ಇದ್ದು 53 ಎಷ್ಟಾಗತ್ತೆ ಇದು, ಇಲ್ಲಿ ಕೂಡ ಎಷ್ಟು ಮಾಡ್ಬೇಕು, 61, ಇಲ್ಲಿ ಕೂಡ -8 ಆಗೈತೆ ಮೇಲ್ಗಡೆ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು, 53ರಲ್ಲಿ ಮತ್ -8 ಮಾಡ್ರಿ, ಎಷ್ಟು ಬರುತ್ತೆ ಆನ್ಸರ್, ಎಸ್ 45 ಬರುತ್ತೆ. ಅಂದ್ರೆ ನಮ್ದು ಆನ್ಸರ್ ಏನಪ್ಪಾ ಅಂತಂದ ಹೇಳಿದ್ರೆ 45 ಆಗತ್ತ. ಕ್ಲಿಯರ್ ಎಲ್ರಿಗೂ, ಅರ್ಥ ಆಯ್ತಾ? ವೆರಿ ಗುಡ್. ನೆಕ್ಸ್ಟ್ ಟ್ರೈ ಮಾಡ್ರಿ. ಇಲ್ಲಿ ನೋಡ್ರಿ, ಇಂಥ ಕ್ವಶನ್ಸ್ ಗಳು ಬಂದು ಅಂತಂದ ಹೇಳಿದ್ರೆ ಇಂಥ ದೊಡ್ಡ ದೊಡ್ಡ ಅಲ್ಲೇ ನೋಡ್ರಿ, 8463, 8384, 8305, ಏನ್ ಜಾಸ್ತಿ ಏನೂ ಆಗಿಲ್ಲ. ನಿಮ್ಗೆ ಗೊತ್ತಾಗ್ಬಿಡುತ್ತ ಮೊತ್ತ ಏನ್ ಜಾಸ್ತಿ ಆಗೈತೆ, ಇಲ್ಲಿ ಪ್ಲಸ್ ಮಾಡ್ಬೇಕಾ ಇಂಟು ಮಾಡ್ಬೇಕಾ ಅಂತಂದ ಹೇಳಿ ಗೊತ್ತಾಗ್ಬಿಡುತ್ತಲ್ಲ. ನೋಡಿದ ತಕ್ಷಣ ಜಸ್ಟ್ ಥಿಂಕ್ ಮಾಡ್ರಿ, ಸ್ವಲ್ಪ ಥಿಂಕ್ ಮಾಡ್ರಿ, ಟ್ರೈ ಮಾಡ್ರಿ ಆನ್ಸರ್. ವೆರಿ ಗುಡ್. ಚೆಕ್ ಮಾಡ ಆನ್ಸರ್ ಕರೆಕ್ಟ್ ಐತೋ ಇಲ್ಲೋ. ಲಾಸ್ಟ್ ಪ್ರಾಬ್ಲಮ್ ಯಾರೋ ಏನೋ ಹೇಳಿದ್ರು, ದರ್ಶನ್ ಯಾರು, -7 ಅಲ್ಲ -8 ಏನಂತಂದೇಳಿ. ಸೊ ಅದಕ್ಕೆ ನೀನ್ -7 ಮಾಡ್ದಿ ಅಥವಾ +7 ಮಾಡ್ದಿ ಅಂತಂದ್ರೆ ಟ್ರೈ ಮಾಡು. 53 +7 ಮಾಡಿದ್ರೆ ಎಷ್ಟು ಬರುತ್ತೆ, 60 ಬರುತ್ತೆ. 53 7 ಕೂಡಿಸಿದ್ರೆ 60 ಬರುತ್ತೆ. 53 8 ಕೂಡಿಸಿದೆ ಅಂತಂತ ಹೇಳಿದ್ರೆ 68 61 ಬರುತ್ತೆ. ಎಸ್ ಇಲ್ಲಿ ನೋಡ್ರಿ, ಇಲ್ಲಿ ಏನ್ ಮಾಡಿದ ಅಂತಂದ ಹೇಳಿದ್ರೆ ಇಲ್ಲಿ ನೋಡ್ರಿ 8463 ಐತಿ, 8384, ಮತ್ತೆ 8305 ಐತಿ. ಸೊ ಈ ತರ ಏನಂತಂದ ಹೇಳಿದ್ರೆ ಕಡಿಮೆ ಮೊತ್ತ ಏನಂತಂದ ಹೇಳಿದ್ರೆ ಇನ್ಕ್ರೀಸ್ ಆಕೋತ್ ಹೋಗಿತ್ಲಾ. ಸೊ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಬೇಕು, ಯಾವ್ದೋ ಒಂದ್ ಸಂಖ್ಯೆಯನ್ನ ಕೂಡಿಸಿದಾಗ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಗೆ ಈ ತರ ಬಂದೈತಿ ಅಂತಂದ ಹೇಳಿ. ನೋಡ್ರಿ ಆ ತರ ಕಂಡು ಹಿಡ್ಬೇಕಂತಂದ ಹೇಳಿದ್ರೆ ಇವತ್ತು ಎರಡದ್ರ ಡಿಫ್ರೆನ್ಸ್ ಕಂಡು ಹಿಡ್ರಿ. 8463 ಇದ್ದಿದ್ದು ಏನಂತಂದ ಹೇಳಿದ್ರೆ 8384 ಆಗೈತೆ ಅಂದ್ರೆ ಮೈನಸ್ ಮಾಡ್ರೆ ಎಷ್ಟಾಗತ್ತೆ ಇಲ್ಲಿ, 3ರಾಗ 4 ಹೋಗಂಗಿಲ್ಲ, 13ರಾಗ 4 ಹೋದ್ರೆ 9. ಅದಾದ ನಂತರ 6ರಾಗ 9 ಹೋಗಂಗಿಲ್ಲ, 16ರಾಗ 9 ಹೋದ್ರೆ ಎಷ್ಟು, 7. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಒಂದ್ ಕೈಲ ಬರುತ್ತೆ, 4ರಾಗ 4 ಹೋದ್ರೆ 0 ಅಂದ್ರೆ 79. -79 ಮಾಡಿದಾನ, ಇಷ್ಟು ಬಂದೈತೆ. ನೆಕ್ಸ್ಟ್ ನೋಡ್ರಿ, ಇದ್ರಲ್ಲಿ -79 ಮಾಡ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ 8305 ಬಿಲ್ ಬರುತ್ತಾ ಇಲ್ಲ ಅಂತಂದೇಳಿ. 8384ರಲ್ಲಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ -79 ಮಾಡ್ಬೇಕು. ಸೊ 4ರಾಗ 9 ಹೋಗಂಗಿಲ್ಲ, 14ರಾಗ 9 ಹೋದ್ರೆ 5. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇದು 8ರಾಗ 8 ಹೋದ್ರೆ ಎಷ್ಟಾಗತ್ತೆ ಅಂತ ಹೇಳಿದ್ರೆ 0 ಆಯ್ತು. ಆಮೇಲೆ ನೆಕ್ಸ್ಟ್ 8305 ಕರೆಕ್ಟ್ ಆಗಿ ಬರ್ತೈತೆ. ಹಂಗಾದ್ರೆ ಏನು ನೆಕ್ಸ್ಟ್ ಸಂಖ್ಯೆ ಬರ್ಬೇಕಂದ್ರೆ 8226ರಲ್ಲಿ -79 ಮಾಡ್ಬೇಕು. ಸೊ ಎಷ್ಟು ಬರುತ್ತೆ, ಸೊ ಇದೇನಂತಂದ ಹೇಳಿದ್ರೆ 7 ಆಗತ್ತ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ 4 ಆಗತ್ತ. ನೆಕ್ಸ್ಟ್ 8147 ಏನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಆನ್ಸರ್ ಆಗತ್ತ. ಕ್ಲಿಯರ್ ಎಲ್ರಿಗೂ? ಪ್ಲಸ್ ಯಾವಾಗ ಮಾಡ್ಬೇಕು, ಮೈನಸ್ ಯಾವಾಗ ಮಾಡ್ಬೇಕು ಅಂತಂದೇಳಿ. ನೋಡಪ್ಪ, ಇಲ್ಲಿ ನೋಡ 53ಕ್ಕೆ ಹಿಂಗ ಇಲ್ಲಿಂದ ಮಾಡ. 53ಕ್ಕೆ +7 ಮಾಡಿದೆ ಅಂತಂದ ಹೇಳಿದ್ರೆ
ಎಷ್ಟಾಗತ್ತೆ? 7 3 10, 5 1 6, 60 ಆಯ್ತು. ಪ್ಲಸ್ 8 ಮಾಡ್ಬೇಕು. ಅಂದ್ರ ಇಲ್ಲಿ 61ರಾಗ 53 ಆಗ್ಬೇಕಂದ್ರ ಮೈನಸ್ 8 ಮಾಡ್ಬೇಕು. ಅವಾಗ 53 ಆಗತ್ತ. ಕ್ಲಿಯರ್ ಆಯ್ತಾನಪ್ಪ? ಯಾರು ಕೇಳಿದ್ದದನ್ನ? DI ಸಮಥಿಂಗ್ ದಿಶಾಂತ್. ಓಕೆ, ಡನ್. ನೆಕ್ಸ್ಟ್ ನೋಡ್ರಪ್ಪ, ನೆಕ್ಸ್ಟ್ ಟ್ರೈ ಮಾಡ್ರು. ಇಲ್ಲಿ ಏನಾಗಿತ್ತು ನೋಡ್ರಿ, ಇಲ್ಲೇನೋ ಹಲ್ಚಲ್ ಬಿಡಿದ್ ನೋಡ್ರಿ. ಟ್ರೈ ಮಾಡ್ರಿ ಇದನ್ನ. ಸಿಂಪಲ್ ಅದ. ಈ ಕಡೆಯಿಂದ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಈ ಕಡೆಯಿಂದ ನೋಡ್ಬೇಕು. ನಿಮ್ ಇಷ್ಟ, ನೀವ್ ಎಕ್ಸಾಮ್ ಬರ್ಯಾರ, ನಿಮ್ ದುನಿಯಾ. ನಿಮ್ಗೆ ಯಾಕೆ ಆರ್ಟಿಕಲ್ 19 ಕೊಟ್ಟಿಲ್ಲ? ಆರಾಮಾಗಿ ಹೆಂಗ್ ಬೇಕಾದಂಗ್ ಮಾತಾಡ್ಬೋದು, ಎಲ್ ಬೇಕಾದಲ್ಲಿ ಓಡಾಡ್ಬೋದು. ಯಾರಾದ್ರೂ ನೋಡಿದಿರಲ್ಲ ವಿಡಿಯೋ? ಹೇಳಿದಾನ ಅದ್ರೊಳಗೆ ಪಾಲಿಟಿ ಒಳಗಡೆ ಆರ್ಟಿಕಲ್ 19 ಯಾರಾದ್ರೂ ಮುಗಿಸ್ಯಾರಿ? ಒಂದ್ ಲವರ್ ಕೋಡ್ ಹೇಳಿದ್ದೆ ಅಲ್ಲ. ಸೊ ಆರ್ಟಿಕಲ್ 19 ಏನ್ ಹೇಳುತ್ತಪ್ಪ ಅಂತಂದ್ ಹೇಳಿದ್ರ, ಆರ್ಟಿಕಲ್ 19ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 1 ಅಂತಂದ್ ಬರುತ್ತೆ. ಅದ್ರಲ್ಲಿ ABCDEFG ವರ್ಗು ಅಲ್ಲ, ಇಷ್ಟೇನಪ್ಪಾ ಅಂತಂದ್ ಹೇಳಿದ್ರೆ ಇರ್ತಾವ. ಫಸ್ಟ್ ಏನಂತಂದ್ ಹೇಳಿದ್ರೆ ಆರ್ಟಿಕಲ್ 19(1) ಏನಪ್ಪಾ ಅಂತಂದ್ ಹೇಳಿದ್ರೆ ಮಾತನಾಡೋದು ಹೇಳುತ್ತ. ನೀನ್ ಮಾತಾಡ್ಬೋದು ಅಂತಂದೇಳಿ. ನೆಕ್ಸ್ಟ್ ಏನ್ ಹೇಳುತ್ತ? ಸಭೆ ಸೇರೋದು, ಮೀಟಿಂಗ್ಸ್ ಎಲ್ಲ ಮಾಡ್ಕೊಳ್ಳೋದ್ ಬಗ್ಗೆ ಹೇಳತ್ತ. ನೆಕ್ಸ್ಟ್ ಸಿ ಏನ್ ಹೇಳತ್ತಪ್ಪ ಅಂತಂದ್ ಹೇಳಿದ್ರೆ ಸಂಘಗಳನ್ನ ಕಟ್ಟೋದು. ಇದು ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್ ಆರ್ಟಿಕಲ್. ಸೊ ಅದಕ್ಕೋಸ್ಕರ ಇದು ಕ್ವಶನ್ಸ್ ಗಳು ಬಾಳ ಬರ್ತಾವ ಇದ್ರ ಮೇಲೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಏನಪ್ಪಾ ಅಂತಂದ್ ಹೇಳಿದ್ರೆ ವಾಸ ಮಾಡ್ಬೋದು, ಎಲ್ಲಾದ್ರೂ ವಾಸ ಮಾಡ್ಬೋದು. ವಾಸಿಸುವುದು ಅಂತಂದ್ ಹೇಳ್ತೀವಿ. ಎಲ್ಲಿ ಬೇಕಲ್ಲಿ ವಾಸಿಸ್ಬೋದಾ, ತಿರುಗಾಡ್ಬೋದಾ? ಸೊ ಎಲ್ಲಿ ಬೇಕಾದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ನೀವು ಎಲ್ಲಿ ಬೇಕಾದಲ್ಲಿ ಚಲಿಸಬಹುದು. ಆಲ್ ಓವರ್ ಇಂಡಿಯಾ ನಿಮ್ಗೆ ಎಲ್ಲಾದ್ರೂ ನೀವ್ ಎಲ್ಲಾದ್ರೂ ಹೋಗ್ತಾ ಇದ್ರಿ ಅಂತಂದ್ ಹೇಳಿದ್ರೆ, ಇವಾಗ ಆಂಧ್ರ ಪ್ರದೇಶ್ ಕೊಂಟೇರಿ ಅಥವಾ ಏನಪ್ಪಾ ಅಂತಂದ್ರೆ ಜಮ್ಮು ಕಾಶ್ಮೀರ್ ಕೊಂಟೇರಿ. ಸೊ ನಿಮ್ಗೆ ಒಂದು ಅಧಿಕಾರವನ್ನ ಕೊಟ್ಟಿದ್ದ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಆರ್ಟಿಕಲ್ ಡಿ ಪ್ರಕಾರ ನೀವ್ ಹೆಂಗ್ ಬೇಕಾದಂಗ್ ಹೋಗ್ಬೋದು. ಆರ್ಟಿಕಲ್ 19(1) ಪ್ರಕಾರ ಎಲ್ಲಿ ಬೇಕಲ್ಲಿ ಚಲಿಸಬಹುದು. ಸರ್ ನಾವು ಏನ್ರಿ ನಮ್ಮ ಮನ್ಯಾಗ ನಮ್ಮ ಅವ್ವ ಏನಂತಂದ್ ಹೇಳಿದ್ರ ಮಹಿಳಾ ಸಂಘಗಳನ್ನ ಕಟ್ಟಿದಾಳ್ರಿ. ಹಾ, ಐತ್ರಿ ರೈಟ್ಸ್ ಅದಕ್ಕ ಕಟ್ಟಾಕ. ಯಾವ್ದು ಕೊಡತ್ತ ರೈಟ್ಸ್? ಆರ್ಟಿಕಲ್ 19(1) ಕೊಡತ್ತ. ಸರ್ ನಾವ್ ಒಂದ್ 10-15 ಜನ ಮೀಟ್ ಆಗ್ತೇವ್ರಿ ದೋಸ್ತುಗಳ್ರಿ, ಯಾರು ಕೇಳಂಗಿಲ್ಲ ನಿಮ್ಮನ್ನ. ಯಾರಾದ್ರೂ ಕೇಳಿದ್ರೆ ಏನ್ ನಂಗ್ ರೈಟ್ಸ್ ಐತೆ? ಯಾವ್ದ್ರ ಪ್ರಕಾರ? ಆರ್ಟಿಕಲ್ 19(1) ಪ್ರಕಾರ ಐತೆ. ಈಗ ನಾ ಮಾತಾಡಕತ್ತೇನ್ ಆರ್ಟಿಕಲ್ 19(1) ಪ್ರಕಾರ ಮಾತಾಡತ್ತೇನ್, ಯಾರು ಏನು ಕೇಳಂಗಿಲ್ಲ ನನ್ನ. ಸೊ ಈ ತರ ಏನಪ್ಪಾ ಅಂತಂದ್ರೆ ನಮ್ಗ ಜೀವಿಸಕ್ ಹಕ್ಕುಗಳನ್ನ ಕೊಟ್ಟೈತೆ, ಸ್ವತಂತ್ರ ಹಕ್ಕುಗಳು ಅಂತ ಹೇಳ್ತೀವಿ. ಅದಾದ ನಂತರ ಈ ಏನಪ್ಪಾ ಅಂತಂದ್ ಹೇಳಿದ್ರೆ ವಾಸಿಸುವುದು. ನೀವು ಎಲ್ಲಿ ಬೇಕಾದಲ್ಲಿ ಹೋಗಿ ವಾಸಿಸಬಹುದು. ಅದು ಏನು ಇಂಡಿಯಾ ಒಳಗಡೆ. ಅದು ಯಾವ ರೈಟ್ಸ್ ಕೊಡುತ್ತಾ? ಆರ್ಟಿಕಲ್ 19(1) ಕೊಡುತ್ತೆ. ಅದಾದ ನಂತರ ಆಸ್ತಿಯನ್ನ ಹೊಂದೋದು, ಇದನ್ನ ತೆಗೆದು ಹಾಕಿದಾರೆ ಇವಾಗ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಯಾವ್ದಾದ್ರು ನೀವು ಜಾಬ್ ಮಾಡ್ಬೋದು, ಯಾರು ಏನು ಕೇಳಂಗಿಲ್ಲ. ಆರ್ಟಿಕಲ್ 19(1) ಹೇಳುತ್ತೆ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಆರ್ಟಿಕಲ್ 19 ಬಗ್ಗೆ. ಬಟ್ ಅದ್ರ ನೀವು ಹೆಂಗ್ ನೆನ್ಪಿಟ್ಕೋಬೇಕಂತ ಹೇಳಿನಿ. ಸೊ ಒಂದು ರೋಡ್ ಇರುತ್ತೆ, ರೋಡ್ ಮೇಲೆ ವಯಸ್ಸು ವರ್ಷ ತಿಳ್ಕೊಡ್ರಿ. ರೋಡ್ ಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ಹುಡುಗಿ ನಿಂತ್ಕೊಂಡಿರ್ತಾಳೆ. ಯಾರು ಹುಡುಗಿಯರು ಯಾರು ತಲೆಗೆ ಹಾಕೋಕ್ ಹೋಗ್ಬೇಡ್ರಿ. ನೀವು ಹುಡುಗಿಯರಿದ್ದಾರೆ, ನೀವೇನಪ್ಪಾ ಅಂತಂದ್ರೆ ಹುಡುಗ ಅಂತ ಥಿಂಕ್ ಮಾಡ್ರಿ ಅಷ್ಟ, ಎಕ್ಸಾಮ್ ಪರ್ಪಸ್. ಆಮೇಲೆ ಮರ್ತ್ ಬಿಡ್ಬೇಕು. ಸೊ ಇವಾಗ ನೀವು ಹೋಗ್ತಿರ್ತೀರಿ, ಒಂದ್ ಹುಡುಗಿ ಇರುತ್ತ, ಚೆನ್ನಾಗ್ ಕಾಣಿಸುತ್ತೆ. ಚೆನ್ನಾಗ್ ಕಾಣಿಸಿದ ನಂತರ ಏನ್ ಅನ್ಸುತ್ತ? ಆಕಿನ್ ನೋಡಿದ ತಕ್ಷಣ ಮಾತಾಡ್ಬೇಕನ್ಸುತ್ತೆ. ನಿಮ್ ಹುಡುಗಿಯರಿಗೆ ಅನ್ಸುತ್ತ ಮಾತಾಡ್ಬೇಕನ್ಸುತ್ತೆ. ಓಕೆ, ಹುಡುಗರ್ದ ತಗೋಣ. ಸೊ ಹುಡುಗಿನ ನೋಡಿದ ತಕ್ಷಣ ಮಾತಾಡ್ಬೇಕನ್ಸುತ್ತೆ. ಬಿಡ್ತೀರಿ, ಅವಾಗ ಹೋಗಿ ಮೀಟ್ ಆಗ್ತೀರ ಆಕಿನ್. ಅಂದ್ರೆ ಸಭೆ ಸೇರೋದು. ಮೀಟ್ ಅಂದ್ರೆ ಸಭೆ ಸೇರೋದು. ಸಭೆ ಸೇರಿದ ನಂತರ ಅಂದ್ರೆ ಮೀಟ್ ಆದ ನಂತರ ಬಿಡ್ತೀರಿ ಸುಮ್ನೆ. ಸೊ ವಾಟ್ಸಪ್ ನಂಬರ್ಗಳೆಲ್ಲ ಚೇಂಜ್ ಆಗ್ತಾವ. ಅಂದ್ರೆ ಒಂದು ಗ್ರೂಪ್ ರೆಡಿ ಆಗತ್ತೆ. ನೀವ್ ಅವ್ರಿಗೆ ಮೆಸೇಜ್ ಮಾಡೋದು, ಅವ್ರು ನಿಮ್ಗೆ ಮಾಡೋದು, ವಾಟ್ಸಪ್ ಗ್ರೂಪ್ ಅನ್ಕೊಡ್ರಿ. ಸೊ ವಾಟ್ಸಪ್ ನಂಬರ್ ಚೇಂಜ್ ಆಗತ್ತೆ. ಅದಾದ ನಂತರ ಸುಮ್ಮನೆ ಇರ್ತೀರಿ. ವಾಟ್ಸಪ್ ಚೇಂಜ್ ಆದ ನಂತರ ಅಲ್ಲಿ ಹೋಗೋಣ, ಇವತ್ತು ಇಲ್ಲಿ ಹೋಗೋಣ, ಆ ಟೆಂಪಲ್ ಹೋಗೋಣ, ಈ ಟೆಂಪಲ್ ಹೋಗೋಣ ಅಂತಂದ್ ಹೇಳಿ ಎಲ್ಲಾ ಕಡೆ ಓಡಾಡಕ್ ಹಿಡಿತೀರಿ. ಚಲಿಸುವ ಹಕ್ಕು. ಅದಾದ ನಂತರ ಅಷ್ಟಾಗತ್ತ? ಆಗಂಗಿಲ್ಲ. ಏನೋ ಒಂದ್ ಮಾಡ್ಬೇಕಲ್ಲ. ಅದಾದ ನಂತರ ಯಾವ್ದಾದ್ರು ಒಂದ್ ಸ್ಥಳವನ್ನ, ವಾಸಿಸಲು ಸ್ಥಳವನ್ನ ಹುಡುಕಾಡ್ತಾರೆ. ಅಂದ್ರೆ ಪಾರ್ಕ್ದಾಗ ಕೂತ ಮಾತಾಡಕ್ಕೆಲ್ಲ ವಾಸಿಸುವ ಸ್ಥಳ ಅಂತ ಹೇಳಿ. ಇಷ್ಟಾದ ನಂತರ ಸುಮ್ಮಿರತ್ತ. ಇಷ್ಟಾದ ನಂತರ ಒಂದ್ 7-8 ತಿಂಗಳು ಆಗಿರತ್ತ ಲೈಫ್. ಇಷ್ಟಾದ ನಂತರ ಏನಪ್ಪಾ ಅಂತಂದ್ರೆ ಹುಡುಗನ ಕಡೆ ಇರೋ ಎಲ್ಲಾ ರೊಕ್ಕೆಲ್ಲ ಹೋಗಿರ್ತ, ಅಥವಾ ಹುಡುಗಿ ಕಡೆ ಇರೋ ಎಲ್ಲಾ ರೊಕ್ಕ ಏನಂತಂದ್ರೆ ಹೋಗ್ಬಿಟ್ಟು ಎಲ್ಲ ಏನಂತಂದ್ ಹೇಳಿ ತಿಂದು ಖಾಲಿ ಮಾಡ್ತಾರೆ. ಅಂದ್ರೆ ಆಸ್ತಿ ಹೋಗ್ಬಿಡ್ತು. ಇನ್ನು ಉಳಿಗಿದ್ದೇನೆ, ನಿಂದೆಲ್ಲಾ ಆಸ್ತಿನ ಹೋಗೈತಿ, ನೀನ್ ನನಗ್ ಬೇಡ ಅಂತಂದ್ ಹೇಳಕ್ ಬ್ರೇಕಪ್ ಮಾಡ್ಕೊಂಡ್ ಹೋಗ್ಬಿಡ್ತಾವ. ನೀವೇನ್ ಮಾಡ್ತಾನ? ಸರ ನನ್ ಲವ್ ಫೇಲ್ಯೂರ್ ಆಗೈತ್ರಿ, ನನ್ ಲವ್ ಫೇಲ್ಯೂರ್ ಆಗೈತಿ, ನಾ ಹಿಂಗ್ ಯಾವ್ದಾದ್ರು ಒಂದ್ ಜಾಬ್ ಕೊಡಿಸ್ರಿ ಅಂತಂದ್ ಹೇಳಿ ಯಾವ್ದಾದ್ರು ಒಂದ್ ಜಾಬ್ ಮಾಡ್ತಾನ. ಸೊ ಇಷ್ಟೇನಪ್ಪಾ ಅಂತಂದ್ರೆ ಆರ್ಟಿಕಲ್ 19 ಇದೇನಪ್ಪಾ ಅಂತಂದ್ರೆ ನಮ್ ಲೈಫ್. ಕ್ಲಿಯರ್ ಎಲ್ರಿಗೂ? ಹಿಂಗ ನೆನ್ಪಿಡ್ಕೋಬೇಕು.
ಎಸ್ ಅದಾದ ನಂತರ ಇಲ್ಲಿ ನೋಡ್ರಿ ಕ್ವಶನ್ ಬರ್ರಿ ಇವಾಗ. ಇಲ್ಲಿ ಕ್ವಶನ್ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ 2916 ಇದ್ದೇನಂದ್ರೆ 972 ಆಗೈತೆ. ನೆಕ್ಸ್ಟ್ 324 ಆಗೈತೆ. ಆಮೇಲೆ ಕ್ವಶನ್ ಕೇಳಿದಾನ 36, ಆಮೇಲೆ 12 ಆಗೈತೆ. ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗತ್ತೆ ಫುಲ್ ಡ್ರಾಸ್ಟಿಕಲಿ ಕಮ್ಮಿ ಹಾಕೋದ್ ಬಂದೈತೆ, ಅಂದ್ರೆ ಜಾಸ್ತಿ ಕಮ್ಮಿ ಹಾಕೋದ್ ಬಂದೈತೆ. ನಮಗ ಏನಪ್ಪಾ ಮೈನಸ್ ಮಾಡಕ್ ಆಗಂಗಿಲ್ಲ, ಮಾಡಿ ಏನೋ ಒಂದ್ ಮಾಡ್ಬೇಕಲ್ಲ. ಇಲ್ಲ ಅಂತಂದ್ರೆ ಈ ಕಡೆಯಿಂದ ನೋಡ್ರಿ ಸರ್, ಇಂಟು 3 ಮಾಡಿದ್ರೆ 36 ಬಂದೈತಿ. 36 ಇಂಟು 3 ಮಾಡ್ರೆ ಎಷ್ಟಾಗತ್ತ? ಈ ಕಡೆಯಿಂದ ಬರ್ತಿದ್ದೀನಿ ನಾನು, ಉಲ್ಟಾ ಬರ್ತಿದ್ದೀನಿ. ಉಲ್ಟಾನು ಮಾಡೋಣ್ರಿ ಸರ್ ಅಂತ ಹೇಳಿದ್ರಲ್ಲ. 3 18, 3 9 10, 108 ಅಂತಂದ್ ಹೇಳಿ ಬಂತು. ಇಲ್ಲಿ 108 ಅಂತ ಆನ್ಸರ್ ಬಂತು. 108ಕ್ ಮತ್ ಇಂಟು 3 ಮಾಡ್ರಿ, ಎಷ್ಟ್ ಬರುತ್ತೆ ನೋಡ್ರಿ. ಅವಾಗ 324 ಬರ್ಲೇಬೇಕು, ಇಲ್ಲಾಂದ್ರೆ ರಾಂಗ್ ಅದ ಆನ್ಸರ್. 3 3 24, 3 0 0 ಪ್ಲಸ್ 2 ಅಂದ್ರೆ 2 ಬಂತು, 3 1 3, 324 ಬಂತು. ಹಂಗಾದ್ರೆ ಏನಪ್ಪಾ ಅಂತಂದ್ರೆ ಇಂಟು 3 ಮಾಡಿದಾನ. ಇಲ್ಲ ಸರ್ ನಮ್ಗೆ ಹಂಗ್ ಮಾಡಕ್ ಬರ್ಲಿಲ್ಲ ಅಂತಂದ ಹೇಳಿದ್ರೆ 2916 ಡಿವೈಡೆಡ್ ಬೈ 3. ಸೊ ಅವಾಗ ಏನಂತಂದ ಹೇಳಿದ್ರೆ ಈ ಆನ್ಸರ್ ಬರುತ್ತೆ. 972 ಡಿವೈಡೆಡ್ ಬೈ 3 ಮಾಡ್ರಿ, ಅವಾಗ 324 ಬರುತ್ತೆ. 324 ಡಿವೈಡೆಡ್ ಬೈ 3 ಮಾಡ್ರಿ. ಸೊ 3 1 3, 2 ಅವೆಲ್ಲ 3 8 24, 108 ಏನಪ್ಪಾ ಅಂತಂದ್ರೆ ಆನ್ಸರ್ ಬರುತ್ತೆ. ನೀವು ಯಾವ್ದಾದ್ರು ತಗೊಳ್ರ ಲಾಜಿಕ್ ಬಂದೇ ಬರುತ್ತೆ ಆನ್ಸರ್. ಕ್ಲಿಯರ್ ಎಲ್ರಿಗೂ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಅದ್ ನೋಡ್ರಿ. ಗುಡ್. ಇಲ್ಲಿ ನೋಡ್ರಿ 75 77 ಆಗೈತೆ, ಪ್ಲಸ್ 2 ಆಗೈತೆ. ಯಾಕಂದ್ರೆ ಕಮ್ಮಿ ಕಮ್ಮಿ ಜಾಸ್ತಿ ಹಾಕೋತ್ ಹೋಗಿತ್ಲಾ. ಸೊ ಅದಕ್ಕೆ ನಾವು ಪ್ಲಸ್ ಮಾಡಕ್ ಟ್ರೈ ಮಾಡೋಣ. 77 81 ಆಗೈತೆ ಅಂದ್ರೆ ಪ್ಲಸ್ 4, 81 89 ಆಗೈತೆ ಅಂತಂದ ಹೇಳಿದ್ರೆ ಪ್ಲಸ್ 8 ಆಗೈತೆ. ಆಮೇಲೆ ನೆಕ್ಸ್ಟ್ ಎಷ್ಟು 89 100 ಆಗೈತೆ ಅಂತಂದ ಹೇಳಿದ್ರೆ 16 ಮಾಡಿದಾನ ಪ್ಲಸ್. ಅಂದ್ರೆ ಇದ್ರ ಡಬಲ್ ನಾನು ಇಲ್ಲೇ ನೋಡಿದ್ನ, ಪ್ಲಸ್ 2 ಡಬಲ್ ಮಾಡಿದಾನ. 2 ಡಬಲ್ 4 ಆಗೈತಿ, 4 ಡಬಲ್ 8, 8 ಡಬಲ್ 16. ಅಂದ್ರೆ ನೆಕ್ಸ್ಟ್ 16 ಡಬಲ್ ಆಗ್ಬೇಕು, ಅದನ್ನ ಪ್ಲಸ್ ಮಾಡಕ್ 32. 105 ಪ್ಲಸ್ 32 ಅಂತಂದ ಹೇಳಿದ್ರೆ ಎಷ್ಟಾಗತ್ತಪ್ಪ? 137 ಆಗತ್ತ. ನಮ್ದು ಆನ್ಸರ್ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ 137 ಬರುತ್ತೆ. ಕ್ಲಿಯರ್ ಎಲ್ರಿಗೂ? ನೆಕ್ಸ್ಟ್ ಅದೇ ತರ ನೋಡ್ರಿ, ಲಾಸ್ಟ್ ಕ್ವಶನ್. ಇಟ್ಸ್ ವೆರಿ ಗುಡ್. ನೋಡ್ರಿ 118 ಇದ್ದೇನಪ್ಪಾ ಅಂತಂದ ಹೇಳಿದ್ರೆ 113 ಆಗೈತೆ. 118 113, 113 108, 103, 98, 93 ಅಂತಂದ ಹೇಳಿದ್ರೆ ಒಂದ್ ಸ್ವಲ್ಪ ಅಮೌಂಟ್ ಏನಪ್ಪಾ ಅಂತಂದ ಹೇಳಿದ್ರೆ ಕಮ್ಮಿ ಹಾಕೋತ್ ಹೋಗೈತಿ. ಸ್ವಲ್ಪ ಅಷ್ಟೇ, ಜಾಸ್ತಿ ಏನೂ ಆಗಿಲ್ಲ. ಹಂಗಾದ್ರೆ ನಾವು ಯಾವ್ದೋ ಒಂದ್ ಸಂಖ್ಯೆನ ಮೈನಸ್ ಮಾಡ್ಬೇಕು. 118 113 ಆಗೈತೆ ಅಂದ್ರೆ ಇಲ್ಲಿ -5 ಮಾಡಿದಾನ 118. ಅದಾದ ನಂತರ ಇಲ್ಲ ನಿಮ್ಗೆ ಅದು ಮಾಡಕ್ ಬರ್ಲಿಲ್ಲ ಅಂತಂದ ಹೇಳಿದ್ರೆ ಉಲ್ಟರೇ ಮಾಡ್ಕೊಡ್ರಿ, +5 ಈ ತರ. ಸೊ ಅದಾದ ನಂತರ 113 108 ಆಗೈತೆ. ಇಲ್ಲಿ ನೋಡ್ರಿ +5, ಇಲ್ಲಿ -5 ಮೇಲ್ಗಡೆ. ಅಂದ್ರೆ ಎಲ್ಲದಕ್ಕೂ ಏನಂತಂದ ಹೇಳಿದ್ರೆ -5 ಮಾಡ್ಕೊಂತ ಹೋಗ್ಯಾನ. 93ರಾಗ -5 ಮಾಡಿದ್ರೆ ಎಷ್ಟಾಗತ್ತೆ? 88 ಆಗತ್ತೆ. ನಮ್ದು ಆನ್ಸರ್ ಎಷ್ಟು ಅಂತಂದ ಹೇಳಿದ್ರೆ 88 ಬರುತ್ತೆ. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ನೀವು ಎಕ್ಸಾಂಪಲ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು. ಕ್ಲಿಯರ್ ಎಲ್ರಿಗೂ?